ಹಿಂದೆ ತಿರುಗಿ ನೋಡಿದ್ರೆ ಮಂಡ್ಯದ ಒಬ್ಬ ಹುಡುಗ ಶಿವಕುಮಾರ್ ಅಲ್ಲಿಂದ ನಿನಾಸಂಗೆ ಹೋಗ್ತಾರೆ. ಅದೇ ನನ್ನ ಲೈಫ್ನ ಸ್ಟಾರ್ಟ್ ಗೊತ್ತಾಗಲಿಲ್ಲ. ನಿನ್ಗೆ ಇನ್ನೂ ಜವಾಬ್ದಾರಿಗಳು ಇನ್ನೂ ಬಿದ್ದಿಲ್ಲ ನಿನ್ನ ಮೈ ಮೇಲೆ, ನೀನು ನೀನಾಸಂಗೆ ಹೋಗು ಅಂತ ನನ್ನ ಫ್ರೆಂಡ್ ಒಬ್ಬ ಬಸ್ ಕುಮಾರ್ ಅಂತಿದ್ದ ಮಂಡ್ಯದಲ್ಲಿ, ಅವ್ನು ಹೇಳ್ದ. ಬಟ್ ಹೋದೆ, ಇಂಟ್ರೂ ಆಯ್ತು ಅವತ್ತು. ಅದೇ ನನ್ನ ಲೈಫಿನ ನೀವೀಗ ಅನ್ಬೋದು ಸಿಡ್ಲು ಗುಡುಗಲ್ಲ. ಸ್ಮಶಾನ ಕುರುಕ್ಷೇತ್ರದ ನಾಟಕದ್ದು ಡೈಲಾಗ್ ಹೇಳ್ತೀನಿ. ಇಂಟ್ರೂ ಆಗುತ್ತೆ, ಬೋರ್ಡ್ ಮೇಲ್ಗಡೆ ಹೆಸರು ಹಾಕ್ತಾರೆ, ನೇಮ್ ಹಾಕ್ತಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೋಷ ವಿಷಯ ಬರುತ್ತೆ ಗೊತ್ತಾ, ಆ ಥರ ಕಿರ್ಚಿ ಆ ಥರ ಕುಣದಾಡಿದ್ದು ನಾನು ಅವತ್ತು. ನನ್ನ ಲೈಫಲ್ಲಿ ನಿಮ್ಮ ಕ್ಷಣಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಅದು 1 ವರ್ಷ ನೀನಾಸಂ, ಮತ್ತೆ ಇನ್ನೊಂದು ವರ್ಷ ತಿರುಗಾಟ ಅಂತ ಮಾಡ್ತೀವಿ ನೀನಾಸಂಗೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಯಾರ ಸತ್ತರೆ ನಮ್ಗೆ ಖುಷಿ, ಯಾಕೆಂದ್ರೆ ತಿಥಿಗೆ ವಿಡಿಯೋ ಹಾಕ್ತಾರೆ ಅಂತ. ಅಂಬರೀಷ್ ಅಣ್ಣನ ಕಟ್ಔಟು ನನ್ನ ಕಟ್ಔಟು 2 ಒಟ್ಟೊಟ್ಟಿಗೆ ನಿಂತಿತ್ತು ಒಂದೇ ಕಡೆ ಜಾಗದಲ್ಲಿ. ಸೈಕಲ್ ಇತ್ತ, ಸೈಕಲ್ ತಗೊಂಡೋಗಿ ಎಲ್ಲ ಕೆಂಪ್ ದೊಡ್ಡಿನಲ್ಲಿ ಅಡ ಇಟ್ಬಿಟ್ಟು ಬಸ್ ಹತ್ತೇ ಬಿಟ್ಟು ಕ್ಯಾಂಪಸ್. ಯಾವ ಧೈರ್ಯದ ಮೇಲೆ ಬಹುಶಃ ಇವತ್ತಾಗಿದೆ ಈಗ ಆ ಧೈರ್ಯ ಸಲ ನನಗೆ. ಅದ್ರ ಪಕ್ಕದಲ್ಲೇ ಗೋಪಾಲ್ ಥಿಯೇಟರ್ ಇತ್ತು. ಗೋಪಾಲ್ ಥಿಯೇಟರ್ ಹೋದೆ, ಅಲ್ಲಿ ಕ್ಯಾಂಟೀನಲ್ಲಿ ರಮೇಶ್ ಅಂತ ಹೋಗ್ಬಿಟ್ಟು ಅವರು ನಾನು ಒಂದೇ ಪಿಕ್ಚರ್ 2-3 ಸಲ ನೋಡ್ತಾ ಇದ್ದು. ನೋಡ್ಬಿಟ್ಟು ನೀವು ಯಾಕೆ ಒಂದೇ ಪಿಕ್ಚರ್ 2 ಸಲ ಬರಲ್ಲ ಇನ್ನೊಂತಂದ್ರು. ಯಾರು ಅಂತಂದ್ರು, ಹಿಂಗೆ ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಕೆಲಸ ಮಾಡ್ತೀನಿ ಅಂತಂದ್ರು. ಮಾಡ್ತೀರಿ ನಾನು ಅಲ್ಲೇ ಟೀ ಸರ್ವ್ ಮಾಡೋದು, ಟಾರ್ಚ್ ಹಾಕೋದು. ನೀವು ಲೂಸಿಯಾದಲ್ಲಿ ಕ್ಯಾರೆಕ್ಟರ್ ನೋಡಿದ್ರೆ ನಮ್ಮ ಸಂಕ್ರಮಣ ಟಾಕೀಸ್ ಅದೇ, ಅಲ್ಲಿ ನಾನು ಬ್ಯಾಟ್ರಿ ಬಿಡ್ತೀನಿ. ಸೇಮ್ ನಿಮಗೆ ಹಂಗೆ ಗೊತ್ತಾಗುತ್ತೆ. ನನ್ನ ಲೈಫ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಡೆಸ್ಟಿನಿ ಅನ್ಸುತ್ತೆ ನಿಮ್ ತಿಥಿಗಳಲ್ಲಿ ಸಿನಿಮಾ ಹಾಕಿದಾಗ ಅಂಬರೀಷ್ ಅಣ್ಣನ ಸಿನಿಮಾ ನೋಡ್ತಿದ್ದವರು ಅವ್ರ ಜೊತೆ ಕಟ್ಔಟ್ ಬೀಳೋದು, ಬೆಂಗಳೂರಿಗೆ ಬಂದ ತಕ್ಷಣ ಥಿಯೇಟರ್ ಅಲ್ಲೇ ಮೊದಲನೇ ಕೆಲಸ ಸಿಗೋದು, ಅದೇ ಥಿಯೇಟರ್ಗಳಲ್ಲಿ ನಿಮ್ ಸಿನಿಮಾ ಬರೋದು. ಆಕ್ಚುಲಿ ನೀವ್ ಹೇಳ್ತಾ ಇದ್ದಾಗ ಈಗ ಹಂಗ ಅನಿಸ್ತಾ ಇದೆ ನನಗೆ. ಏನೇನೋ ವಿಚಿತ್ರ 2-3 ತಿಂಗಳು ಒಂದೊಂದು ಕೆಲಸ ಮಾಡಿದೀನಿ ನಾನು. ಮನೆಗೆ ಹೋಗ್ಬೇಕು ಅನ್ಸಲಿಲ್ಲ, ಮನೆಗೆ ಹೋಗ್ಬೇಕು ಅನಿಸ್ತಿಲ್ಲ. ಅವ್ವ ತುಂಬಾ ನೆನಪಾಗ್ತಿದೆ ನನಗೆ. ಅದ್ ನಮ್ ಹಾಡಾಯ್ತಲ್ಲ, ಊರಲ್ಲೇನೋ ಹಬ್ಬ ಅಂತ. ಒಂದ್ ದಿವಸ ಡೋರ್ ತೆಗೆದ್ರೆ ನಾನು ಹೂವ ನಿಂತಿದ್ದು ಅಂತ ಹೇಳ್ತಾ ಇದ್ದೆ. ಅಷ್ಟೇ ಗೊತ್ತಾಗಿತ್ತು. ಇನ್ನೇನು ಬೇರೆ ದಾರಿನೇ ಇರಲಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಉದಯರಂಗ ಬಸ್ಗೆ ಹಾಕೊಂಡು ವಾಪಸ್ ಊರಿಗೆ ಬಂದೆ. ನನಗೆ ಅಣ್ಣವ್ರು ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಷ್ಟು ದೊಡ್ಡ ಆಕ್ಟರ್ ಅಂತ ಗೊತ್ತಾಗಿದ್ದು ನೀನಾಸಂಗ್ ಬಂದಲ್ಲ. ಅವಾಗ ಅವ್ರ ಸಿನಿಮಾಗಳು ನೋಡಕ್ ಶುರು ಮಾಡಿದೆ. ಸೀರಿಯಲ್ಗಳು ಟ್ರೈ ಮಾಡಿದ್ದೆ. ವಟಾರ ಅಂತ ಒಂದು ಸೀರಿಯಲ್ ಬಂದು ಟ್ರೈ ಮಾಡೋಗಿದ್ದೆ. ಆ ಟ್ರೈ ಮಾಡ್ಬೇಕಾದ್ರೆ ನಾನು ರಿಜೆಕ್ಟ್ ಮಾಡ್ತಿದ್ದೆ. ನನ್ನ ಗೆದ್ದಿರೋ ಎಲ್ಲಾ ಹಾಡುಗಳನ್ನ ನೋಡಿ ಅದ್ರಲ್ಲಿ ಮಂಡ್ಯ ಭಾಷೆ ಇದೆ. ಒಪ್ಕೊಂಡ್ಬಿಟ್ಲು ಕಣ್ಲಾ. ಲೂಸಿಯಾದಲ್ಲಿ ಮಂಡ್ಯ ಲ್ಯಾಂಗ್ವೇಜ್ ಮಾಡಿದ್ದೆ ನಾನು. ಇಡೀ ಸಿನಿಮಾ ತುಂಬಾ ಖುಷಿ ಪಟ್ಟು ಆಕ್ಟ್ ಮಾಡೋದಂತ ಸಿನಿಮಾ ಡ್ರಾಮಾ. ನಂದು ಎಷ್ಟು ಕೆಮಿಸ್ಟ್ರಿ ಸಖತ್ತಾಗಿತ್ತು. ಅವನು ನಾನು ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವಾಗ ಅಣ್ಣ ಪ್ರೀತಿಸೋದಪ್ಪ ಎಷ್ಟೊತ್ತಪ್ಪ ಎಂಟ ಫ್ರೆಂಡ್ ಅಲ್ಲ ನೀನು. ಪ್ಯಾನ್ ಇಂಡಿಯಾ ಸಿನಿಮಾಗಳು, ದೊಡ್ಡ ಮಟ್ಟದಲ್ಲಿ ಗಳಿಕೆಗಳು ಅಥವಾ ಮಾರ್ಕೆಟಿನ ವಿಸ್ತಾರ ಮಾಡ್ಕೊಳ್ಳೋ ಒಂದು ಸ್ಟೇಜ್ ಬಂದಾಗ ಆ ಪ್ರೆಷರ್ ಸತೀಶ್ ನೀನಾಸಂ ಅವ್ರಿಗೂ ಇತ್ತು. ಪ್ಯಾನ್ ಇಂಡಿಯಾ ಮಾಡಿ 1,000 ಕೋಟಿ ಮಾಡ್ಲೇಬೇಕು ಅನ್ನೋ ಟಾರ್ಗೆಟ್ ಅಲ್ಲ, ಆದ್ರೆ ನಮ್ಮ ಸಿನಿಮಾನು ಜನ ನೋಡ್ಲಿ ಅನ್ನೋ ಆಸೆ ಇದೆ ನನಗೆ. ಕಾಮಿಕಲ್ ಪಾತ್ರ ಇಲ್ಲ ಮಂಡ್ಯ ಭಾಷೆಯ ಒಂದು ಪಾತ್ರ, ಇತರ ಪಾತ್ರಗಳ ಕಥೆಗಳೇ ಹುಡ್ಕೊಂಡ್ ಬರುತ್ತೆ. ಅದಕ್ಕೆ ಸ್ಟೀರಿಯೋಟೈಪ್ ಮಾಡಿದ್ರು ಅಂತ ಅನ್ಸುತ್ತಾ? ಅದರಂತ ನಡ್ಕ ನಿಮ್ಗೆ ಲೈಫಲ್ಲಿ ಇನ್ನೊಂದಿಲ್ಲ. ಟೈಗರ್ ಅಲ್ಲಿ ಫ್ಲಾಪ್ ಅಂತ ಗೊತ್ತಾಗಿದೆ ನಮ್ಗೆ. ಬಟ್ ಅವತ್ತು ಸೈನ್ ಮಾಡ್ಬೇಕು ಅಯೋಗ್ಯಗೆ. ನಾನು ಅನ್ಕೊಂಡೆ ಇವ್ರು ಮಾಡಲ್ಲ ಫಿಲ್ಮ್ ಅಂತ. ನಾವು ಅಶೋಕ ಮಾಡ್ತಾ ಇರೋದು ಅಷ್ಟೇ. ನಾನು DA ಸ್ಟುಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೀವು ಕಾಂತಾರನೋ ಅಥವಾ KGF ಅಥವಾ ಇನ್ನೊಂದು ಯಾವ್ದನ್ನು ಇಟ್ಕೊಂಡು ತಲೆ ಮಾಡ್ಬಿಡಿ, ಬರೀ ಅಶೋಕ ಇಟ್ಕೊಂಡು ನೀವು DI ಮಾಡಿ ಅಂತ. ನೀನಾಸಂ ಎಲ್ಲನೂ ಕಲಿಸ್ಬಿಟ್ಟು, ಹಸಿವಿನ ಕಲಿಸ್ತು, ಬದುಕೋದನ್ನ ಕಲಿಸ್ತು, ಓದೋದನ್ನ ಕಲಿಸ್ತು, ಆಕ್ಟ್ ಮಾಡೋದನ್ನ ಕಲಿಸ್ತು. ಎಲ್ಲರೂ ಸೇರಿದ್ರೆ ಸತೀಶ್ ನೀನಾಸಂ ಒಬ್ಬ ಏನು ಮಾಡೋಕ್ಕಾಗಲ್ಲ. ಲೂಸಿಯಾ ಬಂದಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ತದೆ ಸತೀಶ್ ನೀನ್ ಆಸಂ ಅಂತ. ಒಬ್ಬ ನಟ ಆದವನು ನಕ್ಷತ್ರ ತರ ಶೈನ್ ಆಗ್ಬೇಕು ನಿಜ, ಆದ್ರೆ ಕತ್ಲಲ್ಲಿ ಒಮ್ಮೆ ಮಿಂಚಿ ಮರೆಯಾಗುವಂತಹ ನಕ್ಷತ್ರ ಆಗ್ಬಾರ್ದು. ನಿಧಾನ ಆದ್ರೂ ಪರವಾಗಿಲ್ಲ, ಉರಿಯುವಂತಹ ಸೂರ್ಯನಾಗ್ಬೇಕು, ಪ್ರಕಾಶವನ್ನ ಕೂಡ ಕೊಡ್ಬೇಕು. ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ಅನ್ಕೊಂಡ್ರಾ? ಮಂಡ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿಂದ ನೀನಾಸಂಗೆ ಹೋಗಿ ಅಲ್ಲಿ ತರಬೇತಿಯನ್ನ ಪಡೆದು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿರುವಂತಹ ಸತೀಶ್ ನೀನಾಸಂ ಅವರ ಬಗ್ಗೆ. ಪ್ರತಿಯೊಬ್ಬ ನಟ ಆಗ್ಬೇಕು ಅಂತ ಅನ್ಕೊಳ್ಳುವಂತಹ ಮಿಡಲ್ ಕ್ಲಾಸ್ ಕಲಾವಿದನ್ಗೆ, ಮಿಡಲ್ ಕ್ಲಾಸ್ ಮನೆಯ ಹುಡುಗನ್ಗೆ ಸ್ಫೂರ್ತಿಯಾಗಿ ಅವ್ರು ಬದುಕ್ತಾ ಇದ್ದಾರೆ. ಹೇಗೆ ಅವರು 0 ಇಂದ ಹೀರೋ ಆದ್ರು, ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್ ಎಲ್ಲದ್ರ ಬಗ್ಗೆನೂ ಅನ್ಫಿಲ್ಟರ್ಡ್ ಆಗಿ ಮಾತಾಡಿದ್ದಾರೆ. ಬಿಕಾಸ್ ಇದು ಖಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಖಡಕ್ ಟಾಕ್ಸ್. ಚೆನ್ನಾಗಿದೆ ಟೈಟ್ಲೆ, ಖಡಕ್ ಟಾಕ್ಸ್. ಸೊ ಇಲ್ಲಿ ನಮ್ಮ ಮಾತುಕತೆ ಕೂಡ ಖಡಕ್ ಆಗಿರುತ್ತೆ. ನಿಮ್ದಿರ್ಬೋದು, ನಮ್ದಿರ್ಬೋದು, ಖಡಕ್ ಆಗಿ ಎಲ್ಲ ಇರಲಿ. ಅಂಡ್ಯಾ 2026ಕ್ಕೆ ಹೊಸ ವರ್ಷ ಶುರುವಾಗಿದೆ. ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹೇಗಿತ್ತು 2025? ಅದೇ ಆಸ್ ಇಟ್ ಈಸ್ ಸೇಮ್. ಎಲ್ಲ ವರ್ಷನೂ ಇರುತ್ತಾರನೆ. ಅಂದ್ರೆ ಕಹಿ ಸಿಹಿ ಎರಡೂ ಇದ್ದೇ ಇರುತ್ತೆ ಲೈಫಲ್ಲಿ. ಅಂದ್ರೆ ಏನಂತಾರೆ, ಎಲ್ಲವೂ ಸಂಭ್ರಮನೇ ಇರಬೇಕು, ಎಲ್ಲವೂ ಸುಖವಾಗಿ ಇರಬೇಕು, ಎಲ್ಲವೂ ಖುಷಿಯಾಗಿರ್ಬೇಕು ಅನ್ನೋ ಲೈಫ್ ಯಾರಿಗೂ ಇರಲ್ಲ. ನಾವು ಅದು ಭ್ರಮೆ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ನೋಡ್ತೀವಿ, ಅದರಲ್ಲಿ ಯಾವುದಾದ್ರು ನಿಮಗೆ ಅವರು ದುಃಖದಲ್ಲಿರೋ ಫೋಟೋಸ್ ಯಾರು ಹಾಕಲ್ಲ. ಕರೆಕ್ಟ್.
ಎಲ್ಲ ಪಿಕ್ಚರ್ಸ್ ನೋಡೋದು, ವಿಡಿಯೋಸ್ ನೋಡೋದು ಎಲ್ಲ ತುಂಬ ಖುಷಿಯಾಗಿರೋದು ಮತ್ತು ಅವ್ರ ಲೈಫ್ ಸೆಲೆಬ್ರೇಟ್ ಮಾಡ್ತಾ ಇರೋದೇ ನೋಡ್ತಾ ಇರ್ತೀವಿ. ಬಟ್ ಅವ್ರ ಒಳಗಡೆ ಇರೋ ನೋವು, ಖುಷಿನ, ಅವ್ರ ಒಳಗಡೆ ಇರೋ ನೋವು, ದುಃಖನ ಯಾರು ಆ ಪಿಕ್ಚರ್ಸ್ನ ಯಾರು ಪಾಪ ಅಪ್ಲೋಡ್ ಮಾಡಲ್ಲ. ಹಾಗಾಗಿ ನಮಗೆ ಬೇರೆಯವ್ರ ಲೈಫ್ ಯಾವಾಗಲೂ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಅದು ಎಲ್ಲರ ಲೈಫಲ್ಲೂ ಇರುತ್ತೆ. ಯಾವುದೇ ಎತ್ತರಕ್ಕೆ ಹೋದ್ರೂ ಅವ್ರವ್ರ ಸ್ಟ್ರಗಲ್ ಅವ್ರಿಗೆ ಇದ್ದೇ ಇರುತ್ತೆ ನನಗನ್ಸೋದು. ಹಂಗಾಗಿ ನಮ್ಮದು ಅಷ್ಟೇ 25 ಸೇಮ್ ಆ್ಯಸ್ ಇಟ್ ಈಸ್ ಆ ಸ್ಟ್ರಗಲ್ಲು. ಆದರೆ ಒಂದೇನಂದರೆ 25ರಲ್ಲಿ ನನಗೆ ತುಂಬ ಖುಷಿ ಆಗೋದೇನಂತಂದರೆ, ಒಂದು ಅಶೋಕ ಕಂಪ್ಲೀಟ್ ಮಾಡಿದೆ ಅನ್ನೋದೊಂದು, ಮತ್ತೆ ಅಯೋಗ್ಯ 2 ಕಂಪ್ಲೀಟ್ ಮಾಡಿದೆ ಅನ್ನೋದೊಂದು, ಅಂಡ್ ವಾಪಸ್ ಟ್ರ್ಯಾಕಿಗೆ ಬಂದೆ ಅಂತ. ಅಯೋಗ್ಯ 2 ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಯ್ತು. ಸಖತ್ ಬೇಗ ಕಂಪ್ಲೀಟ್ ಮಾಡಿದ್ರ? ಬೇಗ ಮಾಡಿದ್ವಿ. ಸೊ 2025ರಲ್ಲಿ 2 ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ರ. ಅಂಡ್ 2026ಕ್ಕೆ 2 ಸಿನಿಮಾ ರಿಲೀಸ್ ಆಗಿದೆ. 2 ಅಲ್ಲ 3 ರಿಲೀಸ್ ಆಗ್ಬೇಕು ಅಂತ ನನಗಿರೋದು. 4 ಒಟ್ಟು. ತಮಿಳಲ್ಲಿ 1, ಮತ್ತೆ ತಮಿಳಲ್ಲಿ 2 ಸಿನಿಮಾ ರಿಲೀಸ್ ಆಗ್ಬೇಕು, ಕನ್ನಡದಲ್ಲಿ 3 ಸಿನಿಮಾ ರಿಲೀಸ್ ಆಗ್ಬೇಕು. 2026ಕ್ಕೆ 5 ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಓಕೆ ಆ ಪ್ಲಾನಿಂಗ್. 2026 ಆಗಿದ್ರೆ ಸತೀಶ್ ನೀನಾಸಂ ಅವರಿಗೆ ವರ್ಷ. ಆ ವರ್ಷ ಫೆಸ್ಟಿವಲ್ 26 ಫೆಸ್ಟಿವಲ್ ಈ ವರ್ಷದಿಂದ. 25ರಲ್ಲಿ ಮಾಡದಿರೋದೇನಾದ್ರು ಒಂದು ವಿಷಯ 26ರಲ್ಲಿ ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡಿರೋದೇನು? 26ರಲ್ಲಿ ಮಾಡದೇ ಇರೋದೇನು ವಿಷಯ ಅಂತಂದ್ರೆ, ನಾನು ಸಿನಿಮಾ ರಿಲೀಸ್ ಮಾಡ್ದಿರೋದು. 26ರಲ್ಲಿ ಮಾಡ್ಲೇಬೇಕು ಅನ್ಕೊಂಡಿರೋದು ಅಂದ್ರೆ ಮಿನಿಮಮ್ 3 ಸಿನಿಮಾ ರಿಲೀಸ್ ಮಾಡ್ಬೇಕು ಕನ್ನಡದಲ್ಲಿ. ಇದು ನನ್ನ ಟಾರ್ಗೆಟ್ ಇರೋದು. ಅಂಡ್ ಆ 3 ಸಿನಿಮಾನು ಜನರಿಗೆ ಖುಷಿ ಕೊಡಬೇಕು, ಮತ್ತೆ ನನ್ನ ಕರಿಯರಲ್ಲಿ 3 ಸಿನಿಮಾನು ಹಿಟ್ ಆಗಿ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಕಾನ್ಫಿಡೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ತಿರುಗಿ ನೋಡಿದ್ರೆ ಮಂಡ್ಯದ ಒಬ್ಬ ಹುಡುಗ ಶಿವಕುಮಾರ್ ಅಲ್ಲಿಂದ ನೀನಾಸಂಗೆ ಹೋಗ್ತಾರೆ. ಒಂದು ಹಸಿ ಮಣ್ಣು ಹೇಗೆ ಮಡಕೆ ಆಗುತ್ತೋ ಆ ರೀತಿ ಮಡಕೆ ಹಾಕ್ತೀರಿ, ಆಮೇಲೆ ಸಿನಿಮಾ ರಂಗಕ್ಕೆ ಬರ್ತೀರಿ. ಆ ಹಸಿ ಮಣ್ಣಿನ ಮಡಕೆಗೆ ಶಾಖ ಕೊಟ್ಟು ಬಿಸಿ ಮಾಡಿ ತಟ್ಟಿ ಅದನ್ನ ಒಂದು ರೂಪಕ್ಕೆ ಮಡಕೆ ರೂಪ ಬರುತ್ತೆ. ಸೊ ಶಿವಕುಮಾರ್ ಟು ಸತೀಶ್ ನೀನಾಸಂ ಈಗ ಹಿಂದಿರುಗಿ ನೋಡಿದ್ರೆ ಹಸಿ ಮಣ್ಣಿನ ಫೇಸ್ ಹೇಗಿತ್ತು ಅಂಡ್ ಶಾಖ ಕೊಟ್ಟಿದ್ದ ಫೇಸ್ ಹೇಗಿತ್ತು? ನಂದು ಕರಿಯರ್ ಶುರುವಾಗಿದ್ದು ಬಹುಶಃ ನನ್ಗೆ ನೆನಪಿರೋ ಪ್ರಕಾರ 2003ರಲ್ಲಿ ಶುರುವಾಗಿದ್ದು. ನೀನಾಸಂಗೆ ಹೋಗಿದ್ದು ನಾನು. ಅದಕ್ಕಿಂತ ಮುಂಚೆ ನಾನು SLCಗೆ ಅರ್ಧಕ್ಕೆ ಬಿಟ್ಟು ಓಡ್ಬಂದ್ಬಿಟ್ಟೆ ನಾನು ಬೆಂಗಳೂರಿಗೆ. 2003ಕ್ಕೆ ನಾನು, ಅದಕ್ಕಿಂತ ಮುಂಚೆ ಬಿಫೋರ್ ನಾನು ಒಂದು 2 years ಬ್ಯಾಕು ಗೋಪಾಲ್ ಥಿಯೇಟರ್ ಅಂತ ಒಂದಿರುತ್ತೆ ಇಲ್ಲಿ ಯಶವಂತಪುರದಲ್ಲಿ. ಆ ಗೋಪಾಲ್ ಥಿಯೇಟ್ರಲ್ಲಿ ಮನೆಯಲ್ಲಿ ಪ್ರೆಷರ್ಗಳು ತುಂಬ ಇತ್ತು. ಆಮೇಲೆ ಎಜುಕೇಷನ್ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಓದ್ಬೇಕಾದ್ರೆ. ನಾನು ಸಿನಿಮಾ ಹುಚ್ಚು ಅವಾಗಲೇ. ಸಿನಿಮಾ ನೋಡೋಕೆ ಕೊಡೋಗ್ಬಿಡ್ತಿದ್ದೆ. ಮಂಡ್ಯದಲ್ಲಿ ಸಂಜಯ್ ಥಿಯೇಟರ್ ಆಗ್ಬೋದು, ಗುರುಶ್ರೀ ಥಿಯೇಟರ್ ಆಗ್ಬೋದು, ಸಿದ್ಧಾರ್ಥ ಥಿಯೇಟರ್ ಆಗ್ಬೋದು, ಮಹಾಲಕ್ಷ್ಮಿ ಥಿಯೇಟರ್ ಆಗ್ಬೋದು, ಅಲ್ಲ ಮಹಾವೀರ ಥಿಯೇಟರ್ ಆಗ್ಬೋದು, ಅದು ಯಾವ ಥಿಯೇಟ್ರ್ ಬಿಟ್ಟಿಲ್ಲ ನಾನು. ಎಲ್ಲ ಥಿಯೇಟ್ರಲ್ಲೂ ಸಿನಿಮಾ ನೋಡಿದ್ದೀನಿ. ಏನೋ ಸಿನಿಮಾಗೆ ಚಕ್ಕರ್ ಹಾಕಿ, ಅಲ್ಲ ಸ್ಕೂಲಿಗೆ ಚಕ್ಕರ್ ಹಾಕಿ ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಅದು ಬಿಟ್ಟರೆ KM ದೊಡ್ಡಿ ಅಂತ ಒಂದು ನಮ್ಮ ಊರಿನ ಪಕ್ಕದ್ದೆ, ಹಳ್ಳಿ ಪಕ್ಕದ್ದು, KM ದೊಡ್ಡಿಗೆ ಬರ್ತಿದ್ದೆ ನಾನು ಸಿನಿಮಾ ನೋಡೋಕೆ ರೆಗ್ಯುಲರ್ಗೆ. ಸುಮಾ ಥಿಯೇಟ್ರು ಮತ್ತು ಯಾವುದು ಮಾರುತಿ ಥಿಯೇಟರ್ ಅಂತ. ಮಾರುತಿ ಥಿಯೇಟರ್ ಉದ್ಘಾಟನೆಗೆ ಹೋಗಿದ್ದೆ ನಾನು. ಅವತ್ತು ಅಣ್ಣವ್ರು ಬಂದಿದ್ರು. ಫಸ್ಟ್ ಟೈಮ್ ನಾನು ಅಣ್ಣವ್ರು ನೋಡಿದ್ದು ಅಲ್ಲೇನೆ. ಒಂದೇ ಸಲ. ಯಾವ ವಯಸ್ಸು ನಿಮ್ಗಾಗ? ನಾನು ಅವಾಗ ಇನ್ನೂ ಹೈಸ್ಕೂಲು. ಹೈಸ್ಕೂಲ್ ಅಲ್ಲ ಅನಿಸ್ತದೆ, ಬಹುಶಃ ಮಿಡಲ್ ಸ್ಕೂಲ್ ಇರ್ಬೇಕು ನಾನು. 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕು ಆ ಟೈಮು, ಅಥವಾ 8th 9th ನಂಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ, ಸಾರಿ. ಬಟ್ ಒಂದು ಟೈಮಲ್ಲಿ ಅಣ್ಣವ್ರು ಬಂದಿದ್ರು ಅಲ್ಲಿಗೆ. ಮೊದಲ ಸ್ಟಾರ್ ಸ್ಟಕ್ ಮೂಮೆಂಟ್ ಅದು. ಮೊದಲು ಫಸ್ಟ್ ಟೈಮ್ ನಾನೊಬ್ಬ ಸ್ಟಾರ್ ನೋಡಿದ್ದು ಅಣ್ಣವ್ರನ್ನೇ ನೋಡಿದೆ. ಅವ್ರನ್ನ ಅದುವರೆಗೂ ನಾನು ಸಿನಿಮಾ ಥಿಯೇಟರ್ಗಳಲ್ಲಿ ತಂದೆಗೆ ತಕ್ಕ ಮಗ ಸಿನಿಮಾ ಆಗ್ಬೋದು, ಕೆಲವು ಸಿನಿಮಾಗಳನ್ನ ನಾನು ಟೆಂಟಲ್ಲೆಲ್ಲ ನೋಡಿದ್ದೆ ದುಡ್ಡು ಕೊಟ್ಟು. ಅದೆಲ್ಲ ನಂಗೆ ನೆನಪಿದೆ. ಅದಾದ ಫಸ್ಟ್ ಟೈಮ್ ಒಬ್ಬ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅನ್ನೋರು ಅಷ್ಟು ದೊಡ್ಡ ವ್ಯಕ್ತಿ ನನಗೆ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಯಾಕೆಂದ್ರೆ ನಾನು ಎಲ್ಲ ಸಿನಿಮಾಗಳು ನೋಡಿರಲಿಲ್ಲ. ಯಾಕಂದ್ರೆ ನಾನು ಇನ್ನೂ ಚಿಕ್ಕ ಹುಡುಗ. ನನಗೆ ಗೊತ್ತಾಗಿದ್ದು ಯಾವಾಗ ಗೊತ್ತಾ, ನನಗೆ ಅಣ್ಣವ್ರು ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಷ್ಟು ದೊಡ್ಡ ಆ್ಯಕ್ಟ್ರು ಅಂತ ಗೊತ್ತಾಗಿದ್ದು ಅವ್ರ ಸಿನಿಮಾಗಳು ನೋಡ್ತಾ ನಾನು ಯಾವಾಗ ನೀನಾಸಂಮಿಂದ ಬಂದಲ್ಲ ಅವಾಗ ಅವ್ರ ಸಿನಿಮಾಗಳು ನೋಡೋಕೆ ಶುರು ಮಾಡಿದೆ. ಅವಾಗ ಅನ್ಸಿದ್ದು ಅವ್ರೊಂದು ದೊಡ್ಡ ಯೂನಿವರ್ಸಿಟಿ, ಆ್ಯಕ್ಟಿಂಗ್ ಆಗಲಿ ವ್ಯಕ್ತಿತ್ವಕ್ಕಾಗಲಿ ದೊಡ್ಡ ಯೂನಿವರ್ಸಿಟಿ ಥರ ಫೀಲ್ ಆಗೋದು. ಆಮೇಲೆ ಅಲ್ಲಿಂದ ಆ್ಯಕ್ಚುಲಿ ನಾನು ಅಲ್ಲಿಂದ ಫ್ಯಾನ್ ಆಗಿದ್ದು. ನಾನು ಅವ್ರ ಸಿನಿಮಾಗಳು ನೋಡ್ತಾ ಫಸ್ಟ್ ನಾನು ಹಾಗೆ ಒಂದು ಹುಚ್ಚು ಅಭಿಮಾನ ನನಗಿರಲಿಲ್ಲ. ನಾನು ನಿಜವಾಗ್ಲೂ ದೊಡ್ಡ ಅಭಿಮಾನಿ ಆಗಿದ್ದು ಅವ್ರ ಸಿನಿಮಾಗಳೆಲ್ಲ ನೋಡಿದ್ಮೇಲೆ. ಎಂಥ ಆ್ಯಕ್ಟ್ರುಗಳು ಇವರು, ಇದೆಲ್ಲ ಸಾಧ್ಯನೇ ಇಲ್ಲ ಮಾಡೋಕ್ಕೆ. ವಿ ಕಾಂಟ್ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಎನರ್ಜಿ. ಆಮೇಲೆ ಎಲ್ಲವೂ ಕೂಡ್ಕೊಂಬರಲ್ಲ. ಅವ್ರ ದೇಹನೂ ಹಂಗೆ ಇಟ್ಕೊಂಡಿದ್ರು, ಅವ್ರ ಶಾರೀರನೂ ಹಂಗೆ ಇಟ್ಕೊಂಡಿದ್ರು, ಅವ್ರ ವರ್ಚಸ್ಸನ್ನು ಹಂಗೆ ಇಟ್ಕೊಂಡಿದ್ರು, ಅವ್ರ ಕಾನ್ಸಂಟ್ರೇಷನ್, ಡೆಡಿಕೇಶನ್ ಎಲ್ಲವನ್ನೂ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಸಿಗೋದು ನಿಮ್ಗೆ ತುಂಬ ಕಷ್ಟ. ವ್ಯಕ್ತಿತ್ವ ಎಲ್ಲವನ್ನು ನಮ್ಮ ಕೈಲೂ ಆಗಲ್ಲ ಅದು. ಅದನ್ನು ನೋಡಿದ್ದು ಫಸ್ಟ್ ಟೈಮ್ ನಾನು ಅಣ್ಣವರಲ್ಲಿ. ಆ ಅಣ್ಣವ್ರನ್ನ ನಾನು ಅವತ್ತು ನೋಡಿದ್ದು ಜಸ್ಟ್ ಒಬ್ಬ ಆ್ಯಕ್ಟರ್ ಆಗಷ್ಟೇ. ಅದಾದ್ಮೇಲೆ ನೋಡಿದ್ದೆ ಅಣ್ಣವ್ರು ಬೇರೆ. ಹಂಗೆ ಅಲ್ಲಿ ಶುರುವಾಗಿದ್ದು ನನ್ನ ಇದು. ಯಾವುದೋ ನಮ್ಮ ಮರದಲ್ಲೇ ಕದ್ದು ತೆಂಗಿನಕಾಯಿ ಮಾರ್ಬಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇದ್ವಿ, ನಾನು ನಮ್ಮ ಚಿಕ್ಕಪ್ಪನ ಮಗ ಇಬ್ಬರು. ಹಾಗೆ ಸಾಕಷ್ಟು ಇನ್ಸಿಡೆಂಟ್ಗಳು. ನಮ್ಮ ಮನೇಲಿ ನಮ್ಮ ತಾಯಿ ಈ ಆರ್ಕೆ ಕಟ್ಟೋರು ಸೂರ್ಗೆ,
ಇದು ದೇವ್ರ ಕೊನೆ ಒಡೆ ಸೂರ್ಗೆ ಹರಕೆ ಕಟ್ಟೋರು. ಹರಕೆಯನ್ನ ಕಿತ್ಕೊಂಡು ಹೋಗಿ ಕದ್ದು ಕಾಣ್ದಂಗೆ ಅರ್ಶನ ಕಟ್ಟಿರೋರು. ಅರ್ಶನದ ಬಟ್ಟೆಗೆ ದುಡ್ಡು ಕಟ್ಬಿಟ್ಟು ₹1 ಎಲ್ಲ ಕಟ್ಟಿರೋರು ಹರಕೆನ ದೇವ್ರಕ್ಕೆ ಅಂತ. ಆ ದೇವ್ರಿಗೆ ಕಟ್ಟಿರೋ ಹರಕೆನೆಲ್ಲ ಕಿತ್ಕೊಂಡು ಹೋಗಿ ಸಿನಿಮಾ ನೋಡಿದ್ದೆ ನಾನು. ಬಟ್ ಎಲ್ಲ ಯಾವ್ದನ್ನೇ ಕದ್ರು ಸಿನಿಮಾ ನೋಡೋದಕ್ಕೆ. ಆಮೇಲೆ ಒಡ್ಸ್ಕೊಂಡಿರೋದು ಸಿನಿಮಾ ನೋಡೋದಕ್ಕೇನೆ, ಬರೀ ಒಡ್ಸ್ಕೊತಾ ಇದ್ದೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಯಾರ ಸತ್ತರೆ ನಮಗೆ ಖುಷಿ, ಯಾಕೆಂದ್ರೆ ತಿಥಿಗೆ ವಿಡಿಯೋ ಹಾಕ್ತಾರೆ ಅಂತ. ಇಂದು ವಿಡಿಯೋ ಪ್ರದರ್ಶನ ಏರ್ಪಡಿಸಲಾಗಿದೆ ಅಂತ ಒಂದು ತಿಥಿ ಕಣ್ಮಲ್ಲಿ ಬರ್ದಿರೋರು ರಾತ್ರಿ 8 ಗಂಟೆಗೆ ಅಂತ. ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಸಣ್ಣ ಹುಡುಗರಲ್ವಾ, ಯಾರ ಸತ್ತರೆ ಖುಷಿ ನಮ್ಗೆ. ಸತ್ತೋದ್ರೆ ಇವತ್ತು ವಿಡಿಯೋ ಹಾಕ್ತಾರೆ ಇವತ್ತು ಅಂತ. ವಿಡಿಯೋ ಹಾಕ್ತಾರೆ, ಟಿವಿ ಹಾಕ್ತಾರೆ ಅಂತಂದ್ರೆ ನಮ್ಗೆ ಏನಾದ್ರೆ ಟಿವಿ ಹೆಂಗ್ ನೋಡ್ತಿದ್ದವಾಗ ಅಂತಂದ್ರೆ ನಾವು ಊರಲ್ಲಿ ಒಂದೇ ಟಿವಿ ಇದ್ದಿದ್ದು. ಆ ಟಿವಿನ ಇಡೀ ಊರವರೆಲ್ಲ ನೋಡ್ತಿದ್ದು. ಇದು ಬರುತ್ತಲ್ಲ ದೇವಸ್ಥಾನ ಮಂಟಪದ ಮುಂದ್ಗಡೆ ಟಿವಿ ಹಾಕೋರು, ಒಂದೊಂದ್ಸಲ ಹಬ್ಬಕ್ಕೆ ಹಾಕೋರು, ಯಾರ ಸತ್ತರೆ ಹಾಕೋರು, ಎಲ್ಲಾರ್ದು ಸಿನಿಮಾಗಳು ಹಾಕೋರು. ಫಸ್ಟ್ ಅಂಬರೀಷ್ ಅಣ್ಣಿಂದ ಶುರು ಆಗೋದು, ಅಲ್ಲೇನು ಶುರು ಆದ್ರೆ ವಿಷ್ಣು ಸರ್ದೊಂದು ಸಿನಿಮಾ ಬರೋದು, ಅಣ್ಣವ್ರದೊಂದು ಸಿನಿಮಾ ಬರೋದು. ಹಿಂಗೆ ಎಲ್ಲ ಒಂದು 3-4 ಸಿನಿಮಾ ಇಡೀ ರಾತ್ರಿ ನೋಡ್ತಿದ್ವಿ. ಬೆಳಗಾನ ಬೆಡ್ಶೀಟ್ ಹಾಕೊಂಡು ಬ್ಲಾಂಕೆಟ್ ಹೊತ್ಕೊಂಡು ರೋಡಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರೋದು. ಎಷ್ಟೋ ಸಲ ಹೆಂಗಾಗಿರೋದು ಅಂತಂದ್ರೆ ಬಂದು ಮಲಗಿರುವಿ ನಾವು ಎಲ್ಲ ಏನೋ ಮಲಗಿ ಸಿನಿಮಾ ಎಲ್ಲ ನೋಡಿ ಮುಗಿಸಿ ರೋಡಲ್ಲೇ ಮಲಗಿರ್ತಿದ್ವಿ. ಆ ಬೀದಿಲೆ 1-4 ಜನ ಮಕ್ಕಳು ನಾವೆಲ್ಲ ಮಲಗಿರುವ ಹಿಂಗೆ ಅಲ್ಲಲ್ಲೇ ಬಿದ್ದಬಿಟ್ಟಿರುವ. ಆ ಬಿದ್ದಿದ್ರೆ ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹೋಗ್ತಾ ಇರ್ತಾರಲ್ಲ ಕೆಲಸಕ್ಕೆ, ದನ ಹಿಡ್ಕೊಂಡು ಕುರಿ ಹಿಡ್ಕೊಂಡೆಲ್ಲ ಎಲ್ಲ ಹೊಡೆದಪ್ಪ ಸರ್ ನಮ್ಮನ್ನ, ಇದಾಗ್ರ ಮನೆಗೆ ಅಂತ. ಇಲ್ಲ ನಮ್ಮ ಮನೆಯವರೇ ಯಾರೋ ಬಂದು ರಮ್ಮ ಅಂತ ಹೊಡೆಯೋರು ಹಿಂಗೆ. ನಮ್ಮವ್ವ ಅಂತೂ ಸರಿಯಾಗಿ ಸುಮಾರು ಸಲ ಹೊಡೆದವಳೆ. ನಮ್ಮವ್ವನಿಗೆ ಏನಂದ್ರೆ ಅವಳು ಹೆವಿ ಕ್ಲೀನ್, ಹಿಂಗೆಲ್ಲ ಮಲ್ಕೊಳಂಗಿಲ್ಲ, ಅಲ್ಲೆಲ್ಲ ಹೋಗಂಗಿಲ್ಲ, ಅದೇನೋ ಆಟ ಆಡಂಗಿಲ್ಲ, ಈ ತರ ಕ್ಲೀನ್ ಅವಳು, ತುಂಬಾ ಹೈಜಿನಿಕ್. ಅವಳಿಗೆ ಏನಂದ್ರೆ ಎಲ್ಲ ಕಡೆ ಗಲೀಜ್ ಮಾಡ್ಕೊಂಡ್ ಬರ್ತಾನೆ. ಹೋದ ತಕ್ಷಣ ಸಗಣಿ ನೀರೆಲ್ಲ ಹಾಕಿ ನನಗೆ ಸ್ನಾನ ಮಾಡಿಸಿ ಫುಲ್ಲು ವಾಡೋದು ಚೆನ್ನಾಗೆ, ಆಮೇಲೆ ಸ್ಕೂಲ್ ಕಳಿಸ್ತಿದ್ರು. ಈ ಥರದ ಇನ್ಸಿಡೆಂಟ್ಗಳು ತುಂಬ ಆಗಿದೆ ಲೈಫಲ್ಲಿ. ಆ ಒಂಥರ ಫನ್ ಇನ್ಸಿಡೆಂಟ್ಗಳು. ಅದು ಬಿಟ್ಟರೆ ಹಿಂಗೆ ಸಿನಿಮಾ ನೋಡಬೇಕು ಅಂತ ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೆ. ಗುರುಶ್ರೀ ಥಿಯೇಟರ್ ಹತ್ರ ನಾವು ಅಯೋಗ್ಯ 2 ಶೂಟ್ ಮಾಡ್ತಾ ಇದ್ವಿ. ಅದು ಮಜಾ ಇನ್ಸಿಡೆಂಟು. ನಾನೇ ನೆನೆಸ್ಕೊತಾ ಇದ್ದೆ. ಅಂದರೆ ನಾನು ಸಣ್ಣ ಹುಡುಗ ಆಗಿದ್ದಾಗ ಇಲ್ಲಿ ಬಂದು ಆ ಕೌಂಟ್ರಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ದೀನಿ. ಇವತ್ತು ಅದೇ ಕೌಂಟ್ರಲ್ಲಿ ನಾನು ಸಿನಿಮಾಗೆ ಟಿಕೆಟ್ ತೊಗೊಂಡು 100 ಡೇಸ್ ಓಡ್ತಲ್ಲಿ ಅಯೋಗ್ಯ ಫಸ್ಟ್ ಪಾರ್ಟು. ಈಗ ಅಯೋಗ್ಯ 2 ಇಲ್ಲೇ ಮಾಡ್ತಾಯಿದ್ದೀನಿ ಶೂಟಿಂಗು. ಎಂಥ ಇನ್ಸಿಡೆಂಟ್ ಅಲ್ವಾ. ಆಮೇಲೆ ಅಂಬರೀಷ್ ಅಣ್ಣಂದು ನಂದು ಮಾತಾಡ್ತಾ ಇದ್ದೆ ಅವತ್ತು. ಅಂಬರೀಷ್ ಅಣ್ಣ ನೋಡೋದೇ ಒಂದು ನಮ್ಗೆ ಖುಷಿ. ಅವರು ಒಂಥರ ರೆಬಲ್ ಅಲ್ವಾ, ಒಬ್ಬ ಸೂಪರ್ ಸ್ಟಾರು ಅಂಬರೀಷ್ ಅಣ್ಣ ಅಂತಂದರೆ. ಅವ್ರು ನಾನು 2-3 ಸಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ನಮ್ಮೂರಿಗೆ ಬಂದಿದ್ರು. ಆದರೆ ಅವ್ರದ್ದು ನಂದು ಕಟೌಟ್ ಒಂದೇ ಕಡೆ ಬಿದ್ದಿತ್ತು. ಯಾವಾಗ ಅಂತಂದರೆ ಅಯೋಗ್ಯ ರಿಲೀಸ್ ಆದಾಗ ಅಂಬಿ ನಿನಗೆ ವಯಸ್ಸಾಯ್ತು ರಿಲೀಸ್ ಆಯಿತು. ಒಂದು 4-5 ವಾರಕ್ಕೆ ಸಿದ್ಧಾರ್ಥ ಅಂತ ಹಿಂದ್ಗಡೆ ಒಂದು ಥಿಯೇಟರ್ ಇದೆ, ಏನೋ ಸಂಜಯ್ ಥಿಯೇಟರ್ ಹಿಂದ್ಗಡೆ ಸಿದ್ಧಾರ್ಥ ಥಿಯೇಟರ್ ಇದೆ ಅಟ್ಯಾಚ್ ಆಗಿ. ಸಿದ್ಧಾರ್ಥದಲ್ಲಿ ಅವ್ರದ್ದು ಬಿಡುಗಡೆ ಆಗಿತ್ತು, ಸಂಜಯದಲ್ಲಿ ನಂದು ಬಿಡುಗಡೆ ಆಗಿತ್ತು. ನಂದು ಇನ್ನೂ ರನ್ನಿಂಗಲ್ಲಿತ್ತು. ಅವಾಗ ಅಂಬರೀಷ್ ಅಣ್ಣನ ರಿಲೀಸ್ ಆಯಿತು. ಅವಾಗ ಅಂಬರೀಷ್ ಅಣ್ಣನ ಕಟೌಟು ನನ್ನ ಕಟೌಟು 2 ಒಟ್ಟೊಟ್ಟಿಗೆ ನಿಂತಿತ್ತು ಒಂದೇ ಕಡೆ ಜಾಗದಲ್ಲಿ. ಸುಮ್ಮನೆ ಇಮ್ಯಾಜಿನ್ ಮಾಡಿದ್ರೆ ಏನೋ ನಾನು ಊರಲ್ಲಿ ಕೂತ್ಕೊಂಡು ಆ ಹುಡುಗ ಯಾವುದೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಕ್ಲಾಸ್ ಫ್ಯಾಮಿಲಿ, ಅವನು 30 ಗುಂಟೆ ಜಮೀನು, 8 ಮೇನ ಮಕ್ಕಳು, ಆಮೇಲೆ ಏನೋ ಒಂದು ಹೊತ್ತಿಗಿದ್ರೆ ಒಂದು ಹೊತ್ತಿಗಿರಲ್ಲ, ಆ ಥರ ಲೈಫ್ ಪರಿಸ್ಥಿತಿ ಅವನೊಬ್ಬ ಹುಡುಗ ಇಮ್ಯಾಜಿನ್ ಮಾಡಿಕೊಂಡು, ಅಂದರೆ ನಾನು ಹೀರೋ ಆಗ್ತೀನಿ ಅಥವಾ ನಾನು ಹೋಗಿ ಅಲ್ಲಿ ನನ್ನ ಕಟೌಟ್ ಬೀಳುತ್ತೆ ಅಂತ ಒಂದ್ಸಲ ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರೆ ಇದೇನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನಿಸ್ತಾ ಇರುತ್ತೆ ಲೈಫು, ನಾನೇ ನೋಡ್ಕೊಂಡಾಗ. ಅದು ಒಂಥರ ನನಗೆ ಇವತ್ತು ಜರ್ನಿನಲ್ಲಿ ಇಷ್ಟು ಬಂದಿದ್ದೀವಿ. ನೀವು ಹೇಳಿದ್ರಲ್ಲ ಅದು ಮಡಕೆ ಹೇಗಾಯಿತು ಅಂತ. ಆ ಹಸಿವೆಗಳು, ಅವಮಾನಗಳು, ನೋವುಗಳೇ ನಮಗೆ ಏನಂದ್ರೆ ದಾರಿನ ಓಪನ್ ಮಾಡಿದ್ದು. 2 ಥರ ಆಗ್ಬೋದು ಅದು. ಒಬ್ಬ ಮನುಷ್ಯ ನೋವು ಹಸಿವಲ್ಲಿ ಕೆಟ್ಟ ದಾರಿನ ತುಳಿಬೋದು, ಅಥವಾ ಛಲವಾಗಿ ನಿಂತ್ಕೊಂಡು ಒಳ್ಳೆ ದಾರಿನಲ್ಲಿ ಹೋಗ್ಬೋದು. ಆ ದಾರಿನಲ್ಲಿ ರನ್ ಮಾಡ್ತಾ ಬಂದೆ ನಾನು. ಅದು ಸಿನಿಮಾ ಹುಚ್ಚಿತ್ತು ನನಗೆ. ಅದ್ರ ಜೊತೆಗೆ ನಮ್ಮ ಮನೆ ಪರಿಸ್ಥಿತಿ ಹಂಗಿತ್ತು. ನಾವು ಗೆಲ್ಲೇಬೇಕು, ನಾವು ನಿಂತ್ಕೊಳ್ಳೇಬೇಕು. ನಾನು ಒಂದು ದಿವಸ ನಮ್ಮ ಮನೆಯವ್ರಿಗೆಲ್ಲ ನಾನು ಸಹಾಯ ಮಾಡಬೇಕು, ನಮ್ಮ ಮನೆಯವರೆಲ್ಲ ನನ್ನ ಜೊತೆ ನಿಂತ್ಕೋಬೇಕು, ಅಲ್ಲ ನಮ್ಮ ಮನೆಯವ್ರ ಜೊತೆಗೆ ನಾನು ನಿಂತ್ಕೋಬೇಕು, ಅಷ್ಟು ಜನ ಜೊತೆಗೆ ನಾನು. ನಮ್ಗೆ ತುಂಬ ದೊಡ್ಡ ಫ್ಯಾಮಿಲಿ. ಆ ಥರ ಫೈಟ್ ಮಾಡ್ಕೊಂಬಂದಿದ್ದು. ಆಮೇಲೆ ನಾನಾಗಲಿ ನಮ್ಮ ಅಣ್ಣಂದ್ರಾಗಲಿ ಅದನ್ನೇ ಫೈಟ್ ಮಾಡಿದ್ವಿ. ಇವತ್ತು ನಮ್ಮ ಅಣ್ಣಂದರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಅಂದರೆ ಫ್ಯಾಮಿಲಿ ಫುಲ್ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ. ಆ್ಯಂಡ್ ಅದೊಂದು ನಮಗೆ ಖುಷಿ ವಿಷಯ. ಈ ಖುಷಿ ವಿಷಯ ಅದೊಂದು. ಈ ಟ್ರಾವೆಲಲ್ಲಿ ಆ ಒಂದು ಟೈಮ್ ಇತ್ತಲ್ಲ, ಹಳ್ಳಿನಲ್ಲಿ ಸಿನಿಮಾ ನೋಡ್ತಾ ಇದ್ದೆ, ಇದೆಲ್ಲ ಆಯಿತು. SLC ಟೈಮ್ ಬಂದೆ. ಆ ಟೈಮ್ಗೆ ಯಾಕೆ ಎಜುಕೇಷನ್ ಬಿಟ್ಟೆ ಅಂತಂದ್ರೆ ಅಷ್ಟೊಂದು ಪ್ರೆಷರ್ ಇತ್ತು ನನಗೆ. ಫ್ಯಾಮಿಲಿ ಒಳಗೆ ಇರೋಕ್ಕೆ ಆಗ್ತಿರಲಿಲ್ಲ ನನಗೆ. ಅಂದ್ರೆ ಆ ಪ್ರೆಷರ್ಗೆ ಅರ್ಧ ನನಗೆ ಸಾಕಪ್ಪ, ಎಜುಕೇಷನ್ ಸರಿ ಒಟ್ಬಿಡೋಣ ಇಲ್ಲಿ ನನ್ನ ಹತ್ರ, ನಾನು ಓಡ್ಬಿಟ್ಟೆ. ಹೊರಡೋಣ ಅಂತ ಇತ್ತು, ಬಟ್ ನಟನೆ ಆಗ್ಬೇಕು ಅನ್ನೋದು ಇತ್ತಾಗ್ಲೇ ಇಲ್ಲ. ನಟನೆ ಆಗ್ಬೇಕು ಅಂತೆಲ್ಲ ಇರಲಿಲ್ಲ ನನಗೆ.
ಹೊಟ್ಬಿಡೋಣ ಬೇಡ, ಈ ಊರು ಈ ಸವಾಸ ಯಾವುದು ಬೇಡ, ಬಿಟ್ಟು ಹೊಟ್ಬಿಡೋಣ ಅಂತ ಹೊಟ್ಬಿಟ್ಟಿದ್ದು ನಾನು. ಅಂದ್ರೆ ಏನು ಆಗ್ತಾ ಇಲ್ಲ ಲೈಫಲ್ಲಿ, ಬರೀ ಜಗಳ ಕದನ ಅದು ಇದು ಬರೀ ಇದೇ ನಡೀತಾ ಇದೆ ಲೈಫಲ್ಲಿ. ಸರಿ ಬಿಟ್ಟು ಹೊಟ್ಬಿಡೋಣ ಅಂತ ಅಲ್ಲಿಂದ ಹೊರಟೆ. ನಾನು ಹೊರಟು ಯಾವ ಧೈರ್ಯದ ಮೇಲೆ ಹೊರಟೆ ಗೊತ್ತಿಲ್ಲ. ಒಂದು ಸೈಕಲ್ ಇತ್ತು, ಸೈಕಲ್ ತಗೊಂಡೋಗಿ ಎಲ್ಲ ಕೆಎಂ ದೊಡ್ಡಿಂದಲ್ಲಿ ಅಡ ಇಟ್ಬಿಟ್ಟು ಒಂದು 200-300 ರೂಪಾಯಿಗೆ ಬಸ್ ಹತ್ತೇ ಬಿಟ್ಟು ಕ್ಯಾಂಪಸ್ ಹತ್ತವನೇ. ಅಲ್ಲಿ ನನಗಿನ್ನ ನೆನಪಿದೆ ಯಾವ ಧೈರ್ಯದ ಮೇಲೆ, ಬಹುಶಃ ಇವತ್ತಾಗಿ ಹತ್ತಾ ಇರಲಿಲ್ಲ ನಾನು, ಈಗ ಆ ಧೈರ್ಯ ಸಲ್ಲ ನನಗೆ. ಅವತ್ತು ಹೆಂಗೆ ಹತ್ತದೆ ಬಸ್ ಅಂತ ನಂಗೆ ಗೊತ್ತಿಲ್ಲ, ಒಬ್ಬನೇ ಯಾರಿಗೂ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ. ಮನೆ ಬಿಟ್ಟೆ ಹೊರಟೆ, ಸೀದಾ ಬಂದೆ ಬೆಂಗಳೂರಿಗೆ. ಯಶವಂತಪುರ ಏನೋ ಸೀದಾ ಬಂದು ಬೆಂಗಳೂರು ಮೆಜೆಸ್ಟಿಕಲ್ಲಿ ಇಳಿದು ಒಂದು ಬಸ್ ಹತ್ತೆ. ಯಶವಂತಪುರದ ಕಡೆಗೆ ಹೋಗ್ತಾ ಇದ್ದು ಬಸ್ಸು. ಅದು ಯಶವಂತಪುರ ಅಂತಲೂ ಗೊತ್ತಿಲ್ಲ ನಮ್ಗೆ, ಯಾವ ಊರು ಅಂತಲೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಬೆಂಗಳೂರು ನೋಡಿದ್ರಾ? ಇಲ್ಲ, ಫಸ್ಟ್ ಟೈಮ್ ಬೆಂಗಳೂರು ನೋಡಿದ್ದೆ. ಅದಕ್ಕಿಂತ ಮುಂಚೆ ನೋಡಿದ್ದು ಒಂದ್ಸಲ ನಮ್ಮ ಮಾವನ ಮಗಳು ಮದುವೆ ಆಗಿತ್ತು ಅಜಯನಗರದಲ್ಲಿ, ಎಲ್ಲ ಚೌಟ್ರಿ ಅಂತ. ನಂಗೆ ನೆನಪಿಲ್ಲ, ಬ್ಲರ್ ಆಗಿ ನೆನಪಿ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನಾನು ತುಂಬಾ. ಅವ್ರು ಬಸ್ಸಲ್ಲಿ ಕರ್ಕೊಂಡ್ಬಂದಿದ್ರು, ಬಸ್ಸಲ್ಲಿ ಕರ್ಕೊಂಡೋಗಿ ಊರು ಬಿಟ್ಬಿಟ್ಟಿದ್ರು ಬಸ್ಸು. ಅದು ಮಾತ್ರ ಮೆಮೊರಿ ಇರೋದು ನನಗೆ. ಅದು ಬಿಟ್ಟರೆ ನಾನು ಬೆಂಗಳೂರು ಕಾಲ ಇಟ್ಟಿಲ್ಲ. ಮೆಜೆಸ್ಟಿಕ್ ಬಂದೆ, ಒಂದು ಬಸ್ ಕೂತ್ಕೊಂಡೆ, ಅದು ಕರ್ಕೊಂಡೋಗಿ ಯಶವಂತಪುರದಲ್ಲಿ ಬಿಸಾಕ್ತು. ಲಾಸ್ಟ್ ಸ್ಟಾಪ್ ಅದೇ. ಅದು ಅವಾಗ ಯಶವಂತಪುರ ಇದು ಬಸ್ ಸ್ಟಾಪ್ ನಿಮ್ಗೆ ಈಗ ನೋಡೋ ಥರ ಇರಲಿಲ್ಲ. ಅದು ಈಗೆಲ್ಲ ಬಿಲ್ಡಿಂಗ್ಗಳೆಲ್ಲ ಬಂದಿದೆ. ಆ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಅಲ್ಲಿ ಪ್ಲೈನಾಗಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಅದ್ರ ಪಕ್ಕದಲ್ಲೇ ಗೋಪಾಲ್ ಥಿಯೇಟ್ರ್ ಇತ್ತು. ಆ ಗೋಪಾಲ್ ಥಿಯೇಟ್ರಿಗೆ ಹೋದೆ. ಅಲ್ಲಿ ಕ್ಯಾಂಟೀನಲ್ಲಿ ರಮೇಶ್ ಅಂತ ಒಬ್ಬರಿದ್ರು. ಅವರು ನಾನು ಒಂದೇ ಪಿಕ್ಚರ್ 2-3 ಸಲ ನೋಡ್ತಾ ಇದ್ದು. ನೋಡ್ಬಿಟ್ಟು ನೀವು ಯಾಕೆ ಒಂದೇ ಪಿಕ್ಚರ್ 2 ಸಲ ಬರಲ್ಲ ನೀನು ಅಂತಂದರು. ಯಾವರು ಅಂತಂದರು. ಹಿಂಗೆ ಮಂಡ್ಯ ಅಣ್ಣ ಅಂತಂದೆ. ಏನು ಮಾಡ್ತಾಯಿದ್ದೆ ಇಲ್ಲಿ ಅಂತಂದರು. ಹಿಂಗೆ ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ಕೆಲಸ ಮಾಡ್ತೀನಿ ಅಂತಂದರು. ಹ್ಞೂ ಮಾಡ್ತೀನಣ್ಣ ಅಂತಂದೆ. ಅಲ್ಲೇ ಟೀ ಸರ್ವ್ ಮಾಡೋದು, ಇಂಟರ್ವಲ್ ಪಾಯಿಂಟಲ್ಲಿ ಟೀಗೆ ಬಿಡ್ತಾರಲ್ಲ, ಟೀ ಸರ್ವ್ ಮಾಡೋದು. ಅದಾದಮೇಲೆ ಗಿಪ್ಕಾರ್ನ್ ಮಾರೋದು ಕ್ಯಾಂಟೀನಲ್ಲಿ, ಟಾರ್ಚ್ ಹಾಕೋದು, ಟಿಕೆಟ್ ಅರಿಯೋದು. ನೀವು ಲೂಸಿಯಾದಲ್ಲಿ ಕ್ಯಾರೆಕ್ಟರ್ ನೋಡಿದ್ರೆ ಕರೆಕ್ಟ್ ಸೇಮ್ ನಿಮಗೆ ಹಂಗೆ ಗೊತ್ತಾಗುತ್ತೆ. ನನ್ನ ಲೈಫ್ಗೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಡೆಸ್ಟಿನಿ ಅನ್ಸುತ್ತಾ ನಿಮ್ಗೆ? ಅಂದ್ರೆ ತಿಥಿಗಳಲ್ಲಿ ಸಿನಿಮಾ ಹಾಕಿದಾಗ ಅಂಬರೀಷ್ ಅಣ್ಣನ ಸಿನಿಮಾ ನೋಡ್ತಿದ್ದವರು ಅವ್ರ ಜೊತೆ ಕಟ್ಔಟ್ ಬೀಳೋದು, ಬೆಂಗಳೂರಿಗೆ ಬಂದ ತಕ್ಷಣ ಥಿಯೇಟ್ರಲ್ಲೇ ಮೊದಲನೇ ಕೆಲಸ ಸಿಗೋದು, ಅದೇ ಥಿಯೇಟರ್ಗಳಲ್ಲಿ ನಿಮ್ಮ ಸಿನಿಮಾ ಬರೋದು. ಆ್ಯಕ್ಚುಲಿ ನೀವು ಹೇಳ್ತಾ ಇದ್ದಾಗ ಈಗ ಹಂಗೆ ಅನಿಸ್ತಾ ಇದೆ ನನಗೆ ಅಲ್ವಾ? ಎಲ್ಲವೂ ರಿಲೇಟೆಡ್ ಆಗಿಲ್ವಾ? ಎಲ್ಲ ಒಂದಕ್ಕೊಂದು ಹೆಂಗಂದ್ರೆ ನಂಗೆ ಗೊತ್ತಿಲ್ಲ. ಪಾತ್ ಅದು ಹೆಂಗೆ ಬಂತು ನನಗೆ, ಹೆಂಗೆ ಕ್ರಿಯೇಟ್ ಆಯಿತು ಅಂತಲೇ ಗೊತ್ತಿಲ್ಲ. ಅಲ್ಲಿಂದ ಸಿನಿಮಾಗಳು ನೋಡ್ತಾ ಇದ್ದೆ. ಅಲ್ಲೂ ಸಿನಿಮಾ ನೋಡ್ತಾ ಇದ್ದೀನಿ ನೋಡಿ. ಮತ್ತೆ ಥಿಯೇಟರ್ಗೆ ಬಂದಿದ್ದೀನಿ ವಾಪಸ್ಸು. ಸಿನಿಮಾಗಳು ನೋಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲೇ ಮೈಮೂನ್ ಶಾಪ್ ಚೌಟ್ರಿಗೆ ಹೋಗ್ತಿದ್ದೆ, ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದೆ. ಅಲ್ಲಿಂದ ಇನ್ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಏನೇನೋ ವಿಚಿತ್ರ 2-3 ತಿಂಗಳು ಒಂದೊಂದು ಕೆಲಸ ಮಾಡಿದ್ದೀನಿ ನಾನು. ಮನೆಗೆ ಹೋಗ್ಬೇಕು ಅನಿಸ್ಲಿಲ್ಲ. ಅವ್ವ ತುಂಬ ನೆನಪಾಗ್ತಿದ್ದೆ ನನಗೆ. ಅವ್ವ ಯಾವಾಗಲೂ ನೆನಪುಗಳು. ಅದು ನಮ್ಮ ಹಾಡಾಯ್ತಲ್ಲ, ಯಾವುದೋ ಊರಲ್ಲೇನೋ ಹಬ್ಬ ಅಂತ ಹೂವು ಕರೆದಂಗೆ ಆಗುತ್ತೈತೆ ಅಂತ. ನೋಡಿ ಹೆಂಗೆ ನನಗೆ ಒಂಥರ ಲೈಫು ಹೆಂಗೆ ಅಂದರೆ ಒಂಥರ ಸಿನಿಮಾಗೂ ನನ್ನ ಲೈಫ್ಗೆ ಒಂದಕ್ಕೊಂದು. ಈಗ ನೋಡಿ, ಅದೇ ಸಿನಿಮಾದಲ್ಲಿ ನಾನು ಟೀ ಮಾರೋ ಹುಡುಗ ಮತ್ತು ಟಾರ್ಚ್ ಹಾಕೋ ಹುಡುಗ ಥಿಯೇಟ್ರಲ್ಲಿ. ಆಮೇಲೆ ರಿಯಲ್ ಲೈಫಲ್ಲಿ ನಾನು ಹೀರೋ, ಅಲ್ಲೂ ರಿಯಲ್ ಲೈಫಲ್ಲಿ ಹೀರೋ. ಕರೆಕ್ಟ್. ಡ್ರೀಮಲ್ಲಿ ಬರೋ ಕ್ಯಾರೆಕ್ಟ್ರು ಏನೋ ಟೀ ಮಾರೋ ಹುಡುಗ, ಟಾರ್ಚ್ ಬಿಡೋನು. ಬಟ್ ಒರಿಜಿನಲ್ ಆಗಿ ಅವ್ನು ಹೀರೋ. ಬ್ಲ್ಯಾಕ್ ಆ್ಯಂಡ್ ವೈಟೇ ರಿಯಲ್ ಸ್ಟೋರಿ. ಓಕೆ, ಇಲ್ಲಿ ನನ್ನ ಲೈಫಲ್ಲಿ ಈಗ ನಾನು ಹೀರೋ ಆಗಿದ್ದೀನಿ. ಆದರೆ ನನ್ನ ಲೈಫಲ್ಲಿ ಅದನ್ನು ಮಾಡ್ತಾ ಇದ್ದೆ ನಾನು. ಆ ಲೂಸಿಯಾ ಕತೆ ಬಹುಶಃ ನಂದೇ ಲೈಫಿನ ಕತೆನಾ ಅಂತ. ಆದ್ರೆ ನನ್ನ ಲೈಫನ್ನೇನು ಅವ್ರಿಗೆ ಪವನ್ ಗೊತ್ತಿರಲ್ಲ ನಾನು ಇಷ್ಟೆಲ್ಲ ಮಾಡಿಲ್ಲ ಅಂತ, ಮಾಡಿದ್ದೀನಿ ಅಂತ. ಪವನ್ಗೆ ಏನು ಗೊತ್ತಿರಲ್ಲ ನನ್ನ ಲೈಫ್ ಸ್ಟೋರಿ. ಬಟ್ ಕೋಇನ್ಸಿಡೆನ್ಸ್ ಏನಂತಂದ್ರೆ, ಇಷ್ಟೊಂದು ಕೋಇನ್ಸಿಡೆನ್ಸ್, ಅದೆಲ್ಲ ಕೆಲಸ ಮಾಡಿರೋ ಹುಡುಗ ನಾನು. ಬಟ್ ನಾನು ಹೀರೋ ಅದೇ. ಬಟ್ ಅದೇ ಥಿಯೇಟ್ರಲ್ಲಿ ನಾನು ಕಟ್ಔಟ್ ಬಂದು ನಿಂತ್ಕೊಳ್ಳುತ್ತೆ. ನಾನೇನು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಂದರೆ ಒಂದು ಕೋಇನ್ಸಿಡೆನ್ಸ್ ಹೆಂಗಾಗಿದೆ ನನ್ನ ಲೈಫಲ್ಲಿ ಅನ್ನೋದು ಇದನ್ಸಿದ್ ನನಗೆ. ಈ ಲೂಸಿಯಾ ಸಿನಿಮಾ ರೆಫರೆನ್ಸ್ ತಗೊಂಡ್ರೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರೋ ಹೀರೋ ಕಲರ್ಫುಲ್ ಆಗಿರೋದು ಟಾರ್ಚ್ ಬಿಡೋ ಹುಡುಗ. ಹೌದು. ನಿಮ್ಗೆ ಯಾವ ಥರ ಅನ್ಸಿದ್ಯಾ ರಿಯಲ್ ಲೈಫಲ್ಲೂ ಆ ಟೈಮ್ ಝೋನ್ಸು ಆ ಟೈಮ್ ಲೈನ್ಸು ತುಂಬ ಕಲರ್ಫುಲ್ ಆಗಿತ್ತು ಅಂತ? 100%. ಬಟ್ ಅದು ಆ ದಿನಗಳು ಸಿಗೋಷ್ಟು ಮಜಾ, ಆ ದಿನಗಳಷ್ಟು ಕೊಡೋಷ್ಟು ಖುಷಿನ ಈ ದಿನಗಳು ಕೊಡಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ಬೇಕು, ಓಪನ್ ಆಗಿ ಹೇಳ್ತಿದ್ದೀನಿ. ಇವತ್ತು ಸಕ್ಸಸ್ ಇರ್ಬೋದು, ಜನ ನನ್ನ ಇಷ್ಟಪಟ್ಟಿರ್ಬೋದು, ನನಗೆ ಇಷ್ಟು ಸಿನಿಮಾಗಳಿರ್ಬೋದು ಕೈಯಲ್ಲಿ, ಅದೆಲ್ಲ ಬೇರೆ ವಿಷಯ. ಬಟ್ ಆ ಇನೋಸೆನ್ಸ್ ಇತ್ತಲ್ಲ ನನಗೆ, ಆ ದಿನಗಳ ಎಂಜಾಯ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಫುಟ್ಬಾತಲ್ಲಿ ಅನ್ನ ತಿನ್ನೋದಾಗಲಿ, ಯಾವುದೋ ಒಂದು ಪಾನಿಪುರಿ ತಿನ್ನೋದಾಗಲಿ, ಇನ್ನೊಂದಾಗಲಿ, ಅದು ಇವತ್ತು ತಿನ್ನೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ದಿನಗಳೇ ಬೇರೆ. ನಮ್ಗೆ ಇಷ್ಟ ಬಂದಾಗ ಓಡಾಡ್ತಾ ಇದ್ವಿ, ಫ್ರೀಡಮ್ ಇತ್ತು ನಮಗೆ. ಯಾವ ಆಲೋಚನೆಗಳು, ಯಾವ ಜವಾಬ್ದಾರಿಗಳು ಮೈ ಮೇಲೆ ಇರಲಿಲ್ಲ. ನಾನು ಈ ಥರ ಸಿನಿಮಾ ಮಾಡಲೇಬೇಕು, ನಾನು ಹಿಂಗೆ ಬದುಕಬೇಕು, ನಾನು ಇಷ್ಟೆಲ್ಲ ಮಾಡಬೇಕು ಅನ್ನೋ ಜವಾಬ್ದಾರಿ ಇರಲಿಲ್ಲ. ನಮ್ಮ ಮನೆ ಬಿಟ್ಟು ಬಂದಾಗ ಯಾವ ಜವಾಬ್ದಾರಿನೂ ಇರಲಿಲ್ಲ. ಬರೀ ನಾನು ತಿನ್ನೋದು, ಉಣ್ಣೋದು, ಮಲಗೋದು ಅಷ್ಟೇ ಇದ್ದಿದ್ದು. ಬಟ್ ಈಗ ಹಂಗಿಲ್ವೇ, ಇಡೀ ಎಲ್ಲ ಲೈಫಿನ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಅದೆಲ್ಲ ಬಂದು ನಿಮ್ಗೆ ಒಂದೇ ಸಲ ಬಿದ್ದಾಗ ಅಂದ್ರೆ ನಿಮ್ಗೆ ಅದಿಷ್ಟನ ಇದಿಷ್ಟನ ಅಂತ ಕೇಳಿದ್ರೆ ಅಫ್ಕೋರ್ಸ್ ಅದೇ ಇಷ್ಟ ಆಗೋದು ನನಗೆ.
ಲೈಫು. ಅಂದ್ರೆ ಎಂತಹ ಪ್ರಶ್ನೆಗಳನ್ನ ಹುಟ್ಟುತ್ತೇನಕ್ಕೆ ಅಂತ ಟೈಮಲ್ಲಿ ಇರ್ಬೇಕಾರೆ ಈ ತರದೊಂದು ಲೈಫ್ ಕನ್ಸ್ ಕಾಣ್ತಾ ಇರ್ತೀವಿ. ಈ ತರ ಲೈಫ್ ಬಂದ್ಮೇಲೆ ಕನ್ಸ್ ಕಾಣ್ತಿದ್ ಫೇಸೇ ಚೆನ್ನಾಗಿತ್ತು ಅಂತ ಅನ್ಸ್ಬಿಡುತ್ತೆ. ಹೌದು. ಅದು ಯಾವಾಗ್ಲೂ ಹಂಗೇನೆ ಅದು, ಎಲ್ಲರ ಲೈಫಲ್ಲೂ ಹಂಗೇನೆ ಅದು. ನೀವು ಯಾರನ್ನಾದ್ರೂ ಸುಮ್ಮನೆ ಒಳಗಡೆ ಹೋಗಿ ಕೇಳಿದ್ರೆ, ಈಗ ನನಗೇನು ಗೊತ್ತಾ, ನನಗೆ ನಾನು ವಾಕಿಂಗ್ ತುಂಬಾ ಇಷ್ಟಪಡೋನು. ನಾನು ಒಂದು ಎಲ್ಲರೂ ಬಿಟ್ಟರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ಬೇಕು, ನನಗೆ ಸಖತ್ ಇಷ್ಟ. ನನಗೆ ನಾನು ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ, ಕೆಲವು ಸಲ ಮಾಸ್ಕ್ ಗೀಸ್ಕ್ ಹಾಕೊಂಡು ಹೋಗ್ತಾ ಇರ್ತೀನಿ ಸುಮ್ಮನೆ ಒಬ್ಬೊಬ್ಬನೇ ನಡ್ಕೊಂಡು ಎಲ್ಲೋ. ನಾನು ವಾಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದೇ ಕಟ್ಟೋನ್ ಆಗೋಯ್ತು ನನಗೆ. ಅಂದರೆ ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ವಾ, ಅಂದ್ರೆ ಒಬ್ಬ ಹೀರೋ ಆದಮೇಲೆ ಒಂದಷ್ಟು ರಿಸ್ಟ್ರಿಕ್ಷನ್ ತಾನಾಗೆ ಬಂದ್ಬಿಡ್ತದೆ. ಓಕೆ, ನಮಗೆ ಬೇಡ ಅಂದ್ರೆ ನಮ್ಮ ಸುತ್ತ ಇರೋರೆ ನಮ್ಮನ್ನು ಕವರ್ ಮಾಡಿಬಿಡ್ತಾರೆ. ಓಕೆ, ಇದು ಮಾಡಬಾರ್ದು ಅಂತ. ಅದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ಸ್ಟೇಟ್ಗೆ ಹೋಗ್ಬಿಡ್ತೀನಿ ಸುಮಾರು ಸಲ. ಚೆನ್ನೈಗೋ ಇಲ್ಲ ಇದು ಕೇರಳ ಕಡೆಗೋ ಈ ಥರ ಎಲ್ಲರೂ ಹೋದಾಗ ನಾವು ವಾರಗಟ್ಟಲೆ ಬರಲ್ಲ ವಾಪಸ್ಸು. ಯಾಕೆಂದ್ರೆ ಅಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತೀನಿ, ಒಬ್ಬನೇ ಓಡಾಡ್ತಾ ಇರ್ತೀನಿ, ನಡ್ಕೊಂಡೇ ಹೋಗ್ತೀನಿ, ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಿ, ಆರಾಮಾಗಿ ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾ ಇರ್ತೀನಿ. ಈ ಥರದ ಲೈಫು ನನಗಿಷ್ಟ. ಅದನ್ನ ಇರೋ ಸತ್ಯ, ಅದು ಸುಳ್ಳೇನು ಹೇಳ್ತಾ ಇಲ್ಲ ನಾನು. ಸೊ ಅಲ್ಲಿಂದ ನೆಕ್ಸ್ಟು ನಿನಾಸಂ ಹೇಗೆ ನಿಮ್ಮ ಜೀವನಕ್ಕೆ ಬಂತು, ಅಥವಾ ನಿನಾಸಂನ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಬಿಕಾಸ್ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ನಲ್ಲ, ನಾನು ಬೆಂಗಳೂರಲ್ಲಿ ಇದ್ದಾಗ 1 ವರ್ಷ 2 ವರ್ಷ ಇದ್ದೆ ಅನ್ಸುತ್ತೆ. ನಾನು ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ನಾನು ಕೆಲಸ ಮಾಡ್ತಾ ಇರೋದು ಪೀಣ್ಯ ಫ್ಯಾಕ್ಟ್ರಿನಲ್ಲಿ ಅಂತ ಗೊತ್ತಾಯ್ತು ಅವನಿಗೆ. ಅಜಿತ್ ಗ್ಲೋಬಲ್ ಅಂತ ಫ್ಯಾಕ್ಟ್ರಿ, ಅಲ್ಲಿ ನಾನು ಆಫೀಸ್ ಬಾಯ್ ಆಗಿದ್ದೆ. ಅಲ್ಲಿಂದ ನಾನು ಒಂದು ಸಣ್ಣ ರೂಮ್ ಮಾಡ್ಕೊಂಡು, ನಾನು ಇಷ್ಟಾಗಲಿದ್ದು ಒಂದು ರೂಮ್ ಮಾಡ್ಕೊಂಡು ನಾನು ಪೀಣ್ಯದಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದೆ. 1,500 ರೂಪಾಯಿನ ಸಂಬಳ ಬರೋದು ನನಗೆ. ಆ ಸಂಬಳ ತೊಗೊಂಡು ಒಂದು 300-400 ರೂಪಾಯಿ ರೆಂಟ್, ಅದು ಅಲ್ಲೇ ಇರ್ತಾ ಇದ್ದೆ. ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಏನೋ ಒಂದು ಲೈಫ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಒಂದು ಸಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ, ಎಷ್ಟು ಪುಟ್ಟ ಟಿವಿ, ಆಮೇಲೆ ಒಂದು ಸಣ್ಣ ಮಂಚ, ಒಂದು ಸಿಮೆಂಟ್ ಸ್ಟವ್, ಆಮೇಲೆ ಪ್ಲಾಸ್ಟಿಕ್ ಬಿಂದಿಗೆಗಳು, ಇಷ್ಟೇ ಆಗಲ್ಲ ರೂಮು. ಅದರಲ್ಲೇ ಒಂದು ಸಣ್ಣ ಕಿಚನ್, ಇಷ್ಟಾಗಲ್ಲ. ಒಂದೇನು ಪ್ರಾಬ್ಲಿ 18 ವರ್ಷ ಆಗಿ ನಿಮಗೆ? ಬಹುಶಃ 18 ವರ್ಷ ಅಷ್ಟೇ. ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅಲ್ಲ ಕೆಲಸ ಮಾಡ್ತಾಯಿದ್ದೆ, ಬರ್ತಿದ್ದೆ, ಡೈಲಿ ರುಟೀನ್ ಅದಾಗಿತ್ತು. ಅದಾಗಿ ಒಂದ್ಸಲ ನಮ್ಮ ಚಿಕ್ಕಪ್ಪನ ಮಗ ನಾನು ನೋಡ್ಬಿಟ್ಟಿದ್ದಾನೆ, ಇಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನಮ್ಮ ತಾಯಿಗೆ ವಿಷಯ ಹೋಯ್ತು. ಅದಾದ್ಮೇಲೆ ಏನಾಗುತ್ತೆ, ವೆರಿ ಸಿಂಪಲ್. ಒಂದು ದಿವಸ ಡೋರ್ ತೆಗೆದ್ರೆ ನಮ್ಮ ಹೂವು ನಿಂತಿಲ್ಲ, ಗುಳ ಅಂತ ಅಳ್ತಾ ಇದ್ಲು ಪಾಪ. ಅಷ್ಟೇ ಗೊತ್ತಾಗಿದ್ದು ನನಗೆ, ಇನ್ನೇನು ಬೇರೆ ದಾರಿನೇ ಇರಲಿಲ್ಲ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಉದಯರಂಗ ಬಸ್ಗೆ ಹಾಕೊಂಡು ವಾಪಸ್ ಊರಿಗೆ ಬಂದೆ. ಸರಿ, ಏನು ಮಾಡೋದು ಈಗ ಊರಲ್ಲಿ ವಾಪಸ್ಸು? ಮತ್ತೆ ಖಾಲಿ. ಸರಿ, ಓದ್ಲಾ ಹೊಡಿ, ಇಲ್ಲ ಹುಡುಗರ ಜೊತೆ ಜಗಳ ಆಡು, ಇಲ್ಲ ಇನ್ನೇನೋ ಮಾಡು, ಆಟ ಆಡು, ಬರೀ ಇದೇ ಲೈಫ್ ಆಗೋಯ್ತು. ಮತ್ತೆ ನನಗನ್ನಿಸ್ತು, ಏನೋ ಒಂದು ಲೈಫ್ ಶುರು ಮಾಡಿದ್ದೆ ನಾನು, ಮತ್ತೆ ಇಲ್ಲಿಗೆ ನಿಂತೋಯ್ತಲ್ಲ ಅಂತ. ಆವಾಗ ಶುರು ಮಾಡಿದ್ದೆ ನಾವು ನೇತಾಜಿ ಯುವಕ ಸಂಘ ಅಂತ ಊರಲ್ಲಿ ಒಂದು ಯುವಕ ಸಂಘ ಸ್ಟಾರ್ಟ್ ಮಾಡ್ತೀವಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನಾರು ಆಕ್ಟಿವಿಟೀಸ್ ಮಾಡೋಣ ಯೂತ್ಸ್ ಎಲ್ಲ ಅಂತ. KN ನಾಗೇಗೌಡರು ಅಂತ ಬಾರಿ ನೀರಾವರಿ ಸಚಿವರಾಗಿದ್ರು ಅವರು, ಸಚಿವರವರು. ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ, ಇನಾಗ್ರೇಷನ್ ನೀವು ಬರಬೇಕು ಅಂತ. ಬಂದೇ ಬಿಡ್ತಾರೆ, ಇನಾಗ್ರೇಷನ್ ಆಗುತ್ತೆ ಜೋರಾಗಿ. ಅದಾದ್ಮೇಲೆ ಎಲ್ಲ ಕಚ್ಚಾಡ್ಕೊಂಡ್ಬಿಡ್ತೀವಿ. ಇಡೀ ಸಂಘದಲ್ಲಿ 2 ಉಳ್ಕೋತೀವಿ, ನಾನು ಕಾರ್ಯದರ್ಶಿ, ಇನ್ನೊಬ್ಬ, ಯಾರು ಇರಲ್ಲ, ಎಲ್ಲ ಹೊಟ್ಟೋಯ್ತಾರೆ. ಸರಿ, ಈಗ ಒಂದು ಫಂಕ್ಷನ್ ಮಾಡ್ಬೇಕು, ಇವೆಂಟ್ ಮಾಡಬೇಕು, ಏನಾರು ಒಂದು ಇವೆಂಟ್ ಮಾಡಬೇಕು, ಯಾರೋ ಬರ್ತಾ ಇಲ್ಲ. ಸರಿ, ಸರಿ DC ತಮ್ಮಣ್ಣ ಅಂತ MLA, ಅವ್ರ ಹತ್ರ ಹೋದೆ ನಾನು ಒಬ್ಬನೇ. ಎಲ್ಲ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಕೊಂಡು, ಚಿಕ್ಕ ಹುಡುಗ ಹೋಗ್ಬಿಟ್ಟು, ಸರ್ ನಮ್ದು ಇವೆಂಟ್ ಮಾಡ್ತೇವೆ ಸರ್, ಇಂದು ಫಂಕ್ಷನ್ ಸರ್, ನೀವು ಬರ್ಬೇಕು ಸರ್ ಅಂತ. ಆಯ್ತು ಬರ್ತೀನಿ ಬಿಡಪ್ಪ ಅಂತ. ನಾವು ಒಂದು 2-3 ಸಾವಿರ ದುಡ್ಡು ಕೊಟ್ಬಿಟ್ರು, ತಗೊಂಡೋಗಿ ಮಾಡೋ ಅಂತ. ನಮಗೆ ಶಾಕ್. ಆಮೇಲೆ ಊರವರೆಲ್ಲ ಅನ್ಕೊಂಡಿದ್ದಾರೆ, ಇವ್ನು ಬರ್ತಾರೆ, ಏನು DC ತಮ್ಮಣ್ಣ ಕರ್ಸ್ಬಿಡ್ತಾರೆ, ಇನ್ವಿಟೇಷನ್ ಹಾಕಿದ್ದಾರೆ ಅಂತ. DC ತಮ್ಮಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಒಂದು 7-8 ಜನ, ಆಮೇಲೆ ಯುವಜನ ಸಂಘ ಮಂಡ್ಯದಿಂದ ಒಂದು 10-15 ಜನ ಟೀಮು. ಹಾಡೋದಕ್ಕೆ ಜನಪದ ಗಾಯನ ಮತ್ತು ಇದು ಎಲ್ಲರನ್ನೂ ಕರೆಸ್ಬಿಟ್ಟೆ. ನಾನು ಒಬ್ಬನೇ ಊರಿಗೆ ಪೆಂಡಲ್ ಹಾಕ್ಸ್ದೆ, ಜನನೇ ಇಲ್ಲ. ಮಜಾ ಕೇಳಿ, ಸ್ಕೂಲ್ ಮಕ್ಕಳು ಮಾತ್ರ ಬಂದು ಫಸ್ಟು. ಈ ಸಿನಿಮಾ ಥರನೇ ಇದೆ, ಸ್ಕೂಲ್ ಮಕ್ಕಳು ಮಾತ್ರ ಬಂದು. ನಮ್ಮ ಮೇಷ್ಟ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ಬಸವರಾಜಪ್ಪ TV ನಾಯಕ್ ಅಂತ. ಮಕ್ಕಳನ್ನ ಕರೆಸಿದ್ರು, ಕೂರಿಸಿದ್ರು, ಜನಪದ ಗಾಯನ ಎಲ್ಲ ಶುರುವಾಯಿತು. ಶುರುವಾಗಿ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಇವರು ಎಲ್ಲ ಸ್ಟೇಜ್ ತುಂಬ ಬಂದರು ಜನ. ಆಮೇಲೆ ಇಡೀ ಊಟ ಬಂತು. MLA ಬಂದೇ ಬಿಟ್ರು, DC ತಮ್ಮಣ್ಣ. SLC ಹುಡುಗ, ನನಗೆ ಇನ್ನೂ ನೆನಪಿದೆ, ಅಷ್ಟು ಏಜಿನ ಹುಡುಗ, ನಾನು MLAನೇ ಊರಿಗೆ ಕರೆಸ್ಬಿಟ್ಟೆ ಅವತ್ತು. ಬಂದೇ ಬಿಟ್ರು MLA. ಬಂದು ಕೂತಿದ್ದು, ಇನಾಗ್ರೇಷನ್ ಆಯ್ತು, ಎಲ್ಲ ಚೆನ್ನಾಗಾಯ್ತು, ಫಂಕ್ಷನ್ ಆಯ್ತು, ಹೊರಟರು. ಸಕ್ಸಸ್ಫುಲ್ ಕಾರ್ಯಕ್ರಮ. ಅವ್ರು ಕೇಳೂ ಇಲ್ಲ ಒಬ್ಬನೇ ಹೋದಾಗ, ಅಂದ್ರೆ ಹೆಂಗಪ್ಪ ಒಬ್ಬನೇ ಬಂದಿದ್ಯಾ, ಏನು ಕೇಳಿಲ್ಲ. ನಾನು ಮತ್ತೆ ಇನ್ನೊಬ್ಬ ಹೋಗಿದ್ವಿ ಅಂತ ಅನಿಸ್ತು, ಏನು ಕೇಳಿಲ್ಲ ಪಾಪ. ಅವರು ಕೊಟ್ಟೇ ಬಿಟ್ರು ದುಡ್ಡು. ಕೊಡೋದಿರ್ಲಿ, ದುಡ್ಡು ಬಂದ್ರಲ್ಲ ಇವೆಂಟ್ಗೆ, ಫಂಕ್ಷನ್ ಬಂದ್ಬಿಟ್ರಲ್ಲ. ಆಮೇಲೆ ಅಲ್ಲೇ ಊರಲ್ಲಿ ಅಡುಗೆ ಮಾಡಿಸಿದ್ದು ಒಂದು 100 ಜನಕ್ಕೆ, ಒಂದು 20-30 ಜನಕ್ಕೆ, ಒಂದು ಅಲ್ಲಿಂದ ಬಂದಿದ್ದವರು, ಮಂಡ್ಯದಿಂದ ಬಂದವ್ರಿಗೆ ಎಲ್ರಿಗೂ ಅಡುಗೆ ಮಾಡಿಸಿ ಅಲ್ಲೇ ಊಟ ಹಾಕ್ಸಿ 3 days ಪ್ರೋಗ್ರಾಮ್. ನಾನು ಒಬ್ಬರೇ 3 days ಪ್ರೋಗ್ರಾಮ್ ಮಾಡಿದೆ.
ಅವಾಗ ನನಗೆ ಮಂಡ್ಯದ ಕನೆಕ್ಷನ್ ಬೆಳೀತು. ಯುವಜನ ಸಂಘಕ್ಕೆ ಬಂದಿದ್ರಲ್ಲ ಅವ್ರ ಹಾಡುಗಾರರು, ಮತ್ತೆ ಅಲ್ಲಿ ಮಂಡ್ಯದಿಂದ ಬಂದಂತ ಸುಮಾರು ಜನ ಇವತ್ತಿಗೂ ನನ್ನ ಸ್ನೇಹಿತರಿದ್ದಾರೆ ಮಂಡ್ಯದಲ್ಲಿ, ತುಂಬ ಜನ ಇದ್ದಾರೆ. ಆ ಟೀಮೇ ನನಗೆ ಒಂದು ಕೋರ್ ಟೀಮ್ ಆಗಿ ಸಿಕ್ಕಿದ್ದು. ಅಲ್ಲಿಂದ ನನ್ನ ಲೈಫ್ ಜರ್ನಿ ಬೇರೆ ಆಯಿತು. ಓಕೆ. ಅಲ್ಲಿಗೆ ಹೋದೆ ನಾನು. ಅಲ್ಲಿ ನಾನು ಫಸ್ಟ್ ಟೈಮ್ ಐ ಕಾಂಟ್ ಬಿಲೀವ್, ನಾನೇ ಬಿಲೀವ್ ಮಾಡೋಕ್ಕಾಗಲ್ಲ. ನಿಮಗೆ ಯು ಕಾಂಟ್ ಬಿಲೀವ್ ಅಂತ ಹೇಳಲ್ಲ ನಾನು, ಐ ಕಾಂಟ್ ಬಿಲೀವ್. ಯಾಕೆಂದರೆ ಸ್ಮಶಾನ ಕುರುಕ್ಷೇತ್ರ ಅಂತ ಪ್ರಮೋದ್ ಶಿಗ್ಗಾಂವ್ ಅಂತ ಒಬ್ಬರು ಡೈರೆಕ್ಟ್ರು ಜನದನಿ ಅನ್ನೋ ಟೀಮ್ಗೆ ನಾಟಕ ಮಾಡಿಸ್ತಾ ಇರ್ತಾರೆ. ನಾಟಕ ಅಂದರೆ ಈ ರೆಗ್ಯುಲರ್ ನಾಟಕಗಳಲ್ಲ, ಸಾಮಾಜಿಕ ನಾಟಕಗಳಲ್ಲ. ನಮ್ಮದು ಥಿಯೇಟರ್ ನಾಟಕ ಇರುತ್ತಲ್ಲ, ನೀವು ರಂಗಶಂಕರದಲ್ಲಿ ನೋಡಿರ್ತೀರ, ಮಾಡರ್ನ್ ಪ್ಲೇಸ್ ಇರುತ್ತಲ್ಲ. ಇದಾಗುತ್ತೆ. ಇದೆಲ್ಲ ಆದಮೇಲೆ ನನಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಬಸ್ಕುಮಾರ್ ಅಂತ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ ಮಂಡ್ಯದಲ್ಲಿ. ಅವನು ಫ್ರೆಂಡ್ ಆದಮೇಲೆ ಈ ಯುವಜನ ಇದರಲ್ಲಿ ಎಲ್ಲರೂ ತುಂಬ ಜನ ಫ್ರೆಂಡ್ಸ್ ಆಗಿರ್ತಾನೆ. ಶಶಿ, ಬಸ್ಕುಮಾರ್ ಅಂತ ಒಬ್ಬ, ಹುಲಿಕುಮಾರ್ ಅಂತ ಒಬ್ಬ, ಗಾಮನಹಳ್ಳಿ ಸ್ವಾಮಿ, ಆಮೇಲೆ ಯಾರು ಕೀಲಾರ ಸುರೇಶು, ಇನ್ನು ಚಿಕ್ಕ ಸುರೇಶು, ದೊಡ್ಡ ಸುರೇಶು, ಆಮೇಲೆ ಯಾರ ಹೆಸರುಗಳಿದ್ದಾವೆ, ಮಜಾ ಇದ್ದಾವೆ. ಎಲ್ಲ ಒಳ್ಳೆ ಟೀಮ್ ಆಗ ನನಗೆ ತುಂಬ ಚೆನ್ನಾಗಿರೋ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಅವರೆಲ್ಲ ನಾನು ಆಮೇಲೆ ಕಾರ್ಸ್ವಾಡಿ ಮಾದೇವ, ಮಂಗ್ಲ, ಯೋಗೀಶ, ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕಲಾಸಕ್ತರೆ, ಎಲ್ಲ ಕಲಾವಿದರೆ, ಎಲ್ಲ ಒಂದೊಂದು ಸಿಂಗರು. ಕೆಲವರು ಇನ್ನೇನು ಪೂಜಾ ಕುಣಿತದಲ್ಲಿ ಫೇಮಸ್ಸು. ಕೀಲಾರ ಅಂತಂದ್ರೆ ನಿಮ್ಮ ಪೂಜಾ ಕುಣಿತದಲ್ಲಿ ಇಡೀ ಇಂಡಿಯಾದಲ್ಲೇ ಫೇಮಸ್ ಅವರು. ಓಕೆ, ಆ ಥರ ಟ್ರೂಪ್ಗಳು, ಬೇರೆ 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 ಟ್ರೂಪ್ಗಳು ಅವರು. ಕೆಲವರು ಸಖತ್ ಯೂತ್ ಇದರಲ್ಲಿ ಆರ್ಗನೈಸೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋರು. ಆಮೇಲೆ ನಿಮಗೆ ಸಂಸ್ಕೃತಿ ಯುವಜನ ಮೇಳ ಅಂತ ಮಾಡೋರು, ಯುವಜನ ಶಿಬಿರ ಅಂತ ಮಾಡೋರು ಒಂದೊಂದು ಊರುಗಳಲ್ಲಿ. ಆ ಯುವಜನ ಶಿಬಿರಗಳಿಗೆ ಭಾಗವಹಿಸ್ತಾ ಇದ್ದೆ ನಾನು. ಅಲ್ಲಿ ಹಾಡೋದು, ಅಲ್ಲೋಗಿ ನನಗೆ ಹಾಡೋ ಹುಚ್ಚಿತ್ತು ಅವಾಗಿಂದ, ನಾನು ಚಿಕ್ಕ ವಯಸ್ಸಿಂದನು. ನಾನು ಅವಾಗಲೇ ಓನನ್ನ ನಿಕೇತನ ಆಡಿ ಆದಿಚುಂಚನಗಿರಿನಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದೆಲ್ಲ ನನಗಿತ್ತು, ಸ್ವಲ್ಪ ಹಾಡಿನ ಹುಚ್ಚಿತ್ತು ನನಗೆ. ಹಾಗಾಗಿ ಏನಾಯ್ತು, ಕೋಟ್ಗಾನಹಳ್ಳಿ ರಾಮಯ್ಯ ಅಂತ ಒಬ್ರು ಫೇಮಸ್ ಕವಿ, ಅವರು ರಾಮನಗರದಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ರು. ರಾಮನಗರ ಜಾನಪದ ಲೋಕ ಇದೆಯಲ್ಲ, ಜಾನಪದ ಲೋಕದಲ್ಲಿ 1 ವಾರದ 15 ದಿವಸನೂ ಬೀದಿ ನಾಟಕದ ವರ್ಕ್ಶಾಪ್. ಆ ವರ್ಕ್ಶಾಪ್ ನಡೀತಾ ಇದೆ. ಬೀದಿ ನಾಟಕ ಆಡೋದಕ್ಕೆ ಹುಡುಗರು ಬೇಕಾಗಿದ್ದಾರೆ, ಹಿಂಗೆ ಯಾರು ಬರ್ತೀರಾ ಬನ್ನಿ ಅಂತ ಒಂದು ಆಡಿಷನ್ ನಡೀತಾ ಇತ್ತು. ಹೋದೆ ನಾನು, ಇವ್ರ ಜೊತೆ ಕರ್ಕೊಂಡೋದ್ರು ನನ್ನ. ಹೋದಾಗ ಫಸ್ಟ್ ಟೈಮ್ ಸೆಲೆಕ್ಟ್ ಆದೆ ಬೀದಿ ನಾಟಕಕ್ಕೆ. ಅಲ್ಲಿ ನಮ್ಗೆ ಟ್ರೈನಿಂಗ್ ಮಾಡಿದ್ರು. ಸ್ಲಮ್ಮಲ್ಲಿ ನಾಟಕ ಮಾಡೋದು, ಅವೇರ್ನೆಸ್ ಬಗ್ಗೆ. ಕೊಳೆಗೇರಿ ಕ್ಲೀನ್ ಆಗಬೇಕು, ಕೊಳೆಗೇರಿನ ಮುಚ್ಚಬೇಕು, ನಮ್ಮ ಬದುಕು ಹಸನ ಆಗಬೇಕು ಅಂತ ಒಂದು ನಾಟಕ ಮಾಡೋದು. ಆ ನಾಟಕನ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೋಷಿಯಲ್ ಕನ್ಸರ್ನ್ ಇರೋ ನಾಟಕ ನಂಗೆ ಗೊತ್ತೇ ಇಲ್ಲ. ಇವತ್ತು ನನಗೆ ನನ್ನ ನರನಾಡಿಗಳದ್ದು ಹೊರದಾಡೋದು ಸೋಷಿಯಲ್ ಕನ್ಸರ್ನೇನೆ. ಅವತ್ತು ಫಸ್ಟ್ ಸ್ಟೆಪ್ ಏನಂದು, ಸ್ಲಮ್ ಕ್ಲೀನ್ ಆಗಬೇಕು, ಕ್ಲಿಯರ್ ಆಗಬೇಕು, ಎಲ್ರಿಗೂ ವಾಸ ಮಾಡುವಂಥ ಹಕ್ಕಿದೆ ಅನ್ನೋ ಒಂದು ನಾಟಕನ ಬೀದಿ ನಾಟಕ ಮಾಡ್ತೀವಿ. ಅದು 100 ಶೋ ಮಾಡ್ತೀವಿ. ಓಕೆ. ಒಂದೊಂದು ದಿವಸಕ್ಕೆ 5ರಿಂದ 10 ಶೋ ಮಾಡ್ತಿದ್ವಿ. ಅದಾದಮೇಲೆ ಸಿ ಬಸವಲಿಂಗಯ್ಯ ಅಂತ ಇನ್ನೊಬ್ಬರು ಮತ್ತೆ ಬೀದಿ ನಾಟಕ, ನಜೀರ್ ಸಾಬ್ದು ಯೋಜನೆಯಲ್ಲಿ ಇನ್ನೊಂದು ಬೀದಿ ನಾಟಕ ಮೈಸೂರಲ್ಲಿ ಟ್ರೈನಿಂಗ್ ಆಗುತ್ತೆ. ಅಲ್ಲಿಂದ ಬರ್ತೀವಿ, ಪುನಃ ಒಂದು ಹಳ್ಳಿಗಳಲ್ಲೆಲ್ಲ ಶೋ. ಅದು ಅವಾಗ ಹಾಡು ಬರೆದಿದ್ರು. ಆ ಹಾಡಿನ ನೆನಪಿದೆ. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರ ದಿಂಡಿರೋ ಭಜನೆಯಲ್ಲಿ, ಮಂದಿರ ಮಸೀದಿ ಚರ್ಚುಗಳಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಅಂತ ಹಾಡು ನಾವು ಹಾಡ್ತಾ ಇದ್ವಿ. ನಮ್ಮ ಇಡೀ ಟ್ರೂಪ್ ಹಾಡ್ತಾ ಇತ್ತು. ಅಲ್ಲಿಂದ ನನಗೆ ಸ್ಲೋಲಿ ಒಂಥರ ಇಂಜೆಕ್ಟ್ ಆಗ್ತಾ ಬಂತು. ಗೀಳ್ ಹಾಗೆ ಶುರುವಾಯಿತು. ಗೀಳಲ್ಲ, ಅದು ನನ್ನ ಲೈಫ್ ಶುರುವಾಯಿತು. ಅಂದರೆ ನನ್ನ ಅದ್ಭುತವಾದ ಬದುಕು ಶುರುವಾಯಿತು. ಅಲ್ಲಿಂದಲೇ ನನಗೆ ಒಂದು ಒಳ್ಳೆ ಲೈಫ್ ಸಿಕ್ಕಿದ್ದು. ಅಲ್ಲಿ ಶುರು ಮಾಡಿ ನನ್ನ ಲೈಫು ಇಲ್ಲಿವರೆಗೂ ನಿಂತೇ ಇಲ್ಲ. ಅಂದರೆ ನನ್ನ ಓಟ ಅಲ್ಲಿ ಶುರು ಮಾಡ್ತೀನಲ್ಲ. ಆಗ ಜನದನಿ ಅನ್ನೋ ನಾಟಕದಲ್ಲಿ, ಜನದನಿ ಅನ್ನೋ ಒಂದು ಟ್ರೂಪು ಸ್ಮಶಾನ ಕುರುಕ್ಷೇತ್ರ ನಾಟಕ ಮಾಡ್ತಾ ಇರುತ್ತೆ. ಅಲ್ಲಿಗೆ ನಾನು ಹೋಗ್ತೀನಿ. ಅಲ್ಲಿ ಹೋದಾಗ ಫಸ್ಟ್ ಟೈಮ್ ನನಗೆ ಪಾತ್ರ ಕೊಟ್ಟಿದ್ದು ಧರ್ಮರಾಯನ ಪಾತ್ರ. ಅಂದರೆ ಮೇಜರ್ ಕ್ಯಾರೆಕ್ಟರ್ನೇ. ಫಸ್ಟ್ ಟೈಮ್ ಹೋದ್ರೆ ಯಾರು ಕೊಡ್ತಾರೆ, ಒಂದು ಸಣ್ಣ ಪುಟ್ಟ ಪಾತ್ರ ಕೊಟ್ಟು ಸೈಡಲ್ಲಿ ನಿಲ್ಲಿಸ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಸ್ಟೇಜ್ ಮೇಲೆ. ಫಸ್ಟ್ ಟೈಮ್ ಸ್ಟೇಜ್ಗೆ ಹೋಗ್ಬೇಕು ನಾನು. ನಾನು ನೋಡಕ್ಕೆ ಬರೋರು ಯಾರೂ ಇಲ್ಲ. ನನ್ನ ನಾಟಕ ಮಾಡ್ತಾ ಇದ್ದೀನಿ ಅಂತ ಮಂಡ್ಯದಲ್ಲಿ ನೋಡಕ್ಕೆ ಬರೋರು ಒಬ್ಬರು ಇಲ್ಲ. ನಮ್ಮ ತಾಯಿ ಪಾಪ ಏನು ಗೊತ್ತು, ನಮ್ಮ ಅಣ್ಣ ಒಬ್ಬರು ಬಂದಿದ್ರು, ನಾಗೇಂದ್ರ ಅಂತ, ಅವ್ರು ಇವಾಗಿಲ್ಲ. ಅವರು ಆ ನಾಟಕ ನೋಡೋಕೆ ಬಂದಿದ್ರು. ಅವ್ರಿಗೆ ಯಾವಾಗಲೂ ಆಸಕ್ತಿ, ನನ್ನ ತಮ್ಮ ಏನು ಮಾಡ್ತಾನೆ ಅಂತ. ಅವ್ರು ಬಂದಿದ್ರು. ಫಸ್ಟ್ ಟೈಮ್ ಆ ನಾಟಕಕ್ಕೆ ಸೆಲೆಕ್ಟ್ ಆಗ್ತೀನಿ. ಇಷ್ಟು ಉದ್ದ ಡೈಲಾಗ್ ಮಾತು. ಸೊ ಮೊದಲನೇ ಪಾತ್ರ ಮಾಡಿದ್ದು ಧರ್ಮರಾಯ. ಹೌದು. ಧರ್ಮರಾಯ ಸ್ಮಶಾನ ಕುರುಕ್ಷೇತ್ರದಲ್ಲಿ ಬರೋ ಪ್ರಮುಖ ಪಾತ್ರಗಳಲ್ಲಿ ಒಂದು. ಅದರಲ್ಲಿ ದುರ್ಯೋಧನ ಪಾತ್ರ ಭಾಳ ಮುಖ್ಯ ಪಾತ್ರ. ಅದಾದಮೇಲೆ ಧರ್ಮರಾಯ. ತುಂಬ ಉದ್ದುದ್ದ ಲೈನ್ಗಳು, ತಗೊಳ್ಳೋದೇ ತುಂಬ ಕಷ್ಟ. ನಾನು ಫಸ್ಟ್ ಟೈಮ್ ಸ್ಟೇಜ್ ಎತ್ತಿರೋದು, ಫಸ್ಟ್ ಟೈಮ್ ಇಷ್ಟು ಮಾತುಗಳೆಲ್ಲ ಕೊಡ್ತಿರೋದು, ಹೆಂಗೂರು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಬಟ್ ಪ್ರಮೋದ್ ಶಿಗ್ಗಾಂವ್ ಒಂದು ನಿರ್ದೇಶಕರು ನನ್ನ ಕೈಲಿ ತೆಗೆಸಿದ್ರು. ಅಂದರೆ ಆ ಫೋಕಸ್ ಆಗಲಿ, ಆ ಕಾನ್ಸಂಟ್ರೇಷನ್ ಆಗಲಿ ಬರೋ ಥರ ಮಾಡಿದ್ರು. ಆಮೇಲೆ ನನ್ನ ಲೈಫಲ್ಲಿ ಎಲ್ಲೋ ಹೋಗಿದ್ದೆ, ಎಲ್ಲೋ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇನ್ನೆಲ್ಲೋ ಮಾಡಿದೆ, ಇನ್ನೇನೋ ಆಯಿತು, ಮನೆ ಒಡೆ ಜಗಳಗಳು, ಅದು ಇದು ಎಲ್ಲ ಓಡಿ ರನ್ ಮಾಡಿ ಅದೇ ನನ್ನ ಲೈಫ್ನ ಸ್ಟಾರ್ಟು ಅಂತ ನಂಗೆ ಗೊತ್ತಾಗಲಿಲ್ಲ. ಸ್ಮಶಾನ ಕುರುಕ್ಷೇತ್ರ ಮಾಡಿದ್ದಾಗಲಿ, ಬೀದಿ ನಾಟಕಗಳು ಶುರು ಮಾಡಿದ್ದಾಗಲಿ, ಅದೇ ನನ್ನ ಲೈಫ್ ಹೊಸ ದಾರಿ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲಿವರೆಗೂ ಹಿಂದೆ ತೆಗೆದ್ರೆ ನೀವು ಸತೀಶ್ ಬೇರೆ,
ಅಲ್ಲಿಂದ ಸತೀಶ್ ಹೊಸ ಜರ್ನಿ. ಸತೀಶ್ ಅಲ್ಲಿಂದ ಹೇಗೆ ಸತೀಶ್ ನೀನಾಸಂ ಆಗಿದ್ದು, ಆ ಜರ್ನಿನೇ ನನ್ನ ಲೈಫ್ ಬದಲಾಗಿದೆ. ನಾನು ಯಾವಾಗ ನಾಟಕ, ಬೀದಿ ನಾಟಕ ಅಂತ ಎಂಟ್ರಾದ್ನೋ, ಆ ಎಂಟ್ರಾದ್ಮೇಲೆ ನನ್ನ ಲೈಫ್ ಇಡೀ ಟರ್ನ್ ಆಗ್ತಾ ಬಂತು. ಆ್ಯಂಡ್ ತುಂಬ ಜನ ನಾಟಕ ಮಾಡೋರಿಗೆ ನಾಟಕದಲ್ಲೇ ಒಂದು ಜೀವನ ಕಟ್ಕೋಬೇಕು, ನಾಟಕನೇ ಒಂದು ಮಜಾ ಇದೆ, ಅದರೊಂದು ಲೈಫ್ ಇದೆ, ಬದುಕಿದೆ ಅಂತ ಅನ್ಕೋತಾರೆ. ಬಟ್ ಆಗಿದ್ದ ಹುಡುಗ ಶಿವಕುಮಾರ್ ಮನಸ್ಥಿತಿ ಹೇಗಿತ್ತು? ಒಬ್ಬ ಸಿನಿಮಾ ನಾಯಕ ನಟ ಆಗಬೇಕು ಅನ್ನೋ ಒಂದು ಹುಚ್ಚು ಹುಟ್ಟಿತ್ತ ಆ ಟೈಮಲ್ಲಿ? ಅಲ್ಲ, ಆಗ ಇನ್ನೂ ನಾಟಕ ಮಾಡೋಣ ಅಂತ ಇತ್ತು. ಸೀರಿಯಲ್ಗಳು ಟ್ರೈ ಮಾಡಿದ್ದೆ. ವಟಾರ ಅಂತ ಒಂದು ಸೀರಿಯಲ್ ಬಂದು ಟ್ರೈ ಮಾಡೋಗಿದ್ದೆ. ಆ ಟ್ರೈ ಮಾಡ್ಬೇಕಾದ್ರೆ ನಾನು ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಓಕೆ, ಆಗಲ್ಲ ಅಂತ ಆಡಿಷನ್ ಕೊಟ್ಟೆ, ವರ್ಕ್ ಆಗಲಿಲ್ಲ. ವಾಪಸ್ ಪುನಃ ಮಂಡ್ಯಕ್ಕೆ ಬಂದೆ. ನಾಟಕ ಶುರು ಮಾಡಿದ್ವಿ, ನಾಟಕ ನಡೀತಾ ಇತ್ತು. ಹಂಗೆ ಟ್ರೈ ಮಾಡ್ತಾ ಇದ್ದೆ. ಅಂದರೆ ನಾಟಕಕ್ಕೆ ಬರ್ತಿದ್ದಂಗೆ ನಿಮ್ಗೆ ಅದೊಂಥರ ಈ ಸಿನಿಮಾ ಸೀರಿಯಲ್ಲು ಎಲ್ಲ ಒಂಥರ ನಿಮಗೆ ಅದು ಒಂದೇ ಮರದ ಬೇರೆ ಬೇರೆ ರೆಂಬೆಗಳ ಥರ ಅವೆಲ್ಲವೂ ನಿಮ್ಮನ್ನು ಸೆಳೀತಾ ಹೋಗ್ತವೆ. ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಆ ಆಸಕ್ತಿ ಅಲ್ಲಿಂದ ಶುರು ಆಗ್ಬಿಡುತ್ತೆ ನಿಮಗೆ. ಓಕೆ, ಆ ಆಸಕ್ತಿ ಅಲ್ಲಿಂದ ಶುರುವಾಯಿತು. ಅದಾದ್ಮೇಲೆ ನೀನಾಸಂ ಅಂತ ಒಂದಿದೆ, ನೀಲಕಂಠೇಶ್ವರ ನಾಟ್ಯ ಸಂಘ. ನೀನಾಸಂ ಅಂದರೆ ನಾನು ಕೇಳಿ ಇದೇನು ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ. ನಾನು ಯಾವ ಕಿವಿಗೆ ಬಿದ್ದಿತ್ತು ಮೊದಲನೇ ಫಸ್ಟ್ ಟೈಮ್ ಕಿವಿಗೆ ಬಿದ್ದಿದ್ದು ಮಂಡ್ಯದಲ್ಲಿ. ಅದೇ ಈ ಜನಧನಿನಲ್ಲಿ ನಾನು ನಾಟಕ ಮಾಡ್ಬೇಕಾದ್ರೆ, ಸ್ಮಶಾನ ಕುರುಕ್ಷೇತ್ರ ನಾಟಕ ಮಾಡ್ಬೇಕಾದ್ರೆ ನನ್ನ ಕಿವಿಗೆ ಬಿತ್ತು. ಆ ಪ್ರಮೋದ್ ಶ್ರೀಕಾಂತ್ ಅಂತ ಬಂದಿದ್ರಲ್ಲ, ಅವರು ನೀನಾಸಂನವರು. ಓಕೆ, ಅಲ್ಲಿ ಸ್ಟೂಡೆಂಟ್ ಅವ್ರು ನಮ್ಗೆ ನಾಟಕ ಮಾಡಿಸ್ತಾ ಇದ್ರು. ಅಲ್ಲಿಂದ ನೀನಾಸಂಗೆ ಹೋಗು, ನಿನಗೆ ಇಷ್ಟೆಲ್ಲ ಆಸಕ್ತಿ ಇದೆ ಅಂತಂದ್ಮೇಲೆ ನಿನಗೆ ಇನ್ನೂ ಜವಾಬ್ದಾರಿಗಳು ಇನ್ನೂ ಬಿದ್ದಿಲ್ಲ ನಿನ್ನ ಮೈ ಮೇಲೆ, ನೀನು ನೀನಾಸಂಗೆ ಹೋಗು ಅಂತ ನನ್ನ ಫ್ರೆಂಡ್ ಒಬ್ಬ ಬಸ್ಕುಮಾರ್ ಅಂತಿದ್ದ ಮಂಡ್ಯದಲ್ಲಿ, ಅವ್ನು ಹೇಳ್ದ. ಎಂತ ಬ್ಯೂಟಿಫುಲ್ ಸಜೆಷನ್ ಅಲ್ವಾ ಅದು? ಅಂದ್ರೆ ಜವಾಬ್ದಾರಿಗಳು ಇನ್ನು ಮೈ ಮೇಲೆ ಬಿದ್ದಿಲ್ಲ, ಈಗ ಹೋಗು ಅಂತ ಅನ್ನೋದು. ಈಗ ಹೋಗು ಅಂತ ಅವ್ರು ನೆನ್ಸ್ಕೋಬೇಕು. ಅವ್ರ ಫ್ಯಾಮಿಲಿಯವರು ಅಷ್ಟೇ. ನನಗೆ ತುಂಬ ಸಲ ಅವ್ರ ಮನೇಲಿ ಊಟ ಹಾಕಿದ್ದಾರೆ. ಮಂಡ್ಯದಲ್ಲಿ ತುಂಬ ಜನ ನನಗೆ ಸ್ನೇಹಿತರ ಮನೇಲಿ ಊಟ ಮಾಡಿದ್ದೀನಿ. ಯಾಕಂದ್ರೆ ಮಂಡ್ಯದಲ್ಲಿ ಇರೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಬೈರಾಜಿ ಅಂತ ನನ್ನ ಸ್ನೇಹಿತರುಗಳು, ದಲಿತ ಸ್ನೇಹಿತರುಗಳಿದ್ರು ಒಂದು ಅಷ್ಟು ಜನ ಫ್ರೆಂಡ್ಸ್ಗಳೆಲ್ಲರೂ. ಅವ್ರ ಹಾಸ್ಟೆಲ್ ಇತ್ತು, ಅಲ್ಲಿ ಊಟ ಮಾಡ್ತಿದ್ದೆ ನಾನು. ಅವ್ರ ಹಾಸ್ಟೆಲ್ ಊಟ ಮಾಡ್ತಿದ್ದೆ, ಅವ್ರ ರೂಮಲ್ಲಿ ಮಲ್ಕೋತಾ ಇದ್ದೆ ನಾನು. ಅವ್ರು ಜಾಗ ಕೊಟ್ಟಿದ್ರು ನನಗೆ ಮಲಗೋಕ್ಕೆಲ್ಲ. ಅವರು ಎಲ್ಲ ಫ್ರೆಂಡ್ಸ್ ನನಗೆ. ಅಲ್ಲಿ ಅವ್ರ ಹಾಸ್ಟೆಲ್ಗೆ ಹೋಗ್ತಿದ್ದೆ. ಅವ್ರ ಹಾಸ್ಟೆಲ್ಗೆ ತಟ್ಟೆಗೆ ಊಟ ಹಾಕೊಂಬರೋರು ಪಾಪ. ನಾನು ಇದೀನಿ ಅಂದ್ಬಿಟ್ಟು, ನಾನು ಹಾಸ್ಟೆಲ್ ಒಳಗೆ ಊಟ ಮಾಡಂಗಿಲ್ವಲ್ಲ, ನಾನು ಇದೀನಿ ಅಂದ್ಬಿಟ್ಟು ಪಾಪ ಅವರು ತಟ್ಟೆಗೆ ಜಾಸ್ತಿ ಊಟ ತುಂಬಿಸ್ಕೊಂಡು ಅವ್ರಿಗೆ ಅಂತ ರೂಮಿಗೆ ತಗೊಂಬರೋರು. ಕದ್ದು ಮುಚ್ಚಿ ಇರ್ಬೇಕಲ್ಲ, ಕದ್ದು ಮುಚ್ಚಿ ತಗೊಂಬತ್ತಿದ್ರು. ಅದು ತಗೊಂಬಂದು ಆ ಊಟನ ಶೇರ್ ಮಾಡ್ಕೊಂಡು, ಮಹೇಶ ಅಂತ ಒಂದು ಹುಡುಗ, ಅವನು ನಾನು ಶೇರ್ ಮಾಡ್ಕೊಂಡು ಒಂದೇ ತಟ್ಟೆಲ್ಲಿ ತಿಂತಾ ಇದ್ವಿ. ಆ ಥರ ನನ್ನ ಸ್ನೇಹಿತರುಗಳು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಸತೀಶ್ ನೀನಾಸಂ ಅಂತಂದ್ರೆ, ನೀನಾಸಂ ಸತೀಶ್ ಅಂತಂದ್ರೆ ಬರೀ ಸತೀಶ್ ನೀನಾಸಂ ಅಷ್ಟೇ ಅಲ್ಲ. ಅದು ನಮ್ಮ ತಾಯಿ ಕ್ಯಾರೆಕ್ಟರ್ ಆಗ್ಬೋದು. ಅಲ್ಲಿಂದ ಶುರುವಾದ್ರೆ ಜರ್ನಿ. ನಮ್ಮ ಅಣ್ಣಂದರು, ನಮ್ಮ ಅಕ್ಕಂದರು, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರುಗಳು, ನನ್ನ ಮಗಳು, ವೈಫು, ಎಲ್ಲರೂ ಬಂದ್ಬಿಡ್ತಾರೆ ಸತೀಶ್ ನೀನಾಸಂ ಅಂತಂದರೆ. ಅಥವಾ ಇವತ್ತರೆಗೂ ನನ್ನ ಜೊತೆ ನಿಂತಿರೋ ಮಾರಲ್ ಸಪೋರ್ಟ್ ಕೊಡ್ತಿರೋಂಥ ಪ್ರತಿಯೊಬ್ಬರು, ನೀವು ಎಲ್ಲರೂ ಸೇರಿದ್ರೆ ಸತೀಶ್ ನೀನಾಸಂ. ಸತೀಶ್ ನೀನಾಸಂ ಒಬ್ಬ ಏನು ಮಾಡೋಕ್ಕಾಗಲ್ಲ. ಹಂಗೆ ನಿಂತ್ಕೊಂಡು ಸತೀಶ್ ನೀನಾಸಂ ಆಗಿದ್ದು ಆ ಥರ. ಆ ನೀನಾಸಂ ಹೊರಡೋಕ್ಕೆ ಇವರೆಲ್ಲ ಕಾರಣಕರ್ತರು ನನಗೆ, ಮಂಡ್ಯ ಸ್ನೇಹಿತರುಗಳೆಲ್ಲ. ಹೊರಡ್ತೀನಿ. ಆ ಹೊರಡ್ಬೇಕಾದ್ರೆ ಬಸ್ಸಲ್ಲಿ ನನಗೆ ಅವತ್ತು ಹುಷಾರಿರಲಿಲ್ಲ. ಇಡೀ ರಾತ್ರಿ ಜರ್ನಿ ಮಾಡ್ತೀನಿ ಮಂಡ್ಯದಿಂದ ಶಿವಮೊಗ್ಗಕ್ಕೆ ಇಂಟ್ರ್ಯೂಗೆ ಅಂತ ಹೊರಡ್ತೀನಿ. ಇಂಟ್ರ್ಯೂ ಬರೋ ಟೈಮ್ ಬರುತ್ತೆ. ಇಂಟ್ರ್ಯೂ ಹೊರಟಾಗ ಇಡೀ ರಾತ್ರಿ ನಿದ್ದೆ ಇಲ್ಲ ನನಗೆ. ಹುಷಾರಿಲ್ಲ, ತುಂಬ ಅಂದರೆ ತುಂಬ ಹುಷಾರಿಲ್ಲ ನನಗೆ, ತೀರಾ ಹುಷಾರಿಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ ಹೋಗ್ತೀನಿ, ಇಂಟ್ರ್ಯೂ ಅಟೆಂಡ್ ಮಾಡ್ತೀನಿ. ಬಟ್ ಅಲ್ಲಿ ಇದ್ದಿದ್ದು ತುಂಬ ಕ್ರೌಡಲ್ಲಿ ಒಂದು 200-300 ಜನ ಕ್ರೌಡ್ ಇತ್ತು. ಅಲ್ಲಿ ನಾನು 15 ಜನ ಮಾತ್ರ ಸೆಲೆಕ್ಟ್ ಆಗೋದು. ಡಿಸ್ಟಿಕ್ಕಿಂದ ಒಬ್ಬರು, ಅದರಲ್ಲಿ ಹುಡುಗರು 15 ಜನ, 5 ಜನ ಹುಡುಗಿಯರು. ಆ ಬಂದಿರೋ 200 ಜನದಲ್ಲಿ ನಾನೊಬ್ಬ ಸೆಲೆಕ್ಟ್ ಆಗ್ತೀನಿ ಅಂತ ಯಾವ ಗ್ಯಾರಂಟಿ? ನನಗಿಂತ ಓದ್ದವರು, MBA ಮಾಡಿದವರು, ಡಿಗ್ರಿ ಮಾಡಿದವರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ನಾನೊಬ್ಬ. ವಯಸ್ಸಿನ ಕ್ಯಾಟಗರಿ ಏನಿಲ್ಲ ಅಲ್ಲಿ. ವಯಸ್ಸಿನ ಕ್ಯಾಟಗರಿ ಇರಲಿಲ್ಲ ನಮಗೆ, 18 ಮೇಲ್ಪಟ್ಟು. ಬಟ್ ಹೋದೆ, ಇಂಟ್ರ್ಯೂ ಆಯ್ತು ಅವತ್ತು. ಅದೇ ನನ್ನ ಲೈಫಿನ ನೀವು ಈಗ ಹಾಕ್ಬೋದು ಒಂದು ಸಿಡ್ಲು ಗುಡುಗು ಎಲ್ಲ. ಅವತ್ತು ಆ ಜಾಗದಲ್ಲಿ ಇಂಟ್ರ್ಯೂ ಕೊಡ್ತೀನಿ. ಸ್ಮಶಾನ ಕುರುಕ್ಷೇತ್ರದ ನಾಟಕದ್ದು ಡೈಲಾಗ್ ಹೇಳ್ತೀನಿ. ಬೀದಿ ನಾಟಕದ್ದೇ ಏನೋ ಹಾಡುಗಳು ಆಡ್ತೀನಿ. ಇಂಟ್ರ್ಯೂ ಆಗುತ್ತೆ. ಸಂಜೆವರೆಗೂ ಕಾಯಬೇಕು ನಾವು. ಏನೋ ಬೋರ್ಡ್ ಮೇಲ್ಗಡೆ ಇದಾಗ್ತಾರೆ, ಹೆಸರಾಗ್ತಾರೆ, ನೇಮ್ ಹಾಕ್ತಾರೆ. ಆ ನೇಮಲ್ಲಿ ನನ್ನ ಹೆಸರಿತ್ತು. ಅವತ್ತು ನಾನು ಆ್ಯಕ್ಚುಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಕಿರ್ತಾರೆ ಗೊತ್ತಾ, ಕ್ಲೈಮ್ಯಾಕ್ಸಲ್ಲಿ ಒಂದು ರೋಷ ವಿಷಯ ಬರುತ್ತೆ ಗೊತ್ತಾ, ಆ ಥರ ಕಿರ್ಚಿ ಆ ಥರ ಕುಣದಾಡಿದ್ದು ನಾನು ಅವತ್ತು. ಕಥೆನೇ ಸಿನಿಮ್ಯಾಟಿಕ್ ಆಗಿದೆ. ಲೈಫೇ ಸಿನಿಮ್ಯಾಟಿಕ್. ಹುಷಾರಿಲ್ಲ ಅಂದರೆ ಯು ಕಾಂಟ್ ಬಿಲೀವ್. ಅದನ್ನ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ನನಗೆ. ಬಟ್ ಸೆಲೆಕ್ಟ್ ಆಗ್ಬಿಡ್ತೀನಿ. ಸೆಲೆಕ್ಟ್ ಆದಮೇಲೆ ಲಗೇಜ್ ತೊಗೊಂಡು ಹೊರಟೆ ಊರಿಗೆ ಬಂದು ನಮ್ಮ ಓನ್ ಹೇಳಿದೆ ನೀನಾಸಂಗೆ ಹೋಗ್ತಾಯಿದ್ದೀನಿ ಅಂತ. ಅವ್ಳು ಹೇಳೋಕ್ಕೆ ಶುರು ಮಾಡೋದು, ಇನ್ನೊಂದು ವರ್ಷ ಬರೋಲ್ಲ ಅಂತ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಒಂದು ವರ್ಷಕ್ಕೆ ಒಂದೇ ಸಲ ರಜೆ ಕೊಡೋದು. ಗಣೇಶ ಚತುರ್ಥಿಗೆ ಮಾತ್ರ ರಜೆ, ಅದು ಬಿಟ್ಟರೆ ರಜೆ ಇಲ್ಲ. ಅಲ್ಲಿಗೆ ಒಂದು ಲ್ಯಾಂಡ್ಲೈನ್ ಇತ್ತು, ಅಲ್ಲಿಗೆ ಫೋನ್ ಮಾಡಬೇಕು. ನನಗೆ ಯಾವ ಫೋನು ಬರ್ತಿರಲಿಲ್ಲ. ನಮ್ಮ ಅವ್ನು ಫೋನ್ ಮಾಡೋದು ಗೊತ್ತಿಲ್ಲ. ಊರಲ್ಲಿ ಫೋನ್ ಇಲ್ಲ. ಬೇರೆಯವ್ರಿಗೆಲ್ಲ ಫೋನ್ ಬರೋದು, ನನಗೆ ಫೋನೇ ಬರ್ತಿರಲಿಲ್ಲ. ಮಜಾ ಅದ್ರ ಲೈಫಿನ ಜರ್ನಿಗಳು ಹಂಗೆಲ್ಲ ಇರ್ತವೆ.
ಒಂದು 20-30 ರೂಪಾಯಿ ಇಟ್ಕೊಂಡು ಹೋಗಿದ್ದು ನಾನು. 100 ರೂಪಾಯಿನ ನಮ್ಮವ್ವ ಕೊಟ್ಟಿದ್ದು. ಅದು 100 ರೂಪಾಯಿ ಎಲ್ಲ ಅವತ್ತು ನಮ್ಮವನ ಹತ್ರ ಇರಲಿಲ್ಲ ಬಿಡಿ. ಆ 20-30 ರೂಪಾಯಿ ಇಟ್ಕೊಂಡು ಹೋಗಿದ್ದು ನಾನು. ಹೋಗಿ ಆ 20-30 ರೂಪಾಯಿನಲ್ಲ ಇಡೀ ವರ್ಷ ಕಳೆದಿರೋದು ನಾವು. ನಮಗೆ ಫ್ರೀ ಊಟ ಆಯಿತು, ಏನೋ ಸ್ಕಾಲರ್ಶಿಪ್ ಊಟ ಇರ್ತಾ ಇತ್ತು, ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಬರೋದು. ತಿಂಗಳಿಗೆ 750 ರೂಪಾಯಿನ ಸ್ಕಾಲರ್ಶಿಪ್. ನಮ್ಮ ಕೈಗೆ ಬರ್ತಿರಲಿಲ್ಲ ಅದು. ಡೈರೆಕ್ಟಾಗಿ ಇದಕ್ಕೆ ಹೋಗ್ತಿತ್ತು, ಕ್ಯಾಂಟೀನ್ವ್ರಿಗೆ ಹೋಗ್ತಿತ್ತು. ಅದರಲ್ಲೇ ನಾವು ಇಡೀ ಲೈಫ್ನ ಕಾಣಕ್ಕೆ ಶುರು ಮಾಡಿದ್ದು, ಕಟ್ಟಕ್ಕೆ ಶುರು ಮಾಡಿದ್ದು. ಆದರೆ ಏನು ತುಂಬ ಪೇಯ್ನ್ಫುಲ್ ಆಗಿ ನಾವು ಬದುಕಲಿಲ್ಲ ಅಲ್ಲಿ. ಇಡೀ ನೀನಾಸಂ ಜರ್ನಿ ನನಗೆ ಎಕ್ಸ್ಟ್ರಾಡಿನರಿ. ನನ್ನ ಲೈಫಲ್ಲಿ ನಿಮ್ಮ ಕ್ಷಣಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ಅದು 1 ವರ್ಷ ನೀನಾಸಂ ಮತ್ತು ಇನ್ನೊಂದು ವರ್ಷ ತಿರುಗಾಟ ಅಂತ ಮಾಡ್ತೀವಿ ನೀನಾಸಂಲಿ. ಆ 2 ವರ್ಷ ನನ್ನ ಪ್ರೀಷಿಯಸ್ ಟೈಮ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಟೈಮ್. ನನ್ನ ಲೈಫ್ನ ನನ್ನ ಬದುಕೇ ಚೇಂಜ್ ಆಗಿದ್ದು, ನಾನೊಬ್ಬ ಸತೀಶ್ ನೀನಾಸಂ ಆಗಿದ್ದು. ಆ ಜರ್ನಿ ನೀವು ಅದನ್ನೇ ಮಾಡ್ತೀರಂದ್ರೆ ಅದೇ ಒಂದು ಸಿನಿಮಾ ಮಾಡಬೇಕು. ಆ 1 ವರ್ಷ ನಮ್ಮದು ಟ್ರೈನಿಂಗ್ ಇತ್ತಲ್ಲ ಸ್ಟೂಡೆಂಟ್ ಆಗಿದ್ದಾಗ, ಆ ಟ್ರೈನಿಂಗ್ ಪೀರಿಯಡ್ ಇದೆಯಲ್ಲ, ಅದು ಅಂದರೆ ರೋಚಕವಾದ ಘಟ್ಟ ನನ್ನ ಲೈಫಲ್ಲಿ. ಆ ಪೀರಿಯಡ್ ಇನ್ನು ನನ್ನ ಇಡೀ ಬದುಕನ್ನು ಸೋಸಿದಾಗ ಆ 1 ವರ್ಷ ಮಾತ್ರ ಸಪ್ರೇಟ್ ಆಗಿಡ್ಬೋದು ಅದು. ಎಷ್ಟು ಹೆಮ್ಮೆ ಇದೆ ಸತೀಶ್ ಹೆಸರು ಜೊತೆಗೆ ನೀನಾಸಂ ಕೂಡ ಟ್ಯಾಗ್ ಆಗಿರೋದು. ಅಫ್ಕೋರ್ಸ್ ಅದು ನಾನು ಬದುಕಿರೋವರೆಗೂ ನಾನು ಸತ್ತ ಮೇಲೆ ಇರುತ್ತದ್ದು. ಆ ಸತೀಶ್ ನೀನಾಸಂ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ. ನೀನಾಸಂ ಅಂತ ಹೇಳಿದ್ರೆ ಅದು ದೊಡ್ಡ ಇನ್ಸ್ಟಿಟ್ಯೂಟು. ನಾನು ಆ ನೀನಾಸಂಬಲ್ಲಿ ಒಂದು ಸಣ್ಣ ಹುಳನೂ ಅಲ್ಲ, ಕೀಟನೂ ಅಲ್ಲ, ಒಂದು ಡಸ್ಟ್, ಕಣ್ಣು ಕಾಣದಿರೋ ಬ್ಯಾಕ್ಟೀರಿಯಾ ನನ್ನಷ್ಟೇ. ನೀನಾಸಂ ಅನ್ನೋದು ಒಂದು ಮಹಾಸಾಗರ. ಅದು ಇಡೀ ಜಗತ್ತಿನಲ್ಲೇ ಒಂದು ಶ್ರೇಷ್ಠ ಇನ್ಸ್ಟಿಟ್ಯೂಟ್ ಅದು. NSD, ನೀನಾಸಂ, ರಂಗಾಯಣ, ಹಿಂಗೆ ನಿಮಗೆ ಜಗತ್ತಲ್ಲಿ ಒಂದು 10 ಇನ್ಸ್ಟಿಟ್ಯೂಟ್ ಹೆಸರು ಹೇಳಿದ್ರೆ ಅದರಲ್ಲಿ ನೀನಾಸಂ ಒಂದು. ಅದನ್ನು ಕಟ್ತವ್ರು KV ಸುಬ್ಬಣ್ಣ. ಅವ್ರಿಗೆ ಮ್ಯಾಕ್ಸೆಸ್ ಅವಾರ್ಡ್ ಬಂದಿತ್ತು. ನಮಗೆ ಪಾಠ ಮಾಡಿರೋರಲ್ಲ ಯಾರು ಅಂದ್ಕೊಂಡಿದ್ದೀರಾ? ನಮಗೆ ಚೈಲ್ಡ್ ಹುಡರ್ ಮಾಡಿದ್ದು ಬಸವರಾಜಪ್ಪ TV ನಾಯ್ಕ ಅವರು. ಆಮೇಲೆ ಪಾಠ ಮಾಡಿದ್ದು ಗಿರೀಶ್ ಕಾರ್ನಾಡ್ರು, UR ಅನಂತಮೂರ್ತಿ, KV ಸುಬ್ಬಣ್ಣವರು, ಜಯಂತ್ ಕಾಯ್ಕಿಣಿ, ಮಹಾತ್ಮ ಗಾಂಧೀಜಿಯವ್ರ ಮೊಮ್ಮಗ. ಆಮೇಲೆ ಅದ್ಯಾರೋ ಭಯಾನಕ ದೊಡ್ಡ ದೊಡ್ಡ ಹೆಸರುಗಳು, ವೈದೇಹಿಯವರು ಬಂದಿದ್ದಾರೆ, ಪಾಠ ಮಾಡಿದ್ದಾರೆ ನಮಗೆ. ಎಲ್ಲ ದೊಡ್ಡ ದೊಡ್ಡ ಕವಿಗಳು, ದೊಡ್ಡ ದೊಡ್ಡ ಮಹಾ ವ್ಯಕ್ತಿಗಳು. ಒಬ್ಬ SLC ಓದಿರೋ ಹುಡುಗ, ಏನೂ ಗೊತ್ತಿಲ್ದಿರೋ ಯಾವುದೋ ಹಳ್ಳಿಯ ಮೂಲೆಯವನಿಗೆ ಒಂದು ಈ ಥರ ಇನ್ಸ್ಟಿಟ್ಯೂಟ್ ಸಿಗ್ಬೋದು, ಒಂದು ಚಾನ್ಸ್ ಲೈಫಲ್ಲಿ ಈ ಥರ ಸಿಗ್ಬೋದು, ಇಷ್ಟು ಜಗತ್ತಿನ ಈ ಶ್ರೇಷ್ಠ ವ್ಯಕ್ತಿಗಳನ್ನೆಲ್ಲ ನಾನು ನೋಡ್ಬೋದು ನನ್ನ ಕಣ್ಣಲ್ಲಿ ಅಂತ. ಆ ಚಾನ್ಸ್ ಸಿಗುತ್ತೆ ಅಂತ ಹೆಂಗೆ ಇಮೇಜ್ ಮಾಡ್ತೀನಿ ನನಗೆ ಇವತ್ತು ಹೀರೋ ಆಗಿರೋದು, ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿರೋದು ನನಗೆ ದೊಡ್ಡ ವಿಷಯ ಅಲ್ಲ. ಇದು ದೊಡ್ಡದಲ್ಲ ನನಗೆ ಅವತ್ತು ಸಿಕ್ತು ಗೊತ್ತಾ ವಿದ್ಯೆ. ಅಷ್ಟು ಜನರು ಅಂಥ ಮಹಾನ್ ವ್ಯಕ್ತಿಗಳೆಲ್ಲ ನನ್ನ ಕಣ್ಣಿದ್ರೆ ನನಗೆ ಪಾಠ ಮಾಡ್ತಿದ್ರಲ್ಲ, ಅದು ನನಗೆ ವಾವ್ ಅನ್ಸೋದು ನನ್ನ ಲೈಫಲ್ಲಿ. ಅವರನ್ನು ನೀನಾಸಂ ಎಲ್ಲನೂ ಕಲಿಸ್ಬಿಡ್ತು ನಮಗೆ. ಹಸಿವಿನ ಕಲಿಸ್ತು, ಬದುಕೋದನ್ನು ಕಲಿಸ್ತು, ಓದೋದನ್ನು ಕಲಿಸ್ತು, ಆ್ಯಕ್ಟ್ ಮಾಡೋದನ್ನು ಕಲಿಸ್ತು. ಇಡೀ ನನ್ನ ಇಡೀ ಕ್ಯಾರೆಕ್ಟರ್ನ ರೂಪಿಸಿದ್ದೆ ನೀನಾಸಂ ನನಗೆ. ಅದಕ್ಕೆ ಬಹುಶಃ ಸತೀಶ್ ನೀನಾಸಂ ಅಂತ ನಾನು ಇಟ್ಕೊಂಡಿದ್ದಲ್ಲ ಅದು. B. ಸುರೇಶ್ ಅವರು ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಸತೀಶ್ ಅಂತ ಇಟ್ಟರೆ ವರ್ಕ್ ಆಗಲ್ಲ ಕಣ, ಸತೀಶ್ ನೀನಾಸಂ ಅಂತ ಆಗ್ತೀನಿ ಅಂತಂದ್ರು. ಕರೆಕ್ಟ್. ಸತೀಶ್ ಅಂತ ಯಾವಾಗ ಇಟ್ಕೊಂಡ್ರೆ ನೀವು? ಶಿವಕುಮಾರಿಂದ ನನಗೆ ಅಫಿಷಿಯಲಿ ಸತೀಶ್ ಅಂತ ಮಾಡ್ಕೊಂಡಿದ್ದು ನಾನು. ಅಂದರೆ ಎಜುಕೇಷನ್ ಬಂದಾಗ ನಮ್ಮ ತಾಯಿ ಇಟ್ಟ ಹೆಸರು ಹುಟ್ಟುತ್ತಾ ನಾನು ಶಿವಕುಮಾರ್ ಅಂತ. ಮಹಾಶಿವರಾತ್ರಿ ದಿವಸ ಹುಟ್ಟಿದ್ದು ನಾನು, ಅದಕ್ಕೆ ನನಗೆ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದು. ಓಕೆ. ನನಗೆ ಅದೇ ಹೆಸರು ಕ್ಯಾರಿ ಮಾಡಬೇಕು ಅಂತಿತ್ತು. ಬಟ್ ಒಂದು ರೀಸನ್ ಇತ್ತು ನನಗೆ. ನಾನು ಸಿನಿಮಾ ಮಾಡ್ತಾ ಬಹುಶಃ ಇದೆಲ್ಲ ಮಾಡ್ತಾ ಶಿವಣ್ಣ ಇದ್ರು ಸಿನಿಮಾದಲ್ಲಿ ಆಲ್ರೆಡಿ. ಅಂದರೆ ಆಲ್ರೆಡಿ ಇದ್ದಿದ್ದರಿಂದ ಹೆಸರು. ಆಮೇಲೆ ಸತೀಶ್ ಅನ್ನೋ ಹೆಸರಿಟ್ಟ ಮೇಲೆ ನನ್ನ ಜರ್ನಿ ಬೇರೆ ಆಯಿತು. ಸತೀಶ್ ಅನ್ನೋ ಹೆಸರಿನ ಜೊತೆಗೆ ನನ್ನ ಜರ್ನಿ ಲೈಫೇ ಬೇರೆ ಆಯಿತು. ಸರಿ, ಇದೇ ಇರಲಿ, ಸತೀಶನು ಒಂದೇ, ಶಿವನು ಒಂದೇ, ಎರಡು ಒಂದೇ, ಈಶಾ. ಹಂಗಾಗಿ ಶಿವ ಸತೀಶ ಆಗಿದ್ದು, ಸತೀಶ ಶಿವ ಆಗಿದ್ದು, ಶಿವ ಸತೀಶ ಆಗಿದ್ದು, ಸತೀಶ್ ನೀನಾಸಂ ಆಗಿದ್ದು, ನೀನಾಸಂ ಸತೀಶ್ ಆಗಿದ್ದು. ಇವತ್ತು ಜನ ಬೇರೆ ಬೇರೆ ಹೆಸರು ಕರೀತಾರೆ. ಕ್ವಾಟ್ಲೆ ಸತೀಶ, ನೀನಾಸಂ ಸತೀಶ, ಅಯೋಗ್ಯ, ನೀನಾಸಂ ಸತೀಶ್ ನೀನಾಸಂ. ಲೂಸಿಯಾ ಬಂದಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ದೇವು ಸತೀಶ್ ನೀನ್ ಆಸಮ್ ಅಂತ. ಅದೇ ಲೈನ್ ಇಟ್ಕೊಂಡು ನಾನು ಬರ್ದೆ ಹಾಡನ್ನ. ಕಮಾನ್ 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 ನೀನ್ ಆಸಮ್, ಕಮಾನ್ ಕಮಾನ್ ನೀನ್ ಆಸಮ್ ಅಂತ ರಾಕೆಟ್ ಫಿಲ್ಮಲ್ಲಿ ಬರೀತಾರೆ ಪೂರ್ಣ. ಅಂದ್ರೆ ಲೈಫೇ ಒಂಥರ ಮೆಟಾಫರ್. ಆಗ್ಲೇ ರಿಲೇಟಬಿಲಿಟಿ ಬಗ್ಗೆ ಮಾತಾಡ್ತಿತ್ತಲ್ಲ, ಅಂಬರೀಷ್ ಅಣ್ಣನ್ ಸಿನಿಮಾ ಕಟೌಟು ಇದ್ರ ಬಗ್ಗೆ ಎಲ್ಲ. ಇನ್ನೊಂದು ರಿಲೇಟಬಿಲಿಟಿ ವಿಷಯ ಬಂತು ಈಗ. ಹೌದು, ಮಹಾಶಿವರಾತ್ರಿ, ಹೌದು, ಶಿವಕುಮಾರ್, ಹೌದು, ಸತೀಶ್ ನೀನಾಸಂ, ಹೌದು. ಈಗ ರೈಸ್ ಆಫ್ ಅಶೋಕದಲ್ಲಿ ನಮ್ಮ ಹುಡುಗ ಮಾಡ್ತಾರ. ಹುಡುಗನ ಹೆಸರು ಶಿವ ಅಂತ. ಇನ್ನೊಬ್ಬ ಇಲ್ಲಿ ನನಗೆ ಅಸ್ಟೆಂಟ್ ಇದಾನಲ್ಲ, ಅವನ ಹೆಸರು ಶಿವ. ಅದಾದ್ಮೇಲೆ ಮಾದೇವ ಸಾಂಗ್ ಅದೇ ಹೇಳಕ್ ಬಂದ, ಅಲ್ಲೂ ಶಿವ. ಅದ್ಯಾಕೋ ಗೊತ್ತಿಲ್ಲ, ಶಿವ ಕನೆಕ್ಷನ್ ಸಿಕ್ಕಾಪಟ್ಟಿದೆ. ಹೌದು, ಒಂದಕ್ಕೊಂದು ಬಿಡ್ತಾನೆ ಇಲ್ಲ ಅದು. ಸತೀಶ್ನಲ್ಲೂ ಶಿವ ಇದ್ದಾನೆ, ಶಿವನಲ್ಲೂ ಶಿವ ಇದ್ದಾನೆ. ಆಮೇಲೆ ಶಿವಣ್ಣ ಈ ಹಾಡು ಬಿಡುಗಡೆ ಮಾಡ್ಬೇಕಾಗಿತ್ತು. ಓಕೆ. ಅವರು ಏನೋ ಅವ್ರು
ಡೇಟ್ ಮ್ಯಾಚ್ ಆಗಲಿಲ್ಲ ಕಾರಣಾಂತರಗಳಿಂದ ಅವ್ರ ಡೇಟ್ಗಳು ನಮಗೆ ಅಂದ್ರೆ ಅವರು ತುಂಬ ಬ್ಯುಸಿ ಇದ್ರಿಂದ ಸಾಧ್ಯ ಆಗಲಿಲ್ಲ ಈ ಸಾಂಗ್ನ ರಿಲೀಸ್ ಮಾಡೋಕ್ಕೆ. ನನಗೆ ಶಿವಣ್ಣ ಮಾಡಬೇಕು ಅಂತ ಆಸೆ ಇತ್ತು, ಬಿಕಾಸ್ ಉಗೆ ಉಗೆ ಇಲ್ಲೂ ಬರುತ್ತೆ. ಆಮೇಲೆ ಅವ್ರದ್ದು ಜೋಗಿ ಫಿಲ್ಮಲ್ಲಿ ಉಗೆ ಮಾತ್ಮಲೆ ಹಾಡು ಅಲ್ಲ, ಉಗೆ ಮಾತ್ಮಲೆ ಸರಿ ಅದು ಹೇಳು ಮಲೆ ಮೇಲೆ ಏಳು ಮಲೆ ಮ್ಯಾರೇಲಿ ಏಳು ಮಲೆ ಮ್ಯಾಲೆ ರೀ ಕುಂತ ನಮ್ಮ ಮಾದೇವ, ಅಲ್ಲೂ ಮಾದೇವ, ಇಲ್ಲಿ ಏಳೋ 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 ಮಾದೇವ ಉಘೇ, ಅಲ್ಲೂ ಉಘೇ ಅಂತ ಬರುತ್ತೆ, ಸೇಮ್ ಉಗೆ ಅಲ್ಲೂ ಬರುತ್ತೆ. ನನಗೆ ಇದು ಕೇಳಿಸ್ದಾಗ ನಾನು ಹೇಳಿದೆ, ಈ ಹಾಡು ಕೇಳಿಸ್ದಾಗ ಪೂರ್ಣ ಉಗೆ ಸೇಮ್ ಜೋಗಿನಲ್ಲೂ ಇದೆ, ಸೇಮ್ ಉಗೆ ಇಲ್ಲ ಹಾಕಿದೆ, ಪರವಾಗಿಲ್ಲ ಇರಲಿ ಬಿಡಿ, ಅದು ಹಿಟ್ ಸಾಂಗ್, ಸೂಪರ್ ಹಿಟ್ ಸಾಂಗ್, ಅದ್ರ ಜೊತೆ ನಮ್ಮದು ಸೇರ್ಕೊಳ್ಳಿ ಅಂತ ಹಂಗೆ ಬಿಟ್ಟಿದ್ದು ನಾವು. ಆಡಿಯೋ ರೀಡ್ಸ್ ಕೂಡ ಒಳ್ಳೆ ಮುತ್ತಕ್ಕೆ ಸೇಲ್ ಆಗಿದೆ. ಈಗ 2 ಸಾಂಗ್ ರಿಲೀಸ್ ಆಗಿದೆ. ಇನ್ನು ಯಾವ ಸಾಂಗು ಯಾವ ಥರ ಇದೆ ಒಳ್ಳೆ ಮುತ್ತಕ್ಕೆ ಅಂದ್ರೆ ನಿಮ್ಮ ಕೆರಿಯರಲ್ಲೇ ಇದು ಸಿಕ್ಕಾಬಿಟ್ಟೆ ಒಳ್ಳೆ. ಅದಕ್ಕೆ ಲಾರಿ ವೇಲುವರೆಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅವರು ಸೀನಿಯರ್ ಪ್ರೊಡ್ಯೂಸರ್ ಆ್ಯಂಡ್ ಸೀನಿಯರ್ ಆಡಿಯೋ ಡಿಸ್ಟ್ರಿಬ್ಯೂಟರ್ ಮತ್ತು ಸೀನಿಯರ್ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿ. ನಮ್ಮ ಹಾಡುಗಳನ್ನ ನಾನು ಫಸ್ಟೇ ಹೇಳಿದ್ದೆ, ಹಾಡುಗಳನ್ನ ತೋರಿಸಿ ಕೇಳಿಸಿ ಬಿಸ್ನೆಸ್ ಮಾಡೋಣ, ಹಾಗೆ ಸುಮ್ಮನೆ ಯಾರಿಗೂ ಕೊಡೋದು ಬೇಡ. ಈ ರೇಟು ಅಂತ ಅವ್ರು ರೇಟ್ ಕಟ್ಟೋದು, ನಾವೊಂದು ರೇಟ್ ಹೇಳೋದು ಅದು ನಂಗೆ ಇಷ್ಟ ಇಲ್ಲ. ಸಾಂಗ್ಸ್ ನೋಡಲಿ ಫಸ್ಟು, ಆಡಿಯೋ ನೋಡಲಿ, ಆಮೇಲೆ ಅವ್ರು ರೇಟ್ ಕೊಡಲಿ ಅಂತ. ಅದೇ ಪ್ರಕಾರವಾಗಿ ಅವ್ರು ನೋಡಿದ್ರು, ಎಲ್ಲ ಹಾಡುಗಳನ್ನ ನೋಡಿ, ಹಾಡೆಲ್ಲ ಶೋರಿಲ್ಲೂ ತೋರಿಸಿದ್ವಿ ಸಿನಿಮಾ ಯಾವ ಥರ ಇದೆ ಅಂತ ನೋಡಿ, ಖುಷಿಯಾಗಿ ಥ್ರಿಲ್ಲಾಗಿ ಅವರು 100% ಹಿಟ್ ಆಗುತ್ತೆ. ಹೋಗಿ ಪ್ರೇಮಲೋಕನೂ ಇದೇ ದಿನ ಆಗಿದ್ದು, ಅವ್ರ ಎಕ್ಸಾಂಪಲ್ಗಳು ಕೊಟ್ಟು ಚೆನ್ನಾಗಿತ್ತು. KGF ಮಂಗಳವಾರನೇ ಸೇಲ್ ಆಗಿದ್ದು, ನಿಮ್ಮದು ಮಂಗಳವಾರನೇ, ಅವ್ರು ಆ ಥರ ನಂಬ್ತಾರೆ. ಆಮೇಲೆ ನಿಮ್ಮದು ಅವತ್ತೇ ಸೇಲ್ ಆಗ್ತಾ ಇದೆ, ನಿಮಗೆ ಒಳ್ಳೆ ರೇಟ್ ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಹೋಗಿ ಅಂತೇಳಿ ಅವ್ರೊಂದು ರೇಟ್ ಹೇಳಿದ್ರು, ನಾವೊಂದು ರೇಟ್ ಹೇಳಿದ್ವಿ, ಅವ್ರು ಇನ್ನೊಂದು ರೇಟ್ ಹೇಳಿದ್ರು, ನಾವು ಇನ್ನೊಂದು ರೇಟ್ ಹೇಳಿದ್ವಿ, ಅಲ್ಲಿಗೆ ಫಿನಿಶ್. ಎಸ್. ಆ್ಯಂಡ್ ಮಂಡ್ಯದಲ್ಲಿ ಜೀವನ ಒಂಥರ ಹರಿಯೋ ನೀರಿನ ಥರ, ಕಾವೇರಿ ನೀರಲ್ಲೇ ಹರಿಯುತ್ತೆ. ಬೆಂಗಳೂರಿಗೆ ಬಂದಾಗ ಒಂದು ಪ್ಯಾಕೇಜ್ ವಾಟರ್ ಥರ ಜೀವನ. ನೀನಾಸಮಲ್ಲಿ ಆಫ್ಕೋರ್ಸ್ ಹರಿಯೋ ನೀರು ಥರನೇ, ಅಂದರೆ ಅಷ್ಟು ಫ್ರೀಡಮ್ ಇರುತ್ತೆ, ಅಷ್ಟು ಒಂಥರ ಮಣ್ಣಿನ ಸೊಗಡಿರುತ್ತೆ, ಬದುಕಿರುತ್ತೆ. ಬೇಸಿಕಲಿ ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಥರ, ಒಂದು ಬಿಸ್ಲರಿ ವಾಟರ್ ಥರ ಜೀವನ ಆಗ್ಬಿಡುತ್ತೆ. ಇದಕ್ಕೆ ಮನುಷ್ಯ ಫಿಟ್ಟಿನ್ ಆಗಿಬಿಡ್ತಾನೆ, ಅಂದರೆ ನಮ್ಮ ಮೂಲಗಳನ್ನ ಮರೆತು ಇದಕ್ಕೆ ಫಿಟ್ಟಿನ್ ಆಗಿಬಿಡ್ತಾರೆ. ಬಟ್ ಒಂದು ವಿಷಯ ನಿಮ್ಮಲ್ಲಿ ಯಾವತ್ತೂ ಖುಷಿ ಕೊಡೋದು ಅಂದರೆ ನಿಮ್ಮ ಅಥೆಂಟಿಸಿಟಿ, ನಿಮ್ಮ ಭಾಷೆ, ನಿಮ್ಮ ಸೊಗಡು ಹಾಗೆ ಇಟ್ಕೊಂಡಿದ್ದೀರಾ. ನಿಮ್ಗೆ ಅನ್ಸುತ್ತಾ ಅದು? ನನಗೆ ಗೊತ್ತಿಲ್ಲ, ಅಂದರೆ ನನ್ನಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಅನ್ಸುತ್ತೆ. ಅಂದರೆ ಬಿಕಾಸ್ ಒಂದು, ಈಗ ನೀವು 10 ವರ್ಷದಿಂದ ಸತೀಶ್ ನಿವಾಸಂ ಬೇಕು ಅಂದ್ರೆ ಅವ್ನು ಸಿಗಲ್ಲ, ಆ ಲೂಸಿಯಾದಲ್ಲಿದ್ದ ಸತೀಶ್ ನಿವಾಸಂ ಬೇಕು ಅಂದ್ರೆ ಸಿಗಲ್ಲ. ಅಥವಾ ಬದಲಾಗ್ತೀವಿ ಅಂತಲ್ಲ, ನಿಮಗೆ ನಾವು ಬೆಳೀತಾ ವಯಸ್ಸು ಆಗ್ತಾ ಏನಾಗುತ್ತೆ, ನಿಮಗೆ ಒಂದೊಂದೇ ವರ್ಷ ಕಳೀತಿದ್ದಂಗೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇರುತ್ತೆ ಆಟೋಮೆಟಿಕಲಿ. ಬಾಡಿನೇ ಚೇಂಜ್ ಆಗುತ್ತೆ, ಸ್ಕಿನ್ನೇ ಚೇಂಜ್ ಆಗುತ್ತೆ, ಕೂದಲಿಗೆ ಬಿಳಿ ಆಗುತ್ತೆ, ಇನ್ನೇನೋ ಆಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ಎಲ್ಲವೂ ಹಂಗೆ ಇದೆ ಅಂತ ಹೇಳ್ಕೊಳ್ಳೋದು ಸುಳ್ಳು ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇರ್ತೀನಿ, ಇನ್ನೊಬ್ರು ಮೀಟ್ ಮಾಡ್ತಾ ಇರ್ತೀನಿ, ಮತ್ತೊಬ್ರು ಮೀಟ್ ಮಾಡ್ತಾರೆ, ನಿಮ್ಮಿಂದ ಏನೋ ಕಲಿತಾ ಇರ್ತೀನಿ, ಅವರಿಂದ ಕಲಿತಾ ಇರ್ತೀನಿ. ಆ ಕ್ಯಾರೆಕ್ಟರ್ ನನಗೆ ಬಂದಿರುತ್ತೆ. ನನ್ನ ಜೊತೆ 2 ವರ್ಷ ನೀವಿದ್ರೆ ನನ್ನ ಕ್ಯಾರೆಕ್ಟರ್ ಸುಮಾರು ಗುಣಗಳು ನಿಮ್ಗೆ ಬಂದಿರುತ್ತೆ. ಹಂಗೆ ನಮ್ಮ ಸ್ನೇಹಿತರ ಗುಣಗಳು ಬಂದಿರುತ್ತೆ, ನಮ್ಮ ಮನೆಯವ್ರ ಗುಣಗಳು ಬಂದಿರುತ್ತೆ. ಹಂಗೆ ಮೋಲ್ಡ್ ಆಗ್ತಾ ವ್ಯಕ್ತಿ ಬದಲಾಗ್ತಾ ಹೋಗ್ತಾರೆ ಪ್ರತಿ ಸಲ. ಇವಾಗ 10 ವರ್ಷ ಮೀಟ್ ಮಾಡಿದ್ದ ಫ್ರೆಂಡ್ನ ನೀವು ಹಿಂದೆ ಮೀಟ್ ಮಾಡಿದ ಫ್ರೆಂಡ್ ಜೊತೆಗೆ ನೀವು ಅಷ್ಟು ಕಂಫರ್ಟ್ ಆಗಿ ಇರೋಕ್ಕಾಗಲ್ಲ. ಬಿಕಾಸ್ ಯಾಕೆಂದ್ರೆ ಅವರೇ ಬದಲಾಗಿರುತ್ತೆ, ನಾವು ಬದಲಾಗಿರ್ತೀವಿ. ಆ 2 ವೇವ್ ಲೆಂತ್ ಇರಲ್ಲ. ನೀವು ಜೊತೆಗೆ ಹೋಗ್ತಾ ಇದ್ರೆ ನೀವು ವೇವ್ ಲೆಂತೇ ಬೇರೆ ಇರುತ್ತೆ, ಹಂಗೆ ಇರ್ತೀವಿ ನಾವು. ಅದು ನೀವು 10 ವರ್ಷ ಹಿಂದೆ ಮೀಟ್ ಮಾಡಿದ ಫ್ರೆಂಡ್ನ ಇವತ್ತು ಮೀಟ್ ಮಾಡಿದ್ರೆ ನಿಮ್ಗೆ ಆ ವೇವ್ ಲೆಂತ್ ಸಿಗಲ್ಲ. ಪ್ರೀತಿ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಬಟ್ ನಿಮಗೂ ಅವ್ರಿಗೂ ಗ್ಯಾಪ್ ಆಗಿ ನಿಮ್ಮ ಯೋಚನೆಗಳೇ ಬೇರೆ ಆಗಿರುತ್ತೆ, ಅವ್ರ ಯೋಚನೆಗಳೇ ಬೇರೆ ಆಗಿರುತ್ತೆ. ನೀವಿಬ್ಬರು ಕೂತು ಏನೋ ಹಿಂದೆ ಕೂತ್ಕೊಂಡು ಮಾತಾಡ್ತಿದ್ದಂಥ ಕನ್ವರ್ಸೇಷನ್ ಆಗಲಿ, ಹಿಂದೆ ಇದ್ದಂಥ ಒಂದು ಇದು ಕ್ಲೋಸ್ನೆಸ್ ಆಗಲಿ ಸಿಗಲ್ಲ, ನಿಮಗೆ ಬರಲ್ಲ ಅದು. ಆ ಸತ್ಯ, ಲೈಫಿನ ಸತ್ಯಗಳು. ನಾವು ಪ್ರತಿ ಸಲ ಏನು ಗೊತ್ತಾ, ಒಂದು ಕ್ಯಾಪ್ ಹಾಕೊಂಡೇ ಹೋಗ್ತಾ ಇರ್ತೀವಿ ಮುಚ್ಕೊಂಡೆಲ್ಲೇ. ನೀವು ಪ್ರಶ್ನೆ ಕೇಳಿದ್ರೆ, ಹೌದು ನಿಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ತಾಗ ನೀವು ಹೆಂಗೆ 10 ವರ್ಷ 20 ವರ್ಷ ಬಿಟ್ಟು ಸ್ನೇಹ ಸಿಕ್ತಾಗ ಮಾತಾಡ್ಸೋಕ್ಕೆ ಟೈಮ್ ತಗೋತೀವಿ ನಾವು, ಮಾತಾಡೋಕ್ಕೆ ಒಂದು ಮುಜುಗರ ಕ್ರಿಯೇಟ್ ಆಗಿರುತ್ತೆ. ಹೌದು. ಹಾಗೆ ಬದುಕಲ್ಲಿ ಸತೀಶ್ ನಿವಾಸಂ ಮುಂಚೆ ಇದ್ದಂಗೆ ಇದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಆದರೆ ಬೇಸಿಕ್ ಗುಣಗಳಿರುತ್ತೆ. ಇವತ್ತು ಏನು ನನಗೆ ಚಾಪೆ ಅಲ್ಲ ನೆಲ ಮೇಲೆ ಕೂತ್ಕೊಂಡೆ ಊಟ ಮಾಡೋದು ನಾನು. ಇವತ್ತು ರಾಗಿ ಮುದ್ದೆನೇ ತಿನ್ನೋದು. ಇವತ್ತು ನಾನು 10 ಸಲ ನಾನು ಸೆಟ್ ಊಟ ಮಾಡ್ಕೊಂಡು ಮುಂದ್ಮೇಲೆ ಮನೆಗೆ ಬಂದ ತಕ್ಷಣ ನಾನು ಮನೇಲಿ ಹೇಳೋದಷ್ಟೇ, ನೋಡಮ್ಮ ಮುದ್ದೆ ಉಪಚಾರ ಮಾಡ್ಬಿಡು ಅಂತ. ಅದೆಲ್ಲ ಬೇಸಿಕ್ ಗುಣಗಳು ಇದ್ದೇ ಇರುತ್ತೆ, ಅದಿರಲ್ಲ ಅಂತಲ್ಲ. ಆದರೆ ಮೆಚುರಿಟಿ, ಲೈಫ್ನ ನೋಡೋ ರೀತಿ ಬೇರೆ ಆಗಿರುತ್ತೆ, ಇಡೀ ಜಗತ್ತನ್ನು ನೋಡೋ ರೀತಿ ಬೇರೆ ಆಗಿರುತ್ತೆ. ಅವತ್ತು ಯಾರೋ ಇವತ್ತು ಅವನು ಅಲ್ಲಿ ಹೆಡ್ಫೋನ್ ಹಾಕ್ಕೊಂಡು ನಮ್ಮನ್ನೇ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾನೆ ಹುಡುಗ ಅಂತಂದರೆ ಅವನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡಬೇಕು. ಅಥವಾ ನಾವು ಪೌರಕಾರ್ಮಿಕರ ಮುಖಾಂತರನೇ ನಾವು ಸಾಂಗ್ನ ರಿಲೀಸ್ ಮಾಡಿಸಿದ್ವಿ ಮಾದೇವದು. ಇಡೀ ಸಮಾಜನ ಹೆಂಗೆ ನೋಡಬೇಕು, ಸಮಾಜ ನಿಂತಿರೋದು ಯಾರಿಂದ, ಸಮಾಜ ಬೆಳೀತಾ ಇರೋದು ಯಾರಿಂದ, ಹಂಗೆ ನೋಡ್ತಾ ಒಂದಷ್ಟು ಕೋಪಗಳು ಹುಡ್ತವೆ, ಒಂದಷ್ಟು ಬೇಜಾರಾಗುತ್ತೆ, ಒಂದಷ್ಟು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಿರುತ್ತೆ.
ನಾವ್ಯಾರು ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ಆ ರೆಸ್ಪೆಕ್ಟ್ನ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ. ಅದೆಲ್ಲವೂ ನನ್ನೊಡೆ ನಾನೇ ಬೆಳೆಸ್ಕೋತಾ ಇದ್ದೀನಿ, ನನ್ನನ್ನು ನಾನೇ ತಿದ್ದುಕೊಂಡು ನನ್ನನ್ನು ನಾನೇ ಬದಲಾಯಿಸ್ಕೋತಾ ಇದ್ದೀನಿ. ನನ್ನಲ್ಲಿದ್ದ ಗುಣಗಳನ್ನ ಎಷ್ಟು ಸಾಧ್ಯವಾದಷ್ಟು ಫಿಲ್ಟರ್ ಮಾಡಿಕೊಂಡು, ಸರಿದಾರಿಯಲ್ಲಿ ತಪ್ಪು ದಾರಿಗಳು ಅಂತ ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ ನನಗೆ, ಸರಿದಾರಿ ತಪ್ಪು ದಾರಿಗಳು ಗೊತ್ತಿಲ್ಲ. ಒಂದಷ್ಟು ಹಿಂಗಿರ್ಬೇಕು ಅಂತ ನಾವು ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತೀವಲ್ಲ, ಆ ಡೆವಲಪ್ಮೆಂಟಲ್ಲಿ ನಾನು ಇದ್ದೀನಿ. ಅದು ಬಹುಶಃ ವಯಸ್ಸಾಗ್ತಾ ನಮ್ಮ ಕಡೆಗಾಲದಲ್ಲೂ ಆ ಡೆವಲಪ್ಮೆಂಟ್ ಇರಲೇಬೇಕು, ಆ ಕಲಿಕೆ ಇರಲೇಬೇಕು ಅಂತ ನನಗನ್ನಿಸ್ತದೆ. ಆ್ಯಂಡ್ ಇನ್ನೊಂದಷ್ಟು ವಿಷಯಗಳಲ್ಲಿ ನೀವು ಆಪ್ತರಾಗ್ತೀರಿ ಅಥವಾ ಕನೆಕ್ಟ್ ಆಗ್ತೀರಿ. ಯಾಕೆ ಅಂತಂದ್ರೆ ನಾನು ಮಂಡಿದವನು, ಮಾರ್ಗನಳ್ಳಿಯವನು. ಮಾರ್ಗನಳ್ಳಿ ನಿಮ್ದು ಅಯೋಗ್ಯ ಸಿನಿಮಾ ಮಹೇಶ್ ಅವರು. ನಿಮ್ಮ ಭಾಷೆಯ ಸೊಗಡು, ನಮ್ಮ ಮನೆಯಲ್ಲೆಲ್ಲ ಮಾತಾಡೋ ಭಾಷೆ ನನಗೆ ಅದೂ ನಿಮ್ಮಲ್ಲಿ ಚೇಂಜ್ ಆಗಿಲ್ಲ. ಅಂದ್ರೆ ಈಗ ಅಫ್ಕೋರ್ಸ್ ಒಂದು 10 ವರ್ಷ ಇಂಡಸ್ಟ್ರಿ ಕಳೆದಾದ್ಮೇಲೆ ಒಂದು ಪಾಲಿಶ್ಡ್ ಟೋನ್ ಬರುತ್ತೆ. ಆ ಅಥೆಂಟಿಕ್ ಮಂಡ್ಯದ ಭಾಷೆ, ಆ ಫ್ಲೇವರ್ ಇವತ್ತು ಸತೀಶ್ ನೀನಾಸಂ ಇದೆ. ಬ್ಯೂಟಿ ಅಲ್ವಾ ನಾನು ಹೇಳಿದ್ದು. ಆ ಸೊಗಡು ಬಿಟ್ಬಿಟ್ರೆ, ಆ ಭಾಷೆ ಬಿಟ್ಬಿಟ್ರೆ ನೀವು, ನಾನು ಅಯೋಗ್ಯ ಸಿನಿಮಾ ಮಾಡಕ್ಕೆ ಆಗ್ತಿರಲ್ವಲ್ಲ, ಎಲ್ಲ ಬಿಟ್ಬಿಟ್ಟಿದ್ರೆ ನಾನು. ಆಮೇಲೆ ಬರೋದೇ ಇಲ್ಲ ನಿಮ್ಗೆ ಅದು. ಅಂಡ್ ಆ ಸಿನಿಮಾ ಗೆಲುವಿಗೆ ಅದೇ ಮೇನ್ ರೀಸನ್. ಅಫ್ಕೋರ್ಸ್ ಅದೇ ಮೇನ್ ರೀಸನ್. ನೀವು ನನ್ನ ಗೆದ್ದಿರೋ ಎಲ್ಲ ಹಾಡುಗಳನ್ನ ನೋಡಿ, ಅದರಲ್ಲಿ ಮಂಡ್ಯ ಭಾಷೆ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಸುಮ್ಮನೆ ಒಪ್ಕೊಂಬಿಟ್ಲು ಕಣ್ಲಾ, ಲೂಸಿಯಾ ಹಾಡುಗಳಾಗ್ಬೋದು, ಅವ್ವ ಕರ್ದಂಗೆ ಆಗುತ್ತಾ ಐತೆ, ಎಲ್ಲಿದೆ ಅದು? ಮಂಡ್ಯದ್ದು. ಹೌದು. ಆ ಇಡೀ ಲೂಸಿಯಾದಲ್ಲಿ ಮಂಡ್ಯ ಲ್ಯಾಂಗ್ವೇಜ್ ಮಾಡಿದ್ದೆ ನಾನು ಇಡೀ ಸಿನಿಮಾನ. ಅಂದ್ರೆ ಈ ಟಾರ್ಚ್ ಬಿಡೋ ಕ್ಯಾರೆಕ್ಟರ್ ಇದೆಯಲ್ಲ, ನಾನೇ ಬರ್ಕೊಂಡಿದ್ದು. ಅಂದ್ರೆ ಅವ್ರ ಭಾಷೆನೆಲ್ಲ ಬರ್ಕೊಡ್ತಿದ್ರು ಡೈಲಾಗ್ನ, ಯಾರೋ ಪವನ್ ಅವರು. ಮಂಡ್ಯ ಲ್ಯಾಂಗ್ವೇಜ್ ಮಾಡಿದ್ದೆ ನಾನು ಅದನ್ನ. ಲೈಫ್ ವಿಷನ್ ಮಂಡ್ಯ ಲ್ಯಾಂಗ್ವೇಜ್ ಮಾಡಿದ್ದೆ ನಾನು ಅದನ್ನ. ಎಷ್ಟು ಅಥೆಂಟಿಕ್ ಆಗಿದೆ. ಲೂಸಿಯಾದಲ್ಲೂ ಬರ್ದಿದ್ದೆ ನಾನು ಅದನ್ನ. ಅಂದ್ರೆ ಡೈಲಾಗ್ ರೈಟಿಂಗ್ ಅಲ್ಲ, ಡೈಲಾಗ್ ಅವ್ರು ಬರ್ದಿದ್ರು, ಅದನ್ನ ಮಂಡ್ಯ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದು ನಾನು. ಅಲ್ಲೇ ಉಳಿಸಿದ್ದು ನಾನು. ಲವ್ ಇನ್ ಮಂಡ್ಯ ಲೂಸಿಯಾದಲ್ಲಿತ್ತು, ಕ್ವಾರ್ಟ್ಲೆ ಸತೀಶದಲ್ಲಿತ್ತು, ಅಂಜದ ಗಂಡುನಲ್ಲಿತ್ತು, ಅಯೋಗ್ಯದಲ್ಲಿತ್ತು, ಅಯೋಗ್ಯ 2ನಲ್ಲಿದೆ, ಡ್ರಾಮಾದಲ್ಲಿತ್ತು. ಜನಕ್ಕೆ ಅಷ್ಟು ಸಿನಿಮಾಗಳನ್ನ ನಾನು ಲ್ಯಾಂಗ್ವೇಜ್ ಮಾತಾಡಿದ್ರು ಇವತ್ತವರೆಗೂ ಅವ್ರಿಗೆ ಬೋರ್ ಆಗಿಲ್ಲ. ಇವತ್ತು ಅದು ಬೇಕು. ಎಲ್ಲೋದ್ರೂ ನೀವು ಈಗಲೂ ಕೇಳೋದು ನನಗೇನು ಗೊತ್ತಾ, ಯಾವುದೋ ಇವೆಂಟ್ಗಳಿಗೆ ಹೋದ್ರೂ ಆ ಡ್ರಾಮಾ ಡೈಲಾಗ್ ಹೇಳಿ ಅಣ್ಣ ಬೆಣ್ಣೆ ಅಂತ ಮುಂದಂತಾರೆ. ಚೀರಾಡ್ತಾರೆ ಅದಕ್ಕೆ. ನಾನು ಹೇಳ್ತೀನಿ, ಅವ್ರು ಪಾಪ ಖುಷಿ ಆಗುತ್ತೆ, ಅವ್ರು ಎಂಜಾಯ್ ಮಾಡ್ತಾರೆ ಅದನ್ನ. ನನಗೊಂದ್ಸಲ ಕೇಳಬೇಕು ಅನ್ಸುತ್ತೆ ಹೇಳಿ ಈಗ. ಅದೇ ಇದೇ ಬೇಡಿಕೆ ಜಾಸ್ತಿ ನನಗೆ. ಅದೊಂದು ಫೇಮಸ್ ಡೈಲಾಗ್, ಅದು ಸರ್ ಬರ್ದಿದ್ದು, ಯೋಗರಾಜ್ ಸರ್ ಬರ್ದಿದ್ದು, ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಅವ್ರಿಗೆ ಎಲ್ಲಿಂದ, ನಾನು ಅದೇ ಕೇಳ್ತೀನಿ, ಸರ್ ನಿಮ್ಗೆ ಹೆಂಗೆ ಬಂದು ಸರ್ ಇದು ಹಿಡಿತಾ ಮಂಡ್ಯ ಭಾಷೆ ಅಂತ. ಅವ್ರಿಗೆ ಅದೊಂದು ಸಖತ್ ಸೆನ್ಸ್ ಇದೆ, ಚೆನ್ನಾಗಿ ಹಿಡಿತಾರೆ. ಅದ್ರಲ್ಲಿ ನಾನು ಗದ್ದೆ ಒಡೆ ಹೂವಾಸ್ಕೊಂಡು ಮಲಗಿರ್ತೀನಿ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಇಮ್ಯಾಜಿನೇಷನ್ ಬಂದಿದೆ. ಬೆಣ್ಣೆ ಶಾಂತಮ್ಮ ಫೋನ್ ಮಾಡೋದು, ನಾನು ಫೋನ್ ಮಾಡಿ ಎಲ್ಲಿದೆಯಾ ನೀನು ಅಂತ. ನಾನು ಬತ್ತಾಯಿದ್ದೀನಿ ತಡ್ಕೊ. ಯಾಕೆ ಬತ್ತಾಯಿದ್ದೀನಿ ತಡ್ಕೊ ಅಂತ. ಅದಕ್ಕೆ ನಾನು ಹೇಳೋದು, ಗದ್ದೆ ಒಳಗೆ 2 ತೆಂಗಿನ ಮರವೇ, ಒಂದು ಹಸಿರಲ್ಲಿ ಬಿಡ್ತದೆ, ಇನ್ನೊಂದು ಕೆಂದೆಳೆಯಲ್ಲಿ ಬಿಡ್ತದೆ, ಸೀದಾ ಬಂದರೆ ಚೆಂಡು ಹೂ ಸ್ಮೆಲ್ ಬರ್ತದೆ, ಅಲ್ಲಿ ಬಾ ಹೇಳ್ತೀನಿ ಅಂತ. ಎಂಥ ಡೈಲಾಗ್, ಎಂಥ ಮಾಸ್ ಡೈಲಾಗ್ ಅಂದ್ರದು. ಎಂಥ ಬಡ್ಡಿ ಮಗ ಅದ್ರಲ್ಲಿ ಮಲ್ಕೊಂಡು ಗದ್ದೆ ಒಳಗೆ 2 ತೆಂಗಿನ ಮರವಂತೆ, ಒಂದು ಹಸಿರಲ್ಲಿ ಬಿಡ್ತದಂತೆ, ಇನ್ನೊಂದು ಕೆಂದೆಳೆ ಬಿಡ್ತದಂತೆ, ಸೀದಾ ಬಂದರೆ ಚೆಂಡು ಹೂ ಸ್ಮೆಲ್ ಬರ್ತದೆ, ಅಲ್ಲಿಗೆ ಬಾ ಹೇಳ್ತೀನಿ. ಅಡ್ರೆಸ್ ಹೇಳ್ತಾರದು ನೋಡಿ, ಅಡ್ರೆಸ್ಸು ಹೆಂಗೆ, ಅಡ್ರೆಸ್ ಹೆಂಗೆ ಹೇಳ್ತೀವಿ ನಾವು, ಅಲ್ಲಿ ಲೆಫ್ಟ್ ತಗೊಂಡು ಇಲ್ಲಿ ರೈಟ್ ತಗೊಂಡು 21ನೇ ಕ್ರಾಸ್ ಹಿಂಗೆ ಬಾಪ ಅಂತ. ಒಂದು ಹಂಗಲ್ಲ, ಗದ್ದೆ ಒಳಗೆ 2 ತೆಂಗಿನ ಮರವೇ, ಒಂದು ಹಸಿ, ಯಾಕೆ ತಮ್ಮ ಕಾಣಿಸ್ತಾ ಇದೆಯಲ್ಲ ಅಲ್ಲಿ, ಹಿಂಗೆ ನೋಡ್ತಾ ಇದ್ರೆ ಆಕಾಶ ನೋಡ್ತಾವನೆ. ಅದು ಮಜಾ ಅಂದರೆ. ಅದಾದ್ಮೇಲೆ ಅದು ಚೆನ್ನಾಗಿದೆ ಕನ್ವರ್ಸೇಷನು. ಅವ್ನು ನಮ್ಮ ಅಕ್ಕ ನೋಡಿತಾಳಲ್ಲ, ಏನೋ ಮಾಡ್ತಾ ಇದೆಯಾ ಅಂತ. ಲವ್ ಮಾಡ್ತಾನೆ ಅವಳ, ಅವಳು ಮದುವೆ ಆಗೈತೆ ಕಣ ಅಂತ, ಗಂಡ ಬಿಟ್ಬಿಟ್ಟವಲ್ಲ ಅಂತ. ನಿಂಗೆ ಗೊತ್ತಾಗೋದಿಲ್ಲ ಅದು. ಏನು ಮಜಾ ಅಂದ್ರೆ ಅವೆಲ್ಲ ಬ್ಯೂಟಿ. ಅದು ನನ್ನ ಲೈಫಿನ ಅಂತ ತುಂಬ ಖುಷಿಪಟ್ಟು ಆ್ಯಕ್ಟ್ ಮಾಡೋದಂಥ ಸಿನಿಮಾ ಡ್ರಾಮಾ. ನಂದು ಎಷ್ಟು ಕೆಮಿಸ್ಟ್ರಿ ಸಖತ್ತಾಗಿತ್ತು. ಅವನು ನಾನಿಬ್ರು ತುಂಬ ಕ್ಲೋಸ್ ಫ್ರೆಂಡ್ಸ್. ಅವಾಗ ತುಂಬ ಒಳ್ಳೆ ಫ್ರೆಂಡ್ಸು, ಎಲ್ಲನೂ ಒಬ್ರಿಗೊಬ್ರು ಶೇರ್ ಮಾಡೋಷ್ಟು ಕ್ಲೋಸ್ ಫ್ರೆಂಡ್ಸು. ಇವತ್ತಿಗೂ ಅದೇ ಸ್ನೇಹ ಇದೆ, ಇವತ್ತಿಗೂ ಅದೇ ವಿಶ್ವಾಸ ಇದೆ. ಚೆನ್ನಾಗಿದೆ. ರಾಧಿಕಾ ಅವರು ಅಷ್ಟೇ, ಅವರು ನನಗೆ ಒಳ್ಳೆ ಫ್ರೆಂಡೇ ಅವತ್ತಿಂದ. ನಾನು ಇವತ್ತು ಅವರ ತಾಯಿನೂ ಅಷ್ಟೇ, ಪುಷ್ಪ ಅವರು, ಮೇಡಮ್ ಅಮ್ಮ, ಪುಷ್ಪಮ್ಮ ಅಂತ ಕರಿತೀವಿ. ಅವರು ಫೋನ್ ಮಾಡಿದ್ರು ನನಗೆ ಅದಕ್ಕೆ ಕೊತ್ತಲವಾಡಿ ಸಿನಿಮಾ ಪ್ರೀಮಿಯರ್ ಶೋಗೆ. ಆ ರಿಲೇಷನ್ಶಿಪ್ಪು, ಆ ಬಾಂಡಿಂಗ್ ಎಲ್ಲ ಇವತ್ತು ಹಂಗೆ ಇದೆ, ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಅಂದರೆ ಒಂದು KGF 4 ತೊಗೊಂಡೋಗಿದ್ದಾಗಲಿ, ಇಡೀ ಇಂಡಿಯಾಗೆ ಮುಟ್ಸಿದ್ದಾಗಲಿ, ಫಸ್ಟ್ ಪರ್ಸನ್ ಅಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡೋಗಿದ್ದು. ಅದಕ್ಕೆ ನಟನೆ ಮಾಡ್ಬೇಕಾರೆ ಈ ಥರದ್ದೆಲ್ಲ ಆಗುತ್ತೆ ಅಂತ. ಇಲ್ಲ, ನಾವಿಬ್ರು ಡಿಸ್ಕಷನ್ ಮಾಡ್ತಿದ್ವಿ. ಅವನು ನಾನು ಮಾತಾಡ್ತಾ ಒಂದ್ಸಲ ಅಲ್ಲ ಯೋಗರಾಜ್ ಭಟ್ರ ಆಫೀಸಲ್ಲಿ ಮಾತಾಡ್ತಾ ಅದೇ ಹೇಳ್ತಿದ್ದೆ. ಅವ್ನು ಹೇಳ್ತಾ, ನೀನು ಯಾವ ಲೆವೆಲ್ಗಾರ ಬೆಳಿ, ನಾನೇ ಯಾವ ಲೆವೆಲ್ ಬೆಳಿತೀನಿ ಕಣ, ಅದು ನಮ್ಮಿಬ್ಬರು ಕಾನ್ವರ್ಸೇಷನ್ ಹೆಂಗೆ ಇರ್ಬೇಕಣ ಅಂತ, ಹೋಗಬಾರೋ ಅಂತ ಇರ್ಬೇಕಣ ಅಂತ ಅವನೇ ಹೇಳಿದ್ದ ಮಾತು. ಅದು ಇವತ್ತು ಹಂಗೇನೆ, ಇವತ್ತು ಸಿಕ್ಕಿದ್ರು ಅದೇ ಕಾನ್ವರ್ಸೇಷನ್ ಇಬ್ಬರದು. ಲಾಸ್ಟ್ ಟೈಮ್ KGF ಸಕ್ಸಸ್ ಆದಮೇಲೆ ಒಂದು ಪಾರ್ಟಿ ಆಗಿತ್ತು, ಅಲ್ಲಿಗೆ ಹೋಗಿದ್ದೆ ನಾನು. ಅವತ್ತು ಸಿಕ್ಕಿ ಮಾತಾಡಿದ್ವಿ. ಆಮೇಲೆ ಇನ್ನೊಂದು ಪಾರ್ಟಿನಲ್ಲಿ ಸಿಕ್ಕಿದ್ವಿ. ಅದೇ ಪ್ರೀತಿ ವಿಶ್ವಾಸ ಇವತ್ತಿಗೂ ಇದೆ. ಅದೇ ಎಷ್ಟಲ್ಲಿ ಏನು ಬದಲಾವಣೆ ಆಗಿಲ್ಲ. ನಿಮ್ಗೆ ಹಂಗೆ ಅನಿಸ್ತದೆ ಅಷ್ಟೇ, ನಮ್ಗೆ ಹಂಗೆ ಅನಿಸ್ತದೆ ಅಷ್ಟೇ, ನೋಡೋರ್ಗೆ ಹಂಗೆ ಅನಿಸ್ತದೆ ಅಷ್ಟೇ. ಅಂದರೆ 1000 ಕೋಟಿ ದಾಟ್ಬಿಟ್ಟಿದ್ದಾನೆ, ಮತ್ತು ಆ ಲೆವೆಲ್ಗೆ ಆಗೋಗಿರ್ತಾನೆ ಅಂತ.
ಎಲ್ಲರೂ ತಲೆಬಡೋದು ಹೋಗ್ತಾ ಇರ್ತೀವಿ. ಯಾರು ಹಂಗಿರಲ್ಲ. ತಾಯಿಗೆ ಮಗ ಆಗಲೇಬೇಕು, ಮಕ್ಕಳಿಗೆ ಅಪ್ಪ ಆಗಲೇಬೇಕು, ಮಕ್ಕಳಿಗೆ ನಮ್ಮಪ್ಪ ಹೀರೋ ಅಂತ ನೋಡೋಕ್ಕಾಗಲ್ಲ, ಫ್ರೆಂಡ್ಸ್ಗೆ ಫ್ರೆಂಡ್ಸೇನೆ. ಯಾವ ಸ್ಥಾನಕ್ಕೆ ಹೋಗಲಿ, 1,000 ಕೋಟಿ ಮಾಡಲಿ, 10,000 ಕೋಟಿ ಮಾಡಲಿ, ರಜನಿಕಾಂತ್ ಅವ್ರು ಇವತ್ತಿಗೂ ಅವ್ರ ಫ್ರೆಂಡ್ಸ್ನ ಹುಡ್ಕೊಂಡು ಚೆನ್ನೈಯಿಂದ ಇಲ್ಲಿ ಬರ್ತಾರಲ್ವ. ರಜನಿಕಾಂತ್ ಜನಮಾನಸದಲ್ಲಿ ಒಬ್ಬ ಸೂಪರ್ ಸ್ಟಾರ್, ಅದೆಲ್ಲ ಸರಿ. ಅದರ ಮನುಷ್ಯನಾಗಿ ನೀವು ಕೇಳೋದ್ರಲ್ಲ ಸತೀಶ್ ನೀನಾಸಂ ಈಗೇನಾಗೋಗಿದ್ದಾರೆ ಅಂತ, ಗುಣಗಳಲ್ಲಿ ಮತ್ತೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಹೋಗ್ಬಿಟ್ರೆ ಒಂದು ಬೇಸಿಕ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ, ಅದು ಯಾವತ್ತೂ ಹೋಗಲ್ಲ. ಅದು ಹಂಗೆ ಇರಲೇಬೇಕು. ಅದೇ ಲೈಫ್ ಅಂತ ನನಗನ್ಸೋದು. ಅಂಡ್ ಸುತ್ತಮುತ್ತ ಇದ್ದ ಸ್ನೇಹಿತರು ಅಥವಾ ಸಿನಿಮಾ ರಂಗದ ಬೇರೆ ಗೆಳೆಯರು, ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಬೇರೆ ಎಲ್ಲ ಸ್ಟಾರ್ಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಗಳಿಕೆಗಳು ಅಥವಾ ಮಾರ್ಕೆಟನ್ನು ವಿಸ್ತಾರ ಮಾಡ್ಕೊಳ್ಳೋ ಒಂದು ಸ್ಟೇಜ್ ಬಂದಾಗ ಆ ಪ್ರೆಷರ್ ಸತೀಶ್ ನೀನಾಸಂ ಅವ್ರಿಗೂ ಇತ್ತ, ನಾನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋದು ಆಟೋಮೆಟಿಕಲಿ ಬರುತ್ತೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ನನಗಿಲ್ಲ ಆ ಥರದ್ದು. ನನಗೇನಂದ್ರೆ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ 100 ಕೋಟಿ ಮಾಡಬೇಕು, 1,000 ಕೋಟಿ ಮಾಡಬೇಕು, ಈ ಟಾರ್ಗೆಟ್ ನಾನಿದಿಲ್ಲ. ನನಗೆ ಆ ಪ್ರೆಷರ್ ಇಲ್ಲ. ನನಗೆ ಒಂದು ಕಂಫರ್ಟ್ ಲೈಫ್ ಇರಬೇಕು, ನಾನು ಸೇಫ್ ಆಗಿರಬೇಕು, ನಾನು ಸರ್ವೈವ್ ಆಗಬೇಕು. ನನ್ನ ಅರ್ನಿಂಗ್ಸು ನನಗೆ ಅಂದರೆ ಪ್ರತಿ ತಿಂಗಳು ದುಡ್ಡು ಬಂತ ಅಂತ ನೋಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಒಂದು ಸೇಫ್ಟಿ ಇರಬೇಕು, ಮಂತ್ಲಿ ಒಂದಷ್ಟು ದುಡ್ಡು ಬರಬೇಕು, ನಮ್ಮ ಲೈಫ್ ಚೆನ್ನಾಗಿ ನಡಿಬೇಕು ಅನ್ನೋದು ಅಷ್ಟೇ ನನ್ನ ಟಾರ್ಗೆಟ್. ಬಿಟ್ಟರೆ ಪ್ಯಾನ್ ಇಂಡಿಯಾ ಮಾಡಿ 1,000 ಕೋಟಿ ಮಾಡಲೇಬೇಕು ಅನ್ನೋ ಟಾರ್ಗೆಟ್ ಅಲ್ಲ. ಆದರೆ ನಮ್ಮ ಸಿನಿಮಾನು ಜನ ನೋಡಲಿ ಅನ್ನೋ ಆಸೆ ಇದೆ ನನಗೆ. ಗೊತ್ತಾಗ್ತಾ ಇದೆಯಾ? ಅಂದರೆ ಇಷ್ಟು ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಂದರೆ, ಈಗ ಫಸ್ಟ್ ಟೈಮ್ ಲೂಸಿಯಾ ಮಾಡಿದಾಗ ಲೂಸಿಯಾನ ಪವನ್ನು ಆಲ್ ಓವರ್ ದ ವರ್ಲ್ಡ್ ತಲುಪಿಸಿದ್ರು. ಡೆಲ್ಲಿನಲ್ಲಿ ರಿಲೀಸ್ ಆಯಿತು, ಬಾಂಬೆನಲ್ಲಿ ರಿಲೀಸ್ ಆಯಿತು. ನೀವು ಪೋಸ್ಟರ್ ತೆಗೆದು ನೋಡಿ, ಪೋಸ್ಟರ್ಗಳಿದೆ, ಗೂಗಲಲ್ಲಿ ಸಿಗುತ್ತೆ. ಚೆನ್ನೈಯಲ್ಲಿ ರಿಲೀಸ್ ಆಗಿದೆ, ಹೈದರಾಬಾದಲ್ಲಿ ರಿಲೀಸ್ ಆಗಿತ್ತು, ಕೊಚ್ಚಿನಲ್ಲಿ, ಪೂನಾದಲ್ಲಿ ರಿಲೀಸ್ ಆಗಿತ್ತು. ಈ ಥರ ಬೇರೆ ಬೇರೆ ಇಡೀ ಇಂಡಿಯಾದ ಎಲ್ಲ ಕಡೆ PVR ರಿಲೀಸ್ ಮಾಡಿತ್ತು ಅವತ್ತೇ. ನಮ್ಮ ಭಾಷೆಯಲ್ಲೇ ರಿಲೀಸ್ ಆಗಿತ್ತು. ನಮ್ಮ ಭಾಷೆಯಲ್ಲೇ ಒರಿಜಿನಲ್ ಕನ್ನಡದಲ್ಲೇ ರಿಲೀಸ್ ಆಗಿತ್ತು. ಆ್ಯಂಡ್ ಎಲ್ಲ ಕಡೆ ಹೌಸ್ಫುಲ್ ಆಗಿತ್ತು ಸಿನಿಮಾ. ಆಮೇಲೆ ಎಲ್ಲ ಫಿಲ್ಮ್ ಫೆಸ್ಟಿವಲಲ್ಲೂ ಇತ್ತು. ಲಂಡನ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತು, ಫಸ್ಟ್ ಕನ್ನಡ ಫಿಲ್ಮು. ಓಕೆ, ಇರ್ಫಾನ್ ಖಾನ್ ಮಾತಾಡಿದ್ರು, AR ಮುರುಗದಾಸ್ ಹಿಡಿದ್ರು, ಪ್ರತಿಯೊಬ್ಬರು ಅವಾಗಲೇ ಟ್ವೀಟ್ ಮಾಡಿದ್ರು. ವಿವೇಕ್ ಒಬ್ಬರ ಇಲ್ಲೇ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರು, ಬೆಂಗಳೂರಲ್ಲಿ ಇಲ್ಲೇ ರೇಣುಕಾ ಸ್ಟುಡಿಯೋದಲ್ಲಿ ಬಂದು ನೋಡ್ಕೊಂಡು ಹೋಗಿದ್ರು. ಇರ್ಫಾನ್ ಖಾನು ಆ ಸಿನಿಮಾ ನಾನು ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ, ಲೂಸಿಯಾ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಅದಾದ್ಮೇಲೆ ಸಿದ್ಧಾರ್ಥ್ ಮಾಡಿದ್ರು. ಮೊನ್ನೆ ಫಾದಿಲ್ ಸಿಕ್ಕಿದ್ರು ನನಗೆ, ಇಲ್ಲಿ ಧೂಮಮ್ ಸೆಟ್ಟಲ್ಲಿ. ಅಲ್ಲಿ ಹೋದಾಗ ಅವ್ರು ಒಂದು ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ರು, ಸರ್ ಲೂಸಿಯಾ ತರಿಸ್ಕೊಂಡಿದ್ರೆ ನೀವು ನೋಡೋದಂತಲ್ಲ ಅಂತಂದೆ. ನೋಡಿದೆ ನಾನು ಸತೀಶ್, ನಾನು ಮಾಡಬೇಕು ಅಂತ ಆಸೆ ತರಿಸ್ಕೊಂಡು ನೋಡಿದೆ ನಾನು. ಬಟ್ ನನಗೆ ಈ ಪಾತ್ರ ಮಾಡ್ತೀನಿ ಅಂತ ನಂಗೆ ಧೈರ್ಯ ಸಾಲಿಲ್ಲ ಅಂತಂದರು. ಯಾಕೆ ಸರ್ ಅಂತಂದೆ, ಹೀರೋ ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಾಗಿತ್ತು ನಾನು. ನೀವು ಹಳ್ಳಿ ಹುಡುಗನ ಪಾತ್ರನ ತುಂಬ ಲೀಲಾಜಾಲವ ಮಾಡಿದರೆ, ಎಮೋಷನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನಾನು ಮಾಡ್ತೀನಿ, ಇದಕ್ಕೆ ನ್ಯಾಯ ಸಲ್ಲಿಸ್ತೀನಿ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೆ ನಾನು ಮಾಡಲಿಲ್ಲ, ಸಿನಿಮಾ ಮಾಡೋದು ಬೇಡ ಅಂತ. ವಾಟ್ ಎ ಕಾಂಪ್ಲಿಮೆಂಟ್. ಅದು ನನ್ನ ಲೈಫಲ್ಲಿ ಸಿಕ್ಕಿರೋ ಈ ಅವಾರ್ಡ್ಗಳೇನಿದಾವೋ ಇವೇ ನನಗೆ ಸಿಕ್ಕಿರೋದು ನನ್ನ ಜೀವನದಲ್ಲಿ. ಅದೇ ನಾನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಇನ್ನೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಏನಂದರೆ, ನಾನು ಸಿದ್ಧಾರ್ಥ್ ಇಬ್ಬರೂ ಫಿಲ್ಮ್ ಫೇರಲ್ಲಿ ಒಟ್ಟಿಗೆ ಸಿಕ್ಕಿದ್ವಿ. ನಮ್ಮ ಆ್ಯಕ್ಟರ್ ಸಿದ್ಧಾರ್ಥ್, ತಮಿಳು. ಅವರು ಅದನ್ನು ಎನಕುಳ್ಳು ಒಳ್ಳೆ ವರುವನ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಲೂಸಿಯಾನೆ, ತಮಿಳಲ್ಲಿ ರಿಮೇಕ್ ಆಗುತ್ತೆ. ಫಿಲ್ಮ್ ಫೇರಲ್ಲಿ ಸಿಕ್ಕಾಗ ಒಂದು ಮಾತು ಹೇಳಿದ್ರು, ಐ ಆಮ್ ಸಾರಿ ಬ್ರೋ ಅಂತಂದರು. ಅವರು ತುಂಬ ಬೇರೆ ಥರ ಹೇಳಿದ್ರು, ಐ ಆಮ್ ಸಾರಿ ಬ್ರೋ, ನಿನಗೆ ಸ್ವಲ್ಪ ನಾನು ಮಾಂಜ ಕೊಟ್ಬಿಟ್ಟೆ, ಸಾರಿ, ಬೇಜಾರು ಮಾಡ್ಕೊಬೇಡ, ನಾನು ಸಿನಿಮಾ ಹಾಳು ಮಾಡಿಬಿಟ್ಟೆ, ನೀನು ತೊಗೊಂಬಂದಿಲ್ಲ, ನಾನು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ, ಐ ಆಮ್ ಸಾರಿ ಬ್ರೋ ಅಂತಂದರು. ನಾನಂದರೆ ಇಟ್ಸ್ ಓಕೆ, ನಾವು ಸಿನಿಮಾ ಮಾಡೋದಷ್ಟೇ ಇಂಪಾರ್ಟೆಂಟು. ನಾವು ಎಷ್ಟೋ ಮಾಡ್ತಾ ಇರ್ತೀವಿ, ಚೆನ್ನಾಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಿದ್ಧಾರ್ಥ್ ಅಂತ ಒಬ್ಬ ದೊಡ್ಡ ಆ್ಯಕ್ಟ್ರು ಲೂಸಿಯನ್ ಮಾಡಿದ್ದು, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ಒಳ್ಳೆ ಜೆಂಟ್ಲ್ಮ್ಯಾನು, ಭಾಳ ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇರುವಂಥ ಜೆಂಟ್ಲ್ಮ್ಯಾನು. ಈ ಥರ ನನಗೆ ಸಿಕ್ಕಂಥ ಲೈಫಲ್ಲಿ ಯಾರ್ಯಾರೋ ಸಿಕ್ಕಿದ್ದಾರೆ ನೋಡಿ. ಫಾದಿಲ್ ಸಿಕ್ಕಿದ್ರು, ಅವರು ಅಪ್ರಿಷಿಯೇಟ್ ಮಾಡ್ತಿದ್ರು. ಮೊನ್ನೆ ನಾಗ ಚೈತನ್ಯ ಬಂದಿದ್ರು, ಅವರು ಸಿನಿಮಾ ನೋಡಿ ಹೊಗಳ್ಬಿಟ್ಟು ಹೋದರು, ಲೂಸಿಯಾ ಬಗ್ಗೆ ಮಾತಾಡಿದ್ರು. ಸಮಾಂತ ಲೂಸಿಯಾ ಬಗ್ಗೆ ಮಾತಾಡಿದ್ರು. ಯಾರೇ ಬಂದರೂ ಬೇರೆ ಇಂಡಸ್ಟ್ರಿಯಿಂದ ಲೂಸಿಯಾ ಬಗ್ಗೆ ಮಾತಾಡ್ತಾರೆ. ಸಾಯಿ ಪಲ್ಲವಿ ಬಂದಾಗ ಲೂಸಿಯಾ ಬಗ್ಗೆ ಮಾತಾಡಿದ್ರು. ಅದೊಂಥರ ನಮ್ಮ ಪ್ರೌಡ್ ಫೀಲು. ನಾವು ಮಾಡಿದ ಕೆಲಸ ಇಷ್ಟು ವರ್ಷ ಆದ್ರೂ, ಎಷ್ಟು ವರ್ಷ ಆಯ್ತು ನಾವು ಮಾಡಿ, 2013 ರಿಲೀಸ್ ಆಗಿರೋದು, 12 ವರ್ಷ ಆಯಿತು. 12 ವರ್ಷ ಆದರೂ ಆ ಸಿನಿಮಾ ಫ್ರೆಶ್ ಆಗಿದೆ ಅಂತಂದರೆ, ಮೊನ್ನೆ 10ನೇ ವರ್ಷಕ್ಕೆ ನಾವು ರಿಲೀಸ್ ಮಾಡಿದ್ವಿ. ಲಾಸ್ಟ್ 2 years ಬ್ಯಾಕು, 3 years ಬ್ಯಾಕು ಫುಲ್ ಆಗಿತ್ತು. ಅವತ್ತಿಗೂ ಅಷ್ಟೇ ಎಂಜಾಯ್ ಮಾಡ್ತಿದ್ರು ಆಡಿಯನ್ಸು. ದಟ್ ಇಸ್ ದ ಬ್ಯೂಟಿ ಆಫ್ ಲೂಸಿಯಾ. ಯಾವುದೇ ಸಾರಿ, ನಾನು ಯಾವ ವಿಚಾರ ಮಾತಾಡ್ತಾ ಇದ್ವಿ, ನಾವೆಲ್ಲ ಹೋಗಿ ಎಲ್ಲ ಹೊರಟಾಯ್ತು ಜರ್ನಿ. ಇಲ್ಲಿ ಪರವಾಗಿಲ್ಲ. ಅಂದ್ರೆ ಲೂಸಿಯಾಗೆ ಬರ್ತೀನಿ. 5D ಕ್ಯಾಮ್ರಾ ಶೂಟ್ ಮಾಡಿದ್ದು ಸಿನಿಮಾ. ನೀವು ಆಗಿನ ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ ನಂಗೆ ಜ್ಞಾಪಕ ಇದೆ. ವ್ಯಾನಿಟಿ ಬ್ಯಾನ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸಿನಿಮಾ ಶೂಟಿಂಗ್ ನಾಳೆಯಿಂದ ಅಂದಾಗ ಏನಿದು ಹಿಂಗ್ ನಡೀತಿದ್ಯಲ್ಲ ಅಂತ ಅನ್ಸ್ಬಿಟ್ಟಿತ್ತು ನಿಮ್ಗೆ ಅಂತ. ಅದು ಈ ಮಟ್ಟಕ್ಕೆಲ್ಲ ರೀಚ್ ಆಯ್ತು ಅಂದ್ರೆ ಸಿನಿಮಾದ ಹಾನೆಸ್ಟಿ ಅನ್ನೋದು
ಸಿನಿಮಾದ ಕಾಂಟೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ಬೋದು ಅನ್ನೋದು. ಅದೇ ಹೇಳ್ತಾ ಇದ್ವಿ, ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ಅದರಿಂದ ನಿಮ್ಗೆ ಪ್ರೆಷರ್ ಆಯ್ತಾ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಆ್ಯಕ್ಚುಲಿ ಪ್ರೆಷರ್ ಇಲ್ಲ ನನಗೆ. ಅದು ನಾನು ಖುಷಿ ಪಡ್ತೀನಿ ನೋಡಿ. ಅದು ಯಾರೋ ಹೇಳ್ತಿದ್ರು ನೀವು ಇವ್ರ ಥರ ಆಗಲ್ವ ಅಂತ. ಅವ್ರ ಥರ ನಾನು ಆಗಬಾರ್ದು ಅಂತ. ಅಂದರೆ ನಾನು ಹೇಳ್ತಾ ಇರೋದು ಅವ್ರ ಥರ ಆಗಿ ಬಂದು ನೆಗೆಟಿವ್ ಆಗಲ್ಲ. ಅದನ್ನ ಮಾಡೋಕ್ಕೆ ಎಷ್ಟಿದ್ದಾರೆ, ಇದನ್ನ ಮಾಡೋಕೆ ಇನ್ನೊಬ್ರು ಇದ್ದಾರೆ, ಇದನ್ನ ಮಾಡೋಕೆ ಇನ್ನೊಬ್ರು ಇದ್ದಾರೆ. ನಾನು ಸತೀಶ್, ನಂದೇ ಪಾತ್ರಗಳಿದೆ. ನನ್ನ ಜನ ನೋಡೋಕೆ ಇಷ್ಟಪಡೋದು ಸತೀಶ್ ಆಗಿ. ಸತೀಶ್ ಯಾವ ಥರ ಪಾತ್ರ ಮಾಡ್ತಾರೆ ಜನ ಅಥವಾ ಇನ್ನೊಬ್ರು ಮತ್ತೊಬ್ರು ಅಥವಾ ಧನು ಅಥವಾ ಯೋಗಿ ಅಥವಾ ಎಲ್ಲರೂ ಬೇರೆ ಬೇರೆ ಯೂನಿಕ್ಕು. ಎಲ್ಲ ಹೀರೋಗಳನ್ನ ತಗೊಂಡ್ರೆ ನೀವು ಎಲ್ಲರೂ ಬೇರೆ ಬೇರೆ. ಅದಕ್ಕೆ ಜನ ಅವ್ರ ಸಿನಿಮಾಗಳಿಗೂ ಹೋಗಿ ಸಿನಿಮಾ ನೋಡೋದು. ಎಲ್ಲರೂ ಒಂದೇ ಥರ ಇದ್ರೆ ಯಾಕೆ ನೋಡ್ತಾರೆ? ನಾವೆಲ್ಲ ಒಂದೇ ಥರ ಪಾತ್ರಗಳು, ಎಲ್ಲ ಒಂದೇ ಥರ ಸಿನಿಮಾಗಳು ಮಾಡೋಕೆ ಹೋದ್ರೆ ಯಾಕೆ ನೋಡ್ತಾರೆ? ನಾನು ಯಾವುದೇ ಕಾರಣಕ್ಕೂ ಯಾವ ಸಿನಿಮಾದ ರೆಪ್ಲಿಕಾನೂ ಇರಬಾರ್ದು ನನಗೆ. ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾವು ಅಶೋಕ ಮಾಡ್ತಾ ಇರೋದು ಅಷ್ಟೇ. ನಾನು DA ಸ್ಟುಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೀವು ಕಾಂತಾರನೋ ಅಥವಾ KGF ಅಥವಾ ಇನ್ನೊಂದು ಯಾವುದನ್ನು ಇಟ್ಕೊಂಡು ತಲೆ ಮಾಡಿಬಿಡಿ, ಬರೀ ಅಶೋಕ ಇಟ್ಕೊಂಡು ನೀವು DA ಮಾಡಿ ಅಂತ. ಅಂದ್ರೆ ಅದನ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮದು ಬೇರೆ ಅನಿಸ್ಬೇಕಲ್ವ ಜನಕ್ಕೆ ನೋಡೋರಿಗೆ. ನಾವು ಅದನ್ನೇ ಮಾಡ್ತಾ ಇದ್ದಾರೆ ಪ್ರತಿ ಸಲ. ನಾವು ಹೊಸ ಕಥೆಗಳಿದೆ ನಮ್ಮ ಹತ್ರ, 100,000 ಕಥೆಗಳಿದೆ ನಮ್ಮ ನೆಲದಲ್ಲೇ. ನಾವು ಹೇಳಬೇಕು ಹೊಸ ಕಥೆಗಳನ್ನ. ಕುರಿಕಾಯಿ ಒಂದೊಂದು ಕಥೆ ಹೇಳಿದ್ರು ಜನ ನೋಡ್ತಾರೆ. ಅದನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು ನಾವು. ಹೌದು. ಈಗ ಮಲಯಾಳಮಲ್ಲಿ ಸಿನಿಮಾಗಳು ವರ್ಕ್ ಆಗ್ತಿದೆ ಅಂದಾಗ ನಾವುಗಳೇ ಮಾತಾಡ್ತೀವಿ, ರೂಟೆಡ್ ಸಿನಿಮಾಗಳು, ಅಲ್ಲಿನ ಮಣ್ಣಿನ ಸಿನಿಮಾಗಳು ಅದಕ್ಕೆ ವರ್ಕ್ ಆಗ್ತಿದೆ ಅಂತ. ನಮ್ಮ ಮಣ್ಣಲ್ಲಿ ಕಥೆಗಳಿಲ್ಲ ಅಂತಲ್ಲ, ಮುಂಚೆ ಎಲ್ಲ ನಾವೆಲ್ ಬೇಸ್ಡ್ ಸಿನಿಮಾಗಳು ಎಷ್ಟು ಬಂದಿದೆ ಕನ್ನಡದಲ್ಲಿ, ಎಷ್ಟು ವರ್ಕ್ ಆಗಿದೆ. ಅಂಡ್ ಕಲಾವಿದ್ರಿಲ್ಲ ಅಂತಲ್ಲ, ಮಣ್ಣಿನ ಸೋಡಿನ ಕಲಾವಿದರು ನೀವೆಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಕಥೆಗಳು ತುಂಬಾ ಕಡಿಮೆ. ಅಂದ್ರೆ ಕಥೆಗಳನ್ನ ಹೇಳೋರು ತುಂಬಾ ಕಡಿಮೆ ಇಲ್ಲಿ. ಅಂದ್ರೆ ಹೇಳ್ತಾ ಇಲ್ಲ ಬಂದು ಒಳ್ಳೊಳ್ಳೆ ಕಥೆಗಳು. ನಾನು ಹೇಳ್ತೀನಲ್ಲ, ನಾನು ಈ 2-3 ವರ್ಷದಲ್ಲಿ ನಾನು ಕಥೆಗಳನ್ನ ಕೇಳಿದ್ರಲ್ಲಿ 1-2 ಕಥೆ ಅಷ್ಟೇ ನನಗೆ ಇಂಪ್ರೆಸ್ ಮಾಡಿದ್ದು ಬಿಟ್ರೆ ಇನ್ನು ಉಳಿದವ್ರು ಎಲ್ಲರೂ ಯಾರು ಪ್ರಿಪರೇಷನ್ ಇರಲ್ಲ. ಕಥೆ ಹೇಳಿ ಅಂತಂದ್ರೆ ಹೆಂಗ್ ಬರ್ತಾರೆ ಗೊತ್ತಾ? ಕಥೆ ಹೇಳಕ್ಕೆ ಸರ್ 1 ಲೈನು 70% ಕಾಮಿಡಿ ಇರುತ್ತೆ, 30% ಆ್ಯಕ್ಷನ್ ಇರುತ್ತೆ, 4 ಸಾಂಗ್ ಇರುತ್ತೆ, 4 ಫೈಟ್ ಇರುತ್ತೆ ಅಂತ ಕಥೆ ಹೇಳ್ತಾರೆ. ಆಮೇಲೆ ಒಂದು ಸೀನ್ ಹೇಳ್ತಾರೆ, ಸೀನ್ ಹೇಳ್ಬಿಟ್ಟು ಇಲ್ಲಿ ತುಂಬ ಕಾಮಿಡಿ ಇರುತ್ತೆ ಸರ್, ನೀವು ನಗಿಸ್ತೀರಾ. ಏನು ಕಾಮಿಡಿ ಇರುತ್ತೆ ಹೇಳಿ ಅಂತಂದ್ರೆ ಹೇಳಲ್ಲ. ನಮ್ಮಲ್ಲಿ ರೈಟರ್ಗಳು ಡೆವಲಪ್ ಆಗಬೇಕು, ಬೇಸಿಕ್ಕಾಗಿ ರೈಟರ್ಗಳು ಬೆಳಿಬೇಕು ನಮ್ಮಲ್ಲಿ. ಕಥೆಗಳು ಈಗ ನಾನೇ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆಂದ್ರೆ ನನಗೆ ಯಾವುದು ಅಷ್ಟೊಂದು ನನ್ನ ಇಂಪ್ರೆಸ್ ಮಾಡೋ ಥರ ಕಥೆನೇ ಬಂದಿಲ್ಲ. ಮಾಡ್ತಿದ್ದೀರಾ ಡೈರೆಕ್ಷನ್? ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್, ಅಲ್ಲ ಈ ವರ್ಷ 2026 ಡೈರೆಕ್ಟ್ ಮಾಡ್ತಾ ಇದ್ದೀನಿ. 6 ಸಿನಿಮಾಗಳು ರಿಲೀಸ್ ಆಗ್ತಿದೆ. 6 ಸಿನಿಮಾಗಳು ರಿಲೀಸ್ ಆಗುತ್ತೆ. ಡೈರೆಕ್ಟ್ ಮಾಡ್ತಿದ್ದೀರಾ? ವಯಸ್ಸಾಗ್ತಾ ಇನ್ನು ಬಿಸಿ ಆಗ್ತಾ ವಯಸ್ಸೆಲ್ಲಾಗಿದೆ ನನಗೆ. ನೀವು ಒಳ್ಳೆ ಚೆನ್ನಾಗಿ ಹೇಳಿದ್ರಿ, ವಯಸ್ಸಾಗ್ತಾ ಅಂತಂದ್ರೆ ಅಂದ್ರೆ ಇನ್ನು ಪಕ್ವವಾಗ್ತಿದ್ದೀರಾ? ನೋಡ್ತಾರೆ ಹುಡುಗಿರೆಲ್ಲ ಬೇಜಾರು ಮಾಡ್ಕೋತಾರೆ. ನನಗೆ ಹುಡುಗರ ಬಗ್ಗೆ ಟೆನ್ಷನ್, ಹುಡುಗಿರ ಬಗ್ಗೆ. ಸೊ ಆಗ್ಲೇ ಹೇಳಿದ್ರಿ, ಅಂದ್ರೆ ಸತೀಶ್ ಅಂದ್ರೆ ಒಂದು ಮಣ್ಣಿನ ಪ್ರತಿಭೆ, ಅಥವಾ ಸತೀಶ್ ಅವ್ರನ್ನ ನೋಡ್ಬೇಕು ಅನ್ನುವಂತಹ ಆಡಿಯನ್ಸ್ಗೆ ಒಂದಷ್ಟು ಸಿನಿಮಾಗಳು ನಾನು ಕೊಡ್ಬೇಕು, ನಾನು ಬೇರೆ ಥರದ ಸಿನಿಮಾಗಳನ್ನ ಮಾಡೋದಕ್ಕಿಂತ ಅಂತ. ಅದ್ರದ್ದು ಇನ್ನೊಂದು ಕಾಯಿಂದು ಇನ್ನೊಂದು ಸೈಡ್ ಅನ್ನೋ ಥರ ಯೋಚನೆ ಮಾಡೋದಾದ್ರೆ, ಎಲ್ಲೋ ಒಂದು ಕಡೆ ಕಾಮಿಕಲ್ ಪಾತ್ರ, ಇಲ್ಲ ಮಂಡ್ಯ ಭಾಷೆಯ ಒಂದು ಪಾತ್ರ, ಆ ಊರಿನ ಪ್ರಾಂತ್ಯದ ಭಾಷೆಯ ಒಂದು ಪಾತ್ರ, ಈ ಥರದ ಪಾತ್ರಗಳಿಗೇನೆ ಈ ಥರದ ಪಾತ್ರಗಳ ಕಥೆಗಳೇ ಹುಡ್ಕೊಂಡ್ಬರುತ್ತೆ. ಅದಕ್ಕೆ ಸ್ಟೀರಿಯೋಟೈಪ್ ಮಾಡಿದ್ರು ಅಂತಲೂ ಅನ್ಸುತ್ತಾ? ಅಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ನನಗೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನೀವು ಲೂಸಿಯಾ ಪಾತ್ರ ಆಗ್ಬೋದು. ಲೂಸಿಯಾದಲ್ಲಿ 2 ಶೇಡ್ ಇದೆ. ನಾನು ಅಲ್ಲೇ ಹೊಡೆದ್ಬಿಟ್ಟೆ ನಿಮಗೆ ಫಸ್ಟ್ ಮ್ಯಾಚೆಲ್ಲ ನಾನು ಬೇರೆ ಅಂತ ತೋರಿಸ್ಬಿಟ್ಟೆ. ಅಂದರೆ ಬೇರೆ ಹಂಗೆಲ್ಲ ತಗೊಳ್ಬೇಡ್ರಪ್ಪ, ಎಲ್ಲರೂ ಕಮೆಂಟ್ಗಳು ಬರ್ತಾ ಇರ್ತವೆ. ಬೇರೆ ಅಂದ್ರೆ ಭಾರಿ ಅವನು ದೊಡ್ಡವನು ಅದು ಇದು ಅಂತ ಕಮೆಂಟ್ ಹೊಡಿತಾರೆ ಎಲ್ಲರೂ. ಹಂಗಲ್ಲಪ್ಪ, ಬೇರೆ ಅಂತಂದರೆ ನಾನು 2 ಪಾತ್ರ ಬೇರೆ ಬೇರೆ ಥರದ್ದು ಮಾಡಬಲ್ಲೆ ಅಂತ ಅಲ್ಲೇ ತೋರಿಸ್ತೆ. ಟೈಗರ್ ಗಲಿ ಅನ್ನೋ ಪಾತ್ರದಲ್ಲಿ ಹೆವಿ ಸೀರಿಯಸ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ. ಅದು ಬಿಡಿ, ಚಂಬಲ್ ಅನ್ನೋ ಪಾತ್ರ ನೋಡಿ ನೀವು. ನಿಮಗೆ ಮಂಡ್ಯದ್ದಾಗಲಿ ಅಥವಾ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಾನು ಅದುವರೆಗೂ ಮಾಡಿರೋ ಪಾತ್ರ ಆಗಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಅದರಲ್ಲಿ DR ವಿಕ್ರಮಲು ನಾನು ಹಿಂದೆ ಮಾಡಿರುವಂಥ ಯಾವ ಪಾತ್ರಗಳು ಕಾಣಿಸಲ್ಲ ನಿಮಗೆ. ಮಂಡ್ಯದ್ದು ನನಗೆ ಜನ ತುಂಬ ನೋಡೋಕೆ ಇಷ್ಟಪಡೋದು ಮಂಡ್ಯ ಲ್ಯಾಂಗ್ವೇಜ್ ನೋಡೋಕೆ ಇಷ್ಟಪಡ್ತಾರೆ. ನನಗೆ ಅವ್ರು ಇಷ್ಟಪಡೋದನ್ನ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಈ KGF ಅಂತ ಬೇಡ ಬಿಡಿ. ಈಗ ಧೂಮ್ 1, ಧೂಮ್ 2, ಧೂಮ್ 3, ಧೂಮ್ 4 ಯಾಕೆ ಮಾಡ್ತಾರೆ ಅಂದರೆ ಅದನ್ನ ನೋಡ್ತಾರೆ ಅಂತ, ಅದನ್ನ ಇಷ್ಟಪಡ್ತಾರೆ ಅಂತ ಮಾಡ್ತಾರೆ. ಬಿಟ್ರೆ ಅಲ್ಲಿ ಬೇಸಿಕಲಿ ನಾವು ಜನರಿಗೋಸ್ಕರ ಸಿನಿಮಾ ಮಾಡ್ತಿರೋದು. ಹೌದು. ಕೆಲವೊಂದು ನಾನು ಅದನ್ನ ಮೀರಿ ಪ್ರಯತ್ನ ಮಾಡ್ತೀನಿ. ನಾನು ಒಂದು ಇದಕ್ಕೆ ನನಗೆ ಏನಂದ್ರೆ ಇವ್ರು ಹಿಂಗೇನೆ ಅಂತ ಹೇಳಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬ್ಯೂಟಿಫುಲ್ ಮನ್ಸ್ಗಳು ಮಾಡಿದೆ, ಅದಕ್ಕೆ ಚಂಬಲ್ ಮಾಡಿದೆ, ಅದಕ್ಕೆ DR ವಿಕ್ರಮ್ ಮಾಡಿದೆ. ನೀವು ನೋಡ್ತಾ ಇರೋದು ಮಂಡ್ಯದ ಮಾತ್ರ ಹೆಸರು ಹೇಳ್ತಿದ್ದೀರಾ, ಅದನ್ನ ಬಿಟ್ಟು ಬೇರೆ ಸಿನಿಮಾಗಳು ಮಾಡಿದ್ದೀನಿ ನಾನು. ಅಂದ್ರೆ ಕಥೆಗಳು ಹುಡ್ಕೊಂಡ್ ಬರ್ಬೇಕಾದ್ರೆ ತುಂಬಾ ಜನ ಅದೇ ಪ್ರಾಂತ್ಯದ ಕಥೆಗಳನ್ನ ಜಾಸ್ತಿ ತರ್ತಾರೆ. ಇಲ್ಲ, ನನ್ನ ಹತ್ರ ಹಂಗಿಲ್ಲ. ನನ್ನ ಹತ್ರ ಬರೋರಿಲ್ರು ಅಂದ್ರೆ ಯಾವುದಕ್ಕೆ ಬೇಕಾದರೂ ಆ್ಯಕ್ಟ್ ಮಾಡ್ತಾರೆ ಇವರು ಅಂತ ಅನ್ಕೊಳ್ಳೋರೇ ಬರೋದು ನನ್ನ ಹತ್ರ. ಅದಕ್ಕೆ ನನಗೆ ಚಂಬಲ್ಲು, DR ವಿಕ್ರಮ್ ಆಗಲಿ, ಆಮೇಲೆ ನೀವು ಮಂಡ್ಯ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಕ್ಯಾರೆಕ್ಟರೇಷನ್ಗಳು ಗಮನಿಸಿ ನೀವು. ಅಂದರೆ ಬೇರೆ ಬೇರೆ ಥರ ಇದೆ. ಕ್ವಾಟ್ಲೆ ಸತೀಶದಲ್ಲಿ ಇರೋ
ಸತೀಶನ್ಗೂ ನೀವು ಡ್ರಾಮಾದಲ್ಲಿರೋ ಸತೀಶನ್ಗೂ ಲೂಸಿಯದಲ್ಲಿರೋ ಸತೀಶನ್ಗೂ ವ್ಯತ್ಯಾಸ ಇದೆ. ಟ್ರೈನ್ಸ್ಗಳು ಬೇರೆ ಇದೆ. ಹೌದು, ಆ ಶೇಡ್ಸ್ಗಳು ಬೇರೆ ಇದೆ, ಒಂದು ತಿನ್ ಲೈನ್ ಬೇರೆ ಇದೆ. ಕ್ವಾಟ್ಲೆ ಸತೀಶ ಒಂದು ಸಣ್ಣ ಎಕ್ಸಾಗ್ರೇಷನ್ ಮಾಡಲ್ಲ. ಅವನು ತುಂಬ ಸೆಟಲ್ಡ್ ಆಗಿರ್ತಾನೆ. ಅಬ್ಸರ್ವ್ ಮಾಡಿದ್ದೀರಾ ಅವ್ನಿಗೆ ಏಟ್ ಬಿದ್ಮೇಲೆ ಅವ್ನು ನೋಡೋದೇ ಹೆಂಗೆ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅದು. ಹಾ, ಚಂಬಲಲ್ಲಿ ನಿಮಗೆ ಯಾವ ಪಾತ್ರಗಳು ಕಾಣಿಸಲ್ಲ, ಬ್ಯೂಟಿಫುಲ್ ಮನ್ಸುಗಳೇ ಬೇರೆ. ಈಗ ಟೈಗರ್ಗಲ್ಲಿ ಅದು ಓಡಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಅದು ಓಡದಿದ್ರು ನನ್ನ ಕ್ಯಾರೆಕ್ಟರ್ ನೋಡಿ, ನೀವು ನನ್ನ ಕ್ಯಾರೆಕ್ಟರೇಷನ್ ನೋಡಿ. ಈಗ ಅಶೋಕದಲ್ಲಿ ನೀವು ಕ್ಯಾರೆಕ್ಟರೇಷನ್ ನೋಡಿ. ಅಶೋಕ ನೀವು ನನ್ನ ಕಾಣದಿರುವಂಥ, ಇದುವರೆಗೂ ಕಾಣದಿರುವಂಥ ಅವತಾರನೇ ಅಶೋಕ. ಕಮರ್ಷಿಯಲ್, ಮಾಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಓರಿಯೆಂಟೆಡ್. ಬಟ್ ನಿಮಗೆ ಕಾಣದಿರೋ ಅಶೋಕ ನಿಮ್ಗೆ ಆಲ್ರೆಡಿ ನಾನು ಬಿಡ್ತಿರೋದ್ರಲ್ಲಿ ನಿಮಗೆ ಒಂದು ಗ್ಲಿಮ್ಸ್ ಗೊತ್ತಾಗಿರುತ್ತೆ. ಅಂದರೆ ನಾನು ಯಾವ ಥರ ಹೋಗ್ತಾ ಇದ್ದೀನಿ ಅಂತ ಮೋಷನ್ ಪೋಸ್ಟ್ ನೋಡಿದ್ರೆ, ನನ್ನ ಪೋಸ್ಟರ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಕ್ವಾಲಿಟಿ ಆಫ್ ದ ಫಿಲ್ಮ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅದೇ ಕ್ವಾಲಿಟಿ ಆಫ್ ದ ಫಿಲ್ಮೇ ಕಾನ್ಸಂಟ್ರೇಟ್ ಮಾಡಿರೋದು. ಏನು ಹಳಿ ತಪ್ಪಿಂದ ನಾನು ಕೆಲವೊಂದು ತಪ್ಪುಗಳು ಮಾಡಿದ್ದೀನಿ, ಕೆಲವೊಂದು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ. ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು ಅಂತ ಅದಕ್ಕೆ 3 ವರ್ಷ ಟೈಮ್ ತೊಗೊಂಡೆ ನಾನು. ಆ 3 ವರ್ಷ ಈ ಸಿನಿಮಾನೇ ತಿದ್ದಿ ತೇಯ್ದು ಕ್ವಾಲಿಟಿ ಚೆನ್ನಾಗಿ ಬರಲೇಬೇಕು. ಒಂದು ಪೋಸ್ಟರ್ ಬಿಡಲಿ ಆಚೆಗೆ, ನಾವು ಒಂದು ಟೀಸರ್ ಬಿಡಲಿ ಅಥವಾ ಬಿಡೋದೇ ಬೇಡ, ನಾವು ಬಿಟ್ಟ ಮೇಲೆ ತುಂಬ ಚೆನ್ನಾಗಿರೋದೇ ಬಿಡಬೇಕು ಅಂತ ನಾವೆಲ್ಲರೂ ಡಿಸ್ಕಷನ್ ಮಾಡಿಕೊಂಡೇ ಬಿಟ್ಟಿದ್ದನ್ನು. ನಿಮ್ಗೆ ಅನ್ಸಿದ್ಯಾ ಅಂದರೆ ಲೂಸಿಯಾಯಿಂದ ಅಷ್ಟು ಜನಮನ್ನಣೆ ಸಿಕ್ಕಾದ್ಮೇಲೆ ಇಲ್ಲ ಅಯೋಗ್ಯ ಅಂತ ಸಿನಿಮಾ ದೊಡ್ಡ ಮಟ್ಟದ ಕಲೆಕ್ಷನ್ ನಿಮ್ಮ ಕೆರಿಯರ್ಲೇ ಮಾಡಿದಾಗ ಬೇರೆ ಸಿನಿಮಾಗಳ ಮೂಲಕ, ಒಂದಷ್ಟು ಸಿನಿಮಾಗಳ ಮೂಲಕ ನಾನು ಡಿಸಪಾಯಿಂಟು ಮಾಡ್ತಿದ್ದೀನಲ್ಲ, ಜನಗಳು ನನಗೆ ವೆಯ್ಟ್ ಮಾಡ್ತಿದ್ದಾರೆ ಈ ವಿಷಯಕ್ಕೆ, ಬಟ್ ನಾನು ಡಿಸಪಾಯಿಂಟ್ ಮಾಡ್ತಿದ್ದೀನಲ್ಲ ಅಂತಲೂ ಅನಿಸಿದ್ಯಾ ನಿಮಗೆ? ಅನಿಸಿದೆ. ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿದ್ದಾಗ ನಾವು ಸಸ್ಟೈನ್ ಆಗಬೇಕಲ್ಲ ಬೆಂಗಳೂರು ಅಂತ ಜಾಗದಲ್ಲಿ. ಆಮೇಲೆ ನನ್ನ ತುಂಬ ದೊಡ್ಡ ಫ್ಯಾಮಿಲಿ ಇತ್ತು. ನನ್ನ ಮನೆ ಒಡನೆ 8-10 ಜನ ಇರೋರು, ಎಲ್ಲರದ್ದು ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅವೆಲ್ಲ ನೋಡ್ಕೋಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ನಾನು ದುಡ್ಡು ಬೇಕಾಗಿತ್ತು. ಆ ಕ್ಷಣ ನಾನು ಹಿಂದೆ ಮುಂದೆ ನೋಡ್ದೇ ಕೆಲವು ಸಿನಿಮಾಗಳು ಮಾಡಿದ್ದೀನಿ. ರಪ್ಪನ್ ತಪ್ಕೊಂಡು ಮಾಡಿದ್ದು ನಿಜ. ಆದರೆ ಅದೆಲ್ಲ ಸೋಲ್ತವೆ ಅಂತ ಮಾಡಿದ್ದಲ್ಲ ಅವ್ಯಾವೇ. ಅವು ಅದ್ರ ಮೇಲೆ ಭರವಸೆ ಇತ್ತು ನನಗೆ. ಓಕೆ, ಈ ಥರ ಪಾತ್ರ ಮಾಡಿದ್ರೆ ಗೆಲ್ಲಬಹುದು ಅಂತ ನನ್ನ ಭರವಸೆ ಇತ್ತು. ಆ ಕಾರಣಕ್ಕೆ ನಾನು ಕೆಲವೊಂದು ಸಿನಿಮಾಗಳು ಮಾಡಿದ್ದೀನಿ. ಅದನ್ನ ತಪ್ಪು ಅಂತ ಹೇಳಲ್ಲ ನಾನು, ಯಾಕಂದ್ರೆ ಅದರಿಂದ ನನ್ನ ತಿಂದಿದ್ದೀನಿ ನಾನು. ಆ ಆಯ್ಕೆಗಳಲ್ಲಿ ತಪ್ಪು ಅಂತ ಅಂದ್ಬಿಟ್ರೆ ತಪ್ಪಾಗುತ್ತದು. ಈಗೇನು ನನ್ನ ಜರ್ನಿ ಬಂದಿದೆ ಅದೆಲ್ಲ ಸರಿ, ಅದರಲ್ಲಿ ಸೋತಿದೆ ಗೆದ್ದಿದೆ ಅಷ್ಟೇ ಹೇಳ್ಬೋದು. ಬಿಟ್ರೆ ಈಗ ಕ್ವಾಟ್ಲೆ ಸತೀಶ ಫಾರ್ ಎಕ್ಸಾಂಪಲ್ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಿಲ್ಲ ಸರಿಯಾಗಿ, ಆದ್ರೆ ಇವಾಗ ಜನಮಾನಸದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅದನ್ನ ಇಷ್ಟಪಡ್ತಾರೆ ಜನ. ಸ್ಯಾಟಲೈಟ್ ಅಲ್ಲಿ ಪ್ರಾಬ್ಲಮ್, ಟಿವಿನಲ್ಲಿ ರಿಪೀಟೆಡ್ ವಾಚ್ ಆಗೋದು. ಹೌದು, ಚಂಬಲ್ಲು ಅಷ್ಟೇನೆ ತುಂಬಾ ಇಷ್ಟಪಡ್ತಾರೆ ನೋಡಿದವರೆಲ್ಲ. ಹಂಗೆ ಎಲ್ಲವನ್ನೂ ಬರೀ ಕಲೆಕ್ಷನ್ ಆಧಾರದ ಮೇಲೆನೆ ಇದು ಒಳ್ಳೆ ಸಿನಿಮಾ, ಇದು ಸಕ್ಸಸ್ಫುಲ್ ಸಿನಿಮಾ, ಇದು ಕೆಟ್ಟ ಸಿನಿಮಾ ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಕಲೆಕ್ಷನ್ ಆಗಿರೋ ಸಿನಿಮಾನೇ ಅದು ವಾವ್ ಅನ್ನೋ ಥರ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಅಥವಾ ತುಂಬ ಕಡಿಮೆ ಕಲೆಕ್ಷನ್ ಮಾಡಿರೋ ಸಿನಿಮಾನೂ ಅದೇನೋ ತೀರಾ ಕೆಟ್ಟ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ನಾನು ಆ ಥರ ಕೆಲವು ಸಿನಿಮಾಗಳನ್ನ ನೋಡಿದ್ದೀನಿ. ಕಲೆಕ್ಷನ್ ಕಡಿಮೆ ಇರುತ್ತೆ, ಬಟ್ ಆದರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಆ ಥರ ಸಿನಿಮಾಗಳು ಸಾಕಷ್ಟಿದೆ. ಈಗ ಹೇಳ್ತಾರೆ ಲೂಸಿ 50 ಬಂದಿದ್ರೆ ಒಂದು 100 ಕೋಟಿ ಮಾಡ್ಬಿಡೋದು ಅಂತ. ಅವತ್ತಿಗೆ ಅದಾಗಿದ್ದು ಅಷ್ಟೇ ಕಲೆಕ್ಷನ್. ಹಂಗಂತ ಹೆಂಗೆ ಅಳತೆ ಮಾಡ್ತೀರಾ ಸಿನಿಮಾನ ಕೆಟ್ಟದ್ದು ಒಳ್ಳೇದು ಅಂತ? ಇದು ನಾನು ಸಿನಿಮಾ ನೋಡೋ ರೀತಿ. ಸಿನಿಮಾ ನಾನು ನೋಡಿದಾಗ ನನಗೆ ವಾವ್ ಅನಿಸ್ಬೇಕು, ನಾನು ಖುಷಿ ಕೊಡಬೇಕು, ಅದು ಸಕ್ಸಸ್ ಅಂತ ಅಷ್ಟೇ. ಗೆದ್ದಿದೆ ಸಿನಿಮಾ ಅಂತ. ಸಿನಿಮಾ ಎಷ್ಟು ದಿವಸ ಓಡಿತು, ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋದ್ರ ಮುಖಾಂತರ ನಾನು ಸಕ್ಸಸ್ನ ಅಳಿಯಲ್ಲ. ಅದು ಇವತ್ತಿನ ದಿನದ ಮೆಚೂರಿಟಿನಾ ಇಲ್ಲ ಅಂತಂದ್ರೆ ಆಗ್ಲಿಂದನೂ ಹೀಗೆನಾ? ಇಲ್ಲ, ಇವತ್ತಿಗೆ ನಾನು ಕಲಿತಾ ಇರೋದು ಇವೆಲ್ಲ. ಅಂದರೆ ಯು ಸಿ ಲೂಸಿಯಾ, ಅಯೋಗ್ಯ, ಬ್ಯೂಟಿಫುಲ್ ಮನ್ಸುಗಳು, ಕ್ವಾಟ್ಲೆ ಸತೀಶ, ಚಂಬಲ್ಲು, ಅಥವಾ ಜನ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ನನ್ನನ್ನು ಸಿಕ್ಕಿದಾಗ. ಲಬಿನ್ ಮಂಡ್ಯ, ಅದೇ ಪುಣ್ಯ ನಮ್ದು ಅಷ್ಟೇ. ಅಂದರೆ ಇವ್ನು ಯಾವ ಪಿಕ್ಚರ್ ಇಷ್ಟ ಅಂತ ಕೇಳಿದ್ರೆ ಅವನು ಅಣ್ಣ ನಂಗೆ ಡ್ರಾಮಾ ಇಷ್ಟ ಅಂತಾನೆ. ಅವ್ರು ಯಾರು ಕೇಳಿದ್ರೆ ನಂಗೆ ಬ್ಯೂಟಿಫುಲ್ ಮನ್ಸುಗಳು ಇಷ್ಟ ಅಂತಂತಾರೆ. ಇವ್ರು ಯಾರು ಕೇಳಿದಾಗ ಕ್ವಾಟ್ಲೆ ಸತೀಶ ಅಂತಂತಾರೆ. ಈಗ ಎಲ್ಲೇ ನಾನು ಹೋದ್ರೆ 1 hour ನಾನು ಸ್ಟೇಜ್ನ ಎಂಗೇಜ್ ಮಾಡ್ಬೋದು ನಾನು ಈವೆಂಟ್ಗೆ ಹೋದರೆ. ಯಾಕೆಂದ್ರೆ ನನ್ನ ಹತ್ರ ಹಾಡೋಕೆ ಅಷ್ಟು ಆಡಿದೆ, ಡೈಲಾಗ್ ಹೇಳೋಕ್ಕೆ ನಾನು ಅಷ್ಟು ಸಿನಿಮಾಗಳು ಡೈಲಾಗ್ ಫೇಮಸ್ ಇದೆ. ಮುಗಿಯೋದೇ ಇಲ್ಲ ನಾನು 1 hour ಈವೆಂಟ್ ನನಗೆ ಹೋದರೆ. ದಾಟ್ಸ್ ವೈ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಏನಂತಾರೆ, ನನಗೆ ಸಿಕ್ಕಿರೋ ಡೈರೆಕ್ಟರ್ಗಳು ಮತ್ತು ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಅಫ್ಕೋರ್ಸ್ ನಮ್ಮ ಜನ ನನ್ನ ಜೊತೆ ನಿಂತ್ಕೊಂಡ್ರು ಫಸ್ಟ್ ಟೈಮ್. ನಾನು ಅವರೇ ನಮ್ಮನ್ನೆಲ್ಲ ಹಿಂಗೆ ಮಾಡಿ ನಾನು ಒಬ್ಬನೇ ಅಲ್ಲ, ಸತೀಶ್ ನೀನಾಸಂ ಅನ್ನೋದು ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ. ಯಾವೇ ಆ್ಯಕ್ಟ್ರ್ಗಳಾದರೂ ಅದೊಂದು ಮೋಲ್ಡ್ ಮಾಡೋದೇ ಜನಗಳು. ಅವರೇ ತಗೊಂಡೋಗಿ ಅವರು ನಮ್ಮನ್ನು ತಗೊಂಡೋಗಿ ಮೇಲಕ್ಕೆ ನಿಲ್ಲಿಸ್ತಾರೆ. ನಾವು ಸರಿಯಾಗಿ ಕೆಲಸ ಮಾಡಿದಾಗ ಕೆಳಗಡೆ ಹಾಕ್ತಾರೆ, ನಮ್ಮನ್ನು ಎಚ್ಚರಿಸ್ತಾರೆ.
ನಾವು ಸರಿಯಾದ ಮಾನಸಿಕ ಸ್ಥಿಮಿತಿನಲ್ಲಿದ್ದು ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರೆ ಸಸ್ಟೈನ್ ಆಗ್ಬೋದು ಇಂಡಸ್ಟ್ರಿನಲ್ಲಿ. ಈ ಸಕ್ಸಸ್ ಫೇಲ್ಯೂರ್ ಬಗ್ಗೆ ಒಂದೊಳ್ಳೆ ಮಾತಿದೆ. ಸಕ್ಸಸ್ ಅನ್ನೋದು ಗಾಳಿಪಟ ತರ ಹಾರ್ತಾ ಇರುತ್ತೆ, ಹಾರ್ಬೇಕಾದ್ರೆ ಎಲ್ಲರೂ ಅದನ್ನು ತಲೆ ಎತ್ತಿ ನೋಡ್ತಾರೆ, ಸುತ್ತಮುತ್ತ ಇರೋರಿಗೆಲ್ಲ ಕಾಣುತ್ತೆ ಅಂತ. ಅದೇ ಆ ಗಾಳಿಪಟ ಬಿದ್ದಾಗ ರೋಡ್ ಸೈಡಲ್ಲಿ ಅದನ್ನ ಗಾಳಿಪಟ ಅಂತ ಯಾರು ನೋಡೋದು ಇಲ್ಲ, ಅದ್ರ ಪಾಡಿಗೆ ಬಿದ್ದಿರುತ್ತೆ, ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲಿ ಲೈಫ್ ಅನ್ನೋದು ಬಿಸ್ನೆಸ್. ಹ್ಮ್ ಮಾರ್ಕೆಟ್ ಇದೆಯಾ, ನಡೀತಿದೆ. ಮಾರ್ಕೆಟ್ ಇಲ್ಲ ಅಂದರೆ ನಾನು ತಗೊಳ್ಳಲ್ಲ. ನಮ್ಮ ಅಂಗಡಿ ಮಾಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ನಮ್ಮದು ಒಂದು ಪೆಟ್ಟಿಗೆ ಅಂಗಡಿ ಇತ್ತು, ನಮ್ಮ ಅಣ್ಣ ವ್ಯಾಪಾರ ಮಾಡ್ತಾ ಇದ್ರು. ಅದರಲ್ಲಿ ಕೆಲವು ತುಂಬ ಫಾಸ್ಟಾಗಿ ಸೇಲ್ ಆಗ್ತಿದ್ದವು, ಕೆಲವೆಲ್ಲ ಅಲ್ಲೇ ಏನೋ ಹಂಗಂಗೆ ಪುಡಿ ಪುಡಿಯಾಗಿ ಪೌಡ್ರ್ ಆಗ್ಬಿಟ್ಟಿರುವ. ಅವನ್ನೆಲ್ಲ ನಾವು ವರ್ಷಕ್ಕೊಂದ್ಸಲ ಆಯುಧ ಪೂಜೆ ಮಾಡ್ಬೇಕಾದ್ರೆ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಿದ್ವಿ. ಮಾರ್ಕೆಟ್ ಇದೆಯಾ, ಅದಕ್ಕೆ ಮುಂದೆ ಇರುತ್ತೆ. ಮಾರ್ಕೆಟ್ ಇಲ್ವಾ, ಅದು ಕೊಳೆತು ಪೌಡ್ರ್ ಆಗ್ತಾ ಇರುತ್ತೆ. ಇದು ಪ್ರಕೃತಿ, ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ. ಸಕ್ಸಸ್ ಅಂಡ್ ಫೇಲ್ಯೂರ್ನ ಸತೀಶ್ ನೀನಾಸಂ ಅವ್ರಿಗೆ ತಗೋತಾರೆ. ನನಗದು ಮ್ಯಾಟ್ರೇ ಅಲ್ಲ ಸಕ್ಸಸ್ ಫೇಲ್ಯೂರ್ ಇಡೋನು. ನನಗೆ ಇವತ್ತಿನ ಜೀವನ ಚೆನ್ನಾಗಾಗ್ತಾ ಇದೆಯಾ, ಸರ್ವೈವ್ ಆಗ್ತಾ ಇದೀನಾ, ಬದುಕು ಚೆನ್ನಾಗಿದೆಯಾ, ಊಟ ಇದೆಯಾ, ನಿದ್ದೆ ಮಾಡೋಕ್ಕೆ ಜಾಗ ಇದೆಯಾ, ರೆಂಟ್ ಕಟ್ಟೋಕ್ಕೆ ದುಡ್ಡು ಇದೆಯಾ, ನನ್ನ ಮಗಳು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ದುಡ್ಡು ಇದೆಯಾ, ಇಷ್ಟು ಮಾತ್ರ ಮ್ಯಾಟ್ರ್ ಆಗುತ್ತೆ. ಅಂದರೆ ನಾನು ಇವತ್ತು ಕೂತ್ಕೊಂಡು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಸಿನಿಮಾಗಳು ಮಾಡ್ತಾ ಇದ್ದೀನಾ, ಕೆಲಸ ಮಾಡ್ತಾ ಇದ್ದೀನಾ, ದುಡ್ಡು ಬರ್ತಾ ಇದೆಯಾ. ದುಡ್ಡು ಅಂತಲ್ಲ, ಸರ್ವೈವ್ ಆಗಿ ದುಡ್ಡು ಬೇಕೇ ಬೇಕಲ್ವಾ ಪ್ರತಿಯೊಬ್ಬರಿಗೂ. ಅಷ್ಟೇ ನೋಡೋದು ನಾನು. ಆಮೇಲೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಾ, ಪ್ಯಾಷನೇಟಾಗಿ ಸಿನಿಮಾ ಮಾಡ್ತಾಯಿದ್ದೀನಿ, ನನ್ನ ಕೆಲಸನ ಚೆನ್ನಾಗಿ ಮಾಡ್ತಾ ಇದ್ದೀನಾ, ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಾ, ನಾನು ಅಪ್ಗ್ರೇಡ್ ಆಗಿದ್ದೀನಾ. ಈಗ ನನಗೆ ಯಾರನ್ನ ನೋಡಿದಾಗ ನನಗೆ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚಾಗಲ್ಲ. ಏನು ಇಬ್ಬರು ಇಷ್ಟು ಕಲೆಕ್ಷನ್ ಆಗೋಯ್ತು, ಅಷ್ಟು ಕಲೆಕ್ಷನ್ ಆಗೋಯ್ತು ಅಂತ ಹೊಟ್ಟೆ ಕಿಚ್ಚಾಗಲ್ಲ. ಬಟ್ ಅವ್ರದ್ದು ಅಷ್ಟು ಚೆನ್ನಾಗಿ ಕಲೆಕ್ಷನ್ ಆಗ್ತಿದೆ, ಅವ್ರು ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ, ನಾವೇ ಹಿಂಗೆ ಕೊಡ್ತಾ ಇದ್ದೀವಿ. ನಾನು ಬೈತಾ ಇರ್ತೀನಿ ಎಲ್ರಿಗೂ, ನೋಡ್ರಿ ಆ ಪೋಸ್ಟರ್ ಅಷ್ಟು ಚೆನ್ನಾಗಿ ಬಿಟ್ಟಿದೆ, ನಮ್ದು ಯಾಕೆ ಹಿಂಗಿದೆ, ನಮ್ಮದು ಆ ಕ್ವಾಲಿಟಿ ಬರ್ಬೇಕನ್ರಿ. ಯಾರೇ ಮಾಡಿದವ್ರು ಈ ಪೋಸ್ಟರ್ನ, ಯಾರೇ ಆ ಟೀಸರ್ ಕಟ್ ಮಾಡಿದವರು, ಯಾರೇ ಅಷ್ಟು ಚೆನ್ನಾಗಿ DOP, ಯಾರು ಎಷ್ಟು ಚೆನ್ನಾಗಿ ತೆಗೆದವರು. ನಾನು ಈ ಥರ ಇನ್ಸ್ಪೈರ್ ಆಗ್ತೀನಿ. ಅವ್ನು ಯಾರು ಚೆನ್ನಾಗಿ ಸಖತ್ ಆ್ಯಕ್ಟ್ ಮಾಡಿದ್ದಾನೋ ನೋಡಿ, ನಾವು ಹಿಂಗೆ ಕಾನ್ಸಂಟ್ರೇಟ್ ಮಾಡಬೇಕು, ನಾವು ಹಿಂಗೆ ಫೋಕಸ್ ಮಾಡಬೇಕು. ಅಥವಾ ನಾನು ಅವ್ನು ಯಾರೋ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಾನು ಒಳ್ಳೆ ಡ್ರೆಸ್ ಮಾಡ್ಕೋಬೇಕು. ಅಲ್ಲ, ಅವ್ನು BMW ಹೋಗ್ತಾ ಇದ್ದಾರೆ, ನಾನು BMW ಹೋಗ್ಬೇಕು ಅನ್ನೋದಲ್ಲ. ನಾವು ಚೆನ್ನಾಗಿರಬೇಕು. ಸಿನಿಮಾಗೆ ಸಂಬಂಧಪಟ್ಟಂಗೆ ನನ್ನ ಪ್ಯಾಷನ್ ಅದು ಸಿನಿಮಾ. ನನಗೆ ಯಾವಾಗಲೂ ಅದೇ ಕಾಣೋದು. ಅಂಡ್ ಮೊದಲನೇ ಸಿನಿಮಾದಲ್ಲೇ ಆ ಥರದ ಒಂದು ಕ್ವಾಲಿಟಿ, ಆ ಥರದ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲವನ್ನೂ ಮಾಡಾದ್ಮೇಲೆ ಅದೇ ಕಲಿಕೆ, ಅದೇ ದೊಡ್ಡ ಹೌದು. ಅದನ್ನ ಮಾಡಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದ್ರು ಅದು ಸ್ಯಾಟಿಸ್ಫೈ ಆಗ್ತಿರಲ್ಲ ಮನಸ್ಸಲ್ಲಿ. ಆದ್ರೂ ಆ ಸಿನಿಮಾಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಪ್ರೊಸೆಸ್ ಹಿಡಿದಾದ್ಮೇಲೆ ಆ ನೋವು ಇದೆಯಲ್ಲ, ಅಥವಾ ನಿಮ್ಗೊಂದು ಇಂಟ್ಯೂಷನ್ ಅನ್ಸಿರುತ್ತಲ್ಲ, ಇದು ಹಿಂಗ್ ವರ್ಕ್ ಆಗುತ್ತೆ, ಹಿಂಗ್ ವರ್ಕ್ ಆಗಲ್ಲ ಅಂತ. ಆ ಪ್ರೊಸೆಸ್ ಅಲ್ಲಿ ಕಳಿಯೋದಿದೆಯಲ್ಲ 1 ವರ್ಷ 2 ವರ್ಷ, ಅದು ನರಕ. ಅದರಂಥ ನರಕ ನಿಮಗೆ ಲೈಫಲ್ಲಿ ಇನ್ನೊಂದಿಲ್ಲ. ಯಾವುದೇ ಸಿನಿಮಾ ನನಗನ್ಸಿದ್ದೇನೆಂದರೆ 1 ವರ್ಷದ ಮುಖ್ಯ, 1 ವರ್ಷಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ನನಗೆ ಗೊತ್ತಿಲ್ಲ, ಪರ್ಸ್ನಲಿ ನಾನು ಹೇಳ್ತೇನೆ, ಐ ಫೀಲ್. ಅಂದರೆ ಆ ಜರ್ನಿನಲ್ಲೇ ನೀವು 3-4 ವರ್ಷ ಇರೋದೈತೆ ಗೊತ್ತಾ, ಅದು ತುಂಬ ಕಷ್ಟ. ಅದು ಸಸ್ಟೈನ್ ಮಾಡೋಕ್ಕಾಗಲ್ಲ ಎನರ್ಜಿನ. ಆ ಸಸ್ಟೈನ್ ಮಾಡಿ ದೊಡ್ಡ ಲೆವೆಲ್ ಸಿನಿಮಾ ಮಾಡ್ತಾರಲ್ಲ, ಅವ್ರಿಗೆ ನಾವು ಸಾಲ ಮಾಡಬೇಕು. ಸಸ್ಟೈನ್ ಮಾಡೋಕ್ಕಾಗಲ್ಲ, ಯಾಕೆ ಗೊತ್ತಾ, ಅದನ್ನೇ ಥಿಂಕ್ ಮಾಡ್ಬೇಕು ನೀವು 3 years ಹಗಲು ರಾತ್ರಿ. ನನಗಂತೂ ಸಾಧ್ಯ ಇಲ್ಲ. ಅದು ಸಿನಿಮಾ ಮಾಡ್ತೇನೆ ಬರೀ ನನಗೆ ಅದೇ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಇದನ್ನ ಹೆಂಗೆ ಗೆಲ್ಸ್ಬೇಕು, ಇದನ್ನ ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಹೆಂಗೆ ತೊಗೊಂಡು ನಿಲ್ಲಿಸ್ಬೇಕು, ಹೆಂಗೆ ಮಾರ್ಕೆಟ್ ಮಾಡಬೇಕು, ಈ ಸಿನಿಮಾನ ಹೆಂಗೆ ತೊಗೊಂಡೋಗ್ಬೇಕು. ನನಗೆ ನಾವು ಸ್ನೇಹಿತರೆಲ್ಲ ಸೇರಿದಾಗಲೂ ಅಷ್ಟೇ, ನಾನು ಹೊರಗಡೆ ಇದ್ದಾಗಲೂ ಅಷ್ಟು, ಮನೇಲಿ ಇದ್ದಾಗಲೂ ಅಷ್ಟೇ, 24/7 ಬರೀ ಸಿನಿಮಾ ಥಾಟ್ಸ್ಗಳೇ ಜಾಸ್ತಿ. 80% ರನ್ ಆಗೋದು ನನಗೆ ಹಂಗೆ. ನಾನೇನೋ ಗ್ರೇಟ್ ಆಗಿರೋ ಸಿನಿಮಾಗಳು ಮಾಡ್ಬಿಟ್ಟಿದ್ದೀನೋ, ಮಾಡ್ತಾಯಿದ್ದೀನೋ, ಮಾಡಲ್ವ ನಂಗೆ ಗೊತ್ತಿಲ್ಲ. ನನ್ನ ಲೈಫು, ನನ್ನ ಕ್ಯಾರೆಕ್ಟರ್ ಇರೋದೇ ಹಿಂಗೆ. ಸಿನಿಮಾ ಅಂದರೆ ನನಗೆ, ನಾನು ಹೇಳ್ತೀನಿ, ಸಿನಿಮಾ ಬೇಡಮ್ಮ, ಸಿನಿಮಾ ಇಲ್ದಾರ ಬದುಕ್ತೀನಮ್ಮ, ನನಗೇನು ಸಿನಿಮಾ ಹುಚ್ಚಲ್ಲಮ್ಮ ನಾನು ಅಂತೀನಿ. ಆದರೆ ನಾನು ಮಾಡೋದೆಲ್ಲ ಅದೇ ಕೆಲಸ, ಸಿನಿಮಾನೇ. ಥಿಂಕ್ ಮಾಡೋದೆಲ್ಲ ಸಿನಿಮಾ ಬಗ್ಗೆನೇ. 24/7 ಅದೇ ಮಾಡೋದು. ಪ್ರಮೋಷನ್ ಹೆಂಗೆ ಮಾಡಬೇಕು, ಒಂದು ಆ್ಯಕ್ಟಿವಿಟಿ ಹೆಂಗೆ ಮಾಡಬೇಕು, ಒಂದು ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಎಲ್ಲ ಬರೀ ಅದೇ ರನ್ ಆಗ್ತಾ ಇರುತ್ತೆ ನನಗೆ. ನಾನು ಹೇಳ್ತೀನಿ ಬಾಯ್ಬಿಟ್ಟು, ನಾನು ಆದರೆ ನನಗೆ ತುಂಬ ನೇಚರ್ ಇಷ್ಟ, ಕಾಡು. ನಾನು ತುಂಬ ಪೀಸ್ಫುಲ್ ಆಗಿರಬೇಕು. ಒಂದು ಕಾಡಿಗೆ ಹೋಗ್ಬೇಕು, ವಾರಗಟ್ಟಲೆ ಅಲ್ಲಿರಬೇಕು. ನದಿ, ನೀರು, ಗಾಳಿ, ಈ ಥರದ ಆಸೆಗಳಿದೆ ನನಗೆ, ಇಲ್ಲ ಅಂತಲ್ಲ. ಅದೇ ನಂಗೆ ತುಂಬ ಇಷ್ಟಪಡೋದು. ಇದು ಬಿಟ್ಟರೆ ನನಗೆ ವಾಪಸ್ಸು ಎಲ್ಲೋ ಒಂದು ಸಣ್ಣದಾಗಿ 1-2 ಎಕರೆ ಜಮೀನು ತೊಗೊಂಡು ಅಲ್ಲಿ ಒಂದು ತೋಟ ಮಾಡ್ಕೋಬೇಕು. ಆ ತೋಟ ಮಾಡ್ಕೊಂಡು ಅಲ್ಲಿ ನಂದೊಂದು ಸಣ್ಣ ಪುಟ್ಟ ಥಿಯೇಟ್ರ್ ಕಟ್ಟಬೇಕು. ಅಲ್ಲೊಂದು ಅಷ್ಟು ಜನಕ್ಕೆ ಟ್ರೈನಿಂಗ್ ಮಾಡಬೇಕು, ಆ್ಯಕ್ಟರ್ಗಳಿಗೆ. ನೇಚರ್ ಜೊತೆ ಕಳಿಬೇಕು, ಹಸು ಕರು ಸಾಕಬೇಕು, ಗುದ್ಲಿ ಹಿಡ್ಕೊಂಡು ಅಗಿಬೇಕು ಮಣ್ಣ. ಇದು ನಾನು ತುಂಬ ಇಷ್ಟಪಡೋದು. ನನಗೆ ಆ್ಯಕ್ಚುಲಿ ನನಗೆ ಸಿಟಿ ಒಳಗಡೆಗಿಂತನೂ ನನಗೆ ಹೊರಗಡೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಮಾತುಗಳು ಕೇಳಿದಾಗ ಹಿಂದಿಲಿ ನವಾಜುದ್ದೀನ್ ಸಿದ್ದಿಕಿ, ಇರ್ಫಾನ್ ಖಾನು,
ಇಂಥ ಪರ್ಫಾರ್ಮರ್ನ ನಿಮ್ಮಲ್ಲಿ ನೋಡ್ದಂಗೆ ಅನಿಸಿರುತ್ತೆ. ಬಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳಂತ ವಿಷಯ ಬಂದರೆ ಲಂಚ್ ಬಾಕ್ಸು ಅಂಥ ಸಿನಿಮಾಗಳೆಲ್ಲ ಬರುತ್ತೆ. ಅಂದರೆ ಅದು ಸ್ಟಾರ್ ಸ್ಟಡ್ಡೆಡ್ ತುಂಬ ಮ್ಯಾಗ್ನಮ್ ಓಪಸ್ ಸಿನಿಮಾಗಳೇ ಆಗಿರಬೇಕು ಅಂತಲ್ಲ, ತುಂಬ ಕತೆ ಅದರಲ್ಲಿ, ತುಂಬ ಕಡಿಮೆ ಮಾತಿದ್ರು ಆ ಸಿನಿಮಾಗಳು ತುಂಬ ಮಾತಾಡ್ತಾವಲ್ಲ, ಆ ಥರದ ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆಗಳಿದೆ. ಬಟ್ ಅದು ಕಮರ್ಷಿಯಲಿ ವಯಬಲ್ ಅಲ್ಲ ಅನ್ನೋ ವಿಷಯಕ್ಕೆ ನಿಮ್ಗೆ ಚಂಬಲ್ ಮಾಡಿದಾಗ ನೋಡ್ಲಿಲ್ವಲ್ಲ ನಾನು ಹೇಳ್ತಿರೋದು. ಅಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಇಲ್ಲಿ ನಿಮ್ಗೆ ನಾನು ಹೇಳ್ತಿರೋದು, ಅವ್ರಿಗೆ ನಿಮಗೆ ಜಗತ್ತಿನಾದ್ಯಂತ ಮಾರ್ಕೆಟ್ ಇದೆ. ಅವ್ರೊಂದು ಸಣ್ಣ ಸಿನಿಮಾ ಮಾಡಿದ್ರು ಅದು ಮಾರ್ಕೆಟ್ ಮಾಡೋಕೆ ಇಡೀ ಜಗತ್ತು ನೋಡುತ್ತೆ. ನಮಗೆ ಕರ್ನಾಟಕದಲ್ಲಿ ಮಾತ್ರ ನೋಡಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಎಕ್ಸ್ಪೆರಿಮೆಂಟ್ಗಳು ಸೋತೋಗ್ಬಿಡ್ತೀವಿ. ಹಾಗಾಗಿ ನಾವು ಕಮರ್ಷಿಯಲ್ ಮಾಡಲಿಲ್ಲ ಅಂದ್ರೆ ಸಸ್ಟೈನ್ ಆಗೋದಿಲ್ಲ. ಕಮರ್ಷಿಯಲ್ ಅಂತಂದ್ರೆ ಕಮರ್ಷಿಯಲ್ ನಿಮ್ಗೆ ಒಳ್ಳೆ ಕಂಟೆಂಟ್ ಇರ್ಬೋದಲ್ಲ. ನಾನು ಹೇಳ್ತಿರೋದು ಈಗ ಫಾರ್ ಎಕ್ಸಾಂಪಲ್ ಅಯೋಗ್ಯ ಮಾಡಿದ್ವಿ. ಅಯೋಗ್ಯದಲ್ಲಿ ಕಂಟೆಂಟ್ ಏನು? ಇಡೀ ಊರನ್ನ ಕ್ಲೀನ್ ಮಾಡಬೇಕು, ಇಡೀ ಊರನ್ನ ಚೆನ್ನಾಗಿ ಇಟ್ಕೋಬೇಕು, ಗ್ರಾಮ ಪಂಚಾಯತಿ ಸದಸ್ಯ ಆಗಬೇಕು ಅನ್ನೋದು ಇವನ ಉದ್ದೇಶ. ಯಾಕೆ? ಮೋರಿ ಕ್ಲೀನ್ ಮಾಡ್ತಾ ಇರ್ಬೇಕು. ಮೋರಿನ ನೀರು ಹೋಗ್ತಾ ಇರ್ಬೇಕಾದ್ರೆ ಮೋರಿ ಸರಿಯಾಗಿಲ್ಲಪ್ಪ, ಕಟ್ಕೊಂಡಿದೆ, ಇದನ್ನು ಕ್ಲೀನ್ ಮಾಡ್ಸಪ್ಪ ಅಂತ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಹೇಳಿದಾಗ ಎದೆ ಮೇಲೆ ಓದಿಯೋ ಬಚ್ಚೇಗೌಡ ಅದಕ್ಕೋಸ್ಕರ ಚಾಲೆಂಜ್ ಹಾಕಿ ನಿಂತ್ಕೊಳ್ಳುವಂಥ ಸಿದ್ದೇಗೌಡ. ಆಮೇಲೆ ಇಡೀ ಊರನ್ನ ಸರಿಪಡಿಸ್ಬೇಕು, ಇಡೀ ಊರು ಖಾಲಿ ಮಾಡ್ಕೊಂಡು ಯುವಕರೆಲ್ಲ ಹೋಗ್ತಾರೆ, ನಾನು ಇಲ್ಲೇ ಇರ್ತೀನಿ ಊರೊಳಗಡೆ, ನಾನು ಇಡೀ ಊರನ್ನ ರೆಡಿ ಮಾಡ್ತೀನಿ ಅನ್ನೋ ಕತೆ. ಕಂಟೆಂಟ್ ಹೇಳೋದಕ್ಕೆ ನಿಮಗೆ ಕಮರ್ಷಿಯಲ್ಲು ಮತ್ತು ಎಕ್ಸ್ಪೆರಿಮೆಂಟಲ್ಲು ಅಂತ ಬೇಕಾಗಿಲ್ಲ, ಆ ಬ್ರಿಡ್ಜ್ ಹಾಕಬೇಕಾಗಿಲ್ಲ. ನೀವು ಕಂಟೆಂಟಲ್ಲೂ ಕಮರ್ಷಿಯಲ್ ಆಗಿ ಹೇಳ್ಬೋದು, ಕಮರ್ಷಿಯಲ್ಲೂ ಕಂಟೆಂಟ್ ಇರೋ ಕಥೆಗಳನ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಶೋಕ ಅದೇ ಮಾಡ್ತಾರೆ. ನಾವು ವೆರಿ ಕಮರ್ಷಿಯಲ್ ಅಟ್ ದ ಸೇಮ್ ಟೈಮ್ ನೀವು ಕಾಣದೇ ಇರೋ ಒಂದು ಪ್ರಪಂಚನ ತೆರೆದಿಡ್ತಾ ಇದ್ದೀವಿ ಜಗತ್ತಿಗೆ. ಅದೇ ಕಂಟೆಂಟ್, ಹೊಸ ಪ್ರಪಂಚನ ತೆಗೆದಿಡ್ತಾ ಇದ್ದೀವಿ. ನಮ್ಮ ಮಣ್ಣಿನ, ನಮ್ಮ ಊರಿನ ಪಕ್ಕದಲ್ಲಿ ನಡೆದಿರುವಂಥ, ಚಾಮರಾಜನಗರದ ಡಿಸ್ಟಿಕಲ್ಲಿ ನಡೆದಿರುವಂಥ, ನಂಜನಗೂಡು ಸುತ್ತಮುತ್ತ ನಡೆದಿರುವಂಥ ಒಂದು ಕಥೆನ ನಿಮಗೆ ಹೊಸದಾಗಿ ಪ್ರೆಸೆಂಟ್ ಮಾಡಿ ನಿಮಗೆ ಹೊಸ ಪ್ರಪಂಚನೇ ತೋರಿಸ್ತಾ ಇದ್ದೀವಿ. ಆ ಸಾಧ್ಯತೆಗಳನ್ನ ಎರಡೂ ಸಿನಿಮಾದಲ್ಲಿ ಮಾಡ್ಬೋದು ಅಂತ ನನಗನ್ಸೋದು. ಅದು ನೀವು ಕಂಟೆಂಟ್ ಇರಲಿ, ನೀವು ಎಕ್ಸ್ಪೆರಿಮೆಂಟಲ್ ಅಂತ ಕರಿತೀರೋ, ನೀವು ಫಿಮೇಲ್ ಅಂತ ಕರಿತೀರೋ, ಅಥವಾ ಅದೇನೋ ಆರ್ಟ್ ಫಿಲ್ಮ್ ಅಂತ ಕರಿತೀರೋ, ನೋ ನಥಿಂಗ್. ಅದೆಲ್ಲ ಬ್ಯಾರಿಕೇಡ್ ಇಲ್ಲ. ಆ್ಯಕ್ಚುಲಿ ಓನ್ಲಿ ಸಿನಿಮಾ ಅಷ್ಟೇ. ನೀವು ಎಷ್ಟು ಚೆನ್ನಾಗಿ ಸಿನಿಮಾನ ನೋಡೋಂಗೆ ಮಾಡ್ತೀರಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಬೇರೆ ಏನು ಬಿಲೀವ್ ಮಾಡಲ್ಲ. ನೀವು ಎಲ್ಲ ಥರ ಜನ ನೋಡೋ ಥರ ಸಿನಿಮಾ ಮಾಡಬೇಕು. ಅದು ನೀವು ಹೆಂಗಾರು ಮಾಡಿ. ಈಗ ದ್ವೀಪ ಸಿನಿಮಾನ ಕೂತ್ಕೊಂಡು ನೋಡಿದ್ರೆ ನೀವು ಅವನ ಹತ್ರ ನೋಡ್ಬೋದು. ನೋಡಿಸ್ಕೊಳ್ಳೋ ಗುಣ ಇರ್ಬೇಕು ಸಿನಿಮಾಗೆ. ಅಕಿರೋ ಕುರೋಸವ ಸಿನಿಮಾಗಳು ನೋಡಿದೀವಿ, ಎಷ್ಟು ಕಮರ್ಷಿಯಲ್ ಆಗಿರುತ್ತದು. ಬಟ್ ಅಕಿರೋ ಕುರೋಸವ ಬಂದು ಜಗತ್ತಿನ ಶ್ರೇಷ್ಠ ನಿರ್ದೇಶಕ. ಈಗ ಟೈಟಾನಿಕ್ ಅನ್ನೋ ಸಿನಿಮಾ ನೀವು ಹೆಂಗೆ ಕರಿತೀರ? ಅದನ್ನ ಕಮರ್ಷಿಯಲ್ ಅಂತ ಕರಿತೀರಾ, ಕಂಟೆಂಟ್ ಓರಿಯೆಂಟೆಡ್ ಅಂತ ಕರಿತೀರಾ ನೀವು? ಅಥವಾ ಬಂಗಾರದ ಮನುಷ್ಯ ಹೆಂಗೆ ಕರಿತೀರಾ? ಕಂಟೆಂಟ್ ಇದ್ರೆ ಕಮರ್ಷಿಯಲ್ ಆಗೋದು. ಭೂತಯ್ಯನ ಮಗ ಹೆಂಗೆ ಕರಿತೀರಾ? ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ನೀವು ಅದ್ರ ಹಿಸ್ಟ್ರಿ ತೆಗೆದಾಗ ಭೂತಯ್ಯನ ಬಗ್ಗೆ ಮಾತಾಡ್ತೀವಿ, ಅಥವಾ ಒಂದು ನಾಗರಾವ್ ಬಗ್ಗೆ ಮಾತಾಡ್ತೀವಿ, ಅಥವಾ ಬಂಗಾರದ ಮನುಷ್ಯ ಬಗ್ಗೆ ಮಾತಾಡ್ತೀವಿ, ಸಾಕ್ಷಾತ್ಕಾರ ಬಗ್ಗೆ ಮಾತಾಡ್ತೀವಿ, ಅಥವಾ ಅಂಬರೀಷ್ ಅನ್ನೋದು ಒಂದು ಸಿನಿಮಾ ಬಂತಲ್ಲ, ಅದದು ನ್ಯೂ ಡೆಲ್ಲಿ, ಅದ್ರ ಬಗ್ಗೆ ಅವನ್ನೆಲ್ಲ ಹೆಂಗೆ ಕ್ಯಾಟಗರೈಸ್ ಮಾಡ್ತೀರಾ? ಶಂಕರಣ್ಣ ಮಾಡಿ ಸಿನಿಮಾಗಳು ನೀವು ತೆಗೆದ್ರೆ ನೀವು ಹೆಂಗೆ ಕ್ಯಾಟಗರೈಸ್ ಮಾಡ್ತೀರಾ? ಆಗ ಒಂದಾನದ ಕಾಲದಲ್ಲಿ ಎಲ್ಲ ಮಲ್ಗುಡಿ ಡೇಸ್ ಏನಂತೀರ? ಈಗ ನೋಡೋದು ಅದು ಕಮರ್ಷಿಯಲ್ ಆಗಿದೆ. ಅಷ್ಟು ಚೆನ್ನಾಗಿರೋ ಮೇಕಿಂಗ್, ಅಷ್ಟು ಚೆನ್ನಾಗಿರೋ ಇಡೀ ಜಗತ್ತೇ ಮೆಚ್ಕೊಂಡಂಥ ಪ್ಯಾನ್ ಇಂಡಿಯನ್ ಸೀರೀಸ್. ಹೌದು, ಪ್ಯಾನ್ ಇಂಡಿಯಾ ಸೀರೀಸ್. ಕ್ರಾಫ್ಟ್ ಹಾನೆಸ್ಟ್ ಆಗಿತ್ತು. ದಟ್ಸ್ ಆಲ್. ನೀವು ನೋಡೋ ಥರ ಮಾಡ್ಬೇಕು. ಕಾದಂಬರಿ ಆಗಿರಲಿ, ನಾಟಕ ಆಗಿರಲಿ, ಕಥೆ ಆಗಿರಲಿ, ನಿಮ್ಮ ಪಾಡ್ಕಾಸ್ಟ್ ಆಗಿರಲಿ, ಅಥವಾ ಒಂದು ಸೀರಿಯಲ್ ಆಗಿರಲಿ, ಒಂದು ನ್ಯೂಸ್ ಚಾನಲ್ ಆಗಿರಲಿ, ಎಲ್ಲರೂ ಓಡೋದೇನೆಂದರೆ ನೋಡೋ ಥರ ಇರಬೇಕು. ಇಲ್ಲಾಂದ್ರೆ 5 ನಿಮಿಷ ಯಾರೋ ಕೂತ್ಕೊಳ್ಳೋದು, ಎದ್ದು ಹೋಗ್ತಾ ಇರ್ತಾರೆ. ಅದಕ್ಕೆ ಸಿನಿಮಾಗಳು ಯಾಕೆಂದರೆ ಪ್ರತಿ ಶಾರ್ಟು, ಪ್ರತಿ ಸೀನು, ಪ್ರತಿ ಇದನ್ನು ಹಿಡಿದಿಡ್ಬೇಕು ಅಂತ. ಯಾಕೆ ಹಂಗೆ ಎಡಿಟಿಂಗ್ ಟೇಬಲ್ ಮೇಲೆ ಸಿನಿಮಾ ಆಗುತ್ತೆ. ಅಲ್ಲಿ ನಾವು ಡಿಸೈಡ್ ಮಾಡ್ತಾ ಇರ್ತೀವಿ. 100 ಸಲ 1000 ಸಲ ಸಿನಿಮಾ ನೋಡ್ತೀವಿ. ಆ ಗ್ರಿಪ್ಪನ್ನ ಬಿಟ್ಕೊಡ್ದಂಗೆ ಚೇರ್ ಮೇಲೆ ಬಂದು ಒಂದು 100 ರೂಪಾಯಿ ಕೊಟ್ಬಿಟ್ಟು ಅವ್ನು ಅಲ್ಲಾಡಬಾರ್ದು, ಹಿಂಗೆ ಕೂರಿಸ್ಬೇಕು. ಫಸ್ಟಿಂದ ಇಲ್ಲ, ಸೆಕೆಂಡ್ ಹಾಫಲ್ಲಿ ಕೂರಿಸ್ತೀನಿ, ನಾನು ಕ್ಲೈಮ್ಯಾಕ್ಸಲ್ಲಿ ಕೂರಿಸ್ತೀನಿ, ಮಧ್ಯದಲ್ಲಿ ಕೂರಿಸ್ತೀನಿ. ಅಷ್ಟೆಲ್ಲ ಟೈಮ್ ಇಲ್ಲ ಬರೋರಿಗೆ. ಕೈಯಲ್ಲಿ ಮೊಬೈಲ್ ಇದೆ, ನೀವು ಮಧ್ಯದಲ್ಲಿ ಕೂರಿಸ್ತೀನಿ, ಮಧ್ಯ ನೋಡ್ತೀನಿ ಬಿಡು ಅಂತ ಕೂತ್ಕೋತಾರೆ ಮೊಬೈಲ್ ಇಟ್ಕೊಂಡು. ಇಲ್ಲ, ಈಗ ಕ್ಲೈಮ್ಯಾಕ್ಸಲ್ಲಿ ನೋಡ್ತೀನಿ, ಕ್ಲೈಮ್ಯಾಕ್ಸ್ನ ಮನೇಲಿ ನೋಡ್ಕೊತೀನಿ ಬಿಡಪ್ಪ ಅಂತ ಎದ್ದೋಯ್ತಾರೆ. ದಟ್ ಈಸ್ ನಾಟ್ ಫಿಲಮ್. ನೀವು ಫಸ್ಟ್ ಫ್ರೇಮಿಂದನೇ ನೀವು ಹಿಡಿಬೇಕು ಅವ್ರನ್ನ. ಅದು ಸಿನಿಮಾ. ಯಾವುದೋ ಅಂದ್ಕೊಂಡಿರಲಿಲ್ಲ, ನೀನಾಸಮ್ ಆಯಿತು, ಕಲಾವಿದರಾದ್ರಿ, ಒಳ್ಳೆ ಜನಮನ್ನಣೆ ಸಿಕ್ತು, ಸ್ಟಾರ್ ಆದ್ರಿ, ಎಲ್ಲನೂ ಆಯಿತು, ಪ್ರೊಡಕ್ಷನ್ನು ಮಾಡಿದ್ರಿ. ರಿಟೈರ್ಡ್ ಆಗ್ಬಿಡಿ ಅಂತಿದ್ರಿ ಈಗ? ಇಲ್ಲ, ಪ್ರೊಡಕ್ಷನ್ನು ಮಾಡಿದ್ರಿ. ಆ ಪ್ರೊಡಕ್ಷನ್ನು ನೀವು ಅಂದ್ಕೊಂಡಿದ್ದ ಮಟ್ಟಿಗೆ ಹೋಗಿಲ್ವಲ್ಲ, ಅದು ಡಿಸಪಾಯಿಂಟ್ಮೆಂಟ್ ಆಯ್ತಾ? ಬಿಕಾಸ್ ಅದಾದ್ಮೇಲೆ ಬಂತೆ ಪ್ರೊಡಕ್ಷನ್ ಮಾಡಲೇ ಇಲ್ಲ. ಬಟ್ ಸ್ಟಿಲ್ ರಾಕೆಟ್ ಸಿನಿಮಾಗೆ ಸೈಮಾ ಬೆಸ್ಟ್ ಕ್ರಿಟಿಕ್ ಹೀರೋ ಅವಾರ್ಡ್ ಸಿಕ್ಕಿತ್ತು ನಿಮಗೆ. ಅಲ್ಲ, ಒಂದು ಸುಳ್ಳು ಹೇಳ್ಬೇಕಾಗುತ್ತೆ. ನಾನು ಹತ್ರ ಹೇಳಿದ್ರೆ ಏನೂ ಅಪ್ಸೆಟ್ ಆಗಲಿಲ್ಲ ಅಂತಂದರೆ 100% ನಾನು ತಿಂಗಳಾನ್ಗಟ್ಲೆ ಅದ್ರ ಮೇಲ್ಗಡೆ ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಡಿಪ್ರೆಷನ್ ಅಲ್ಲ, ಅಪ್ಸೆಟ್ ಆಗಿದ್ದಿದೆ, ಬೇಜಾರಾಗಿದ್ದಿದೆ, ಕಣ್ಣೀರು ಹಾಕಿದ್ದಿದೆ, ಎಲ್ಲವೂ ಇದೆ. ಅದನ್ನು ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಅದೇನಂದ್ರೆ ನನ್ನ ಟೈಮು ತುಂಬ
ಖರಾಬು ಟೈಮ್ ಅದು. ಅಂದರೆ ಖರಾಬು ಅಂತೆಲ್ಲ ಪದ ಬಳಸಲ್ಲ ನಾನು, ಬಟ್ ಅದನ್ನ ಹೇಳ್ತೀನಿ. ತುಂಬ ಕೆಟ್ಟ ಗಳಿಗೆ ನಂದು ಲೈಫಲ್ಲಿ ಆ ಟೈಮಿಗೆಲ್ಲ. ಬಿಕಾಸ್ ಒಂದು ಕಡೆ ಪ್ರೊಡಕ್ಷನ್ ಮಾಡಿದೆ, ಸೋತ್ಬಿಟ್ಟೆ, ಏನೋ ಡ್ರೀಮ್ ಇಟ್ಕೊಂಡಿದ್ದೆ, ಓಕೆ ಈ ಪ್ರೊಡಕ್ಷನ್ ಆದಮೇಲೆ ಹಿಂಗೆ ಮಾಡ್ಬೋದು ಅಂತ. ಒಂದು ಟೈಮ್ ಅದೇ ಟೈಮಲ್ಲಿ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗುತ್ತೆ. ಒಂದು ಕಡೆ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇರ್ತೀನಿ, ಇನ್ನೊಂದು ಕಡೆ ನಾನು ಮನೇಲಿ 10 ಜನ 15 ಜನ ನೋಡ್ಕೋಬೇಕು, ನಾನು ಎಷ್ಟು ದುಡಿದ್ರೂ ಸಾಲಲ್ಲ, ಆ ಥರ ಪರಿಸ್ಥಿತಿನಲ್ಲೇ ನಾನು ಅಲ್ಲಿ ಸುತ್ತಮುತ್ತ ಎಲ್ಲ ತಿರುಗಿ ನೋಡಿದ್ರೆ 1 ಲಕ್ಷ ಹುಡ್ತಾ ಇರಲಿಲ್ಲ ನನಗೆ, 50,000 ಹುಟ್ಟಲಿಲ್ಲ ನನಗೆ ನಾನು ರಾಕೆಟ್ ಆದಮೇಲೆ. ಸರಿ, ಯು ಕಾಂಟ್ ಬಿಲೀವ್, ನಾನು ಬ್ಯೂಟಿಫುಲ್ ಮನ್ಸುಗಳು ಅಂತ ಸಿನಿಮಾ ಮಾಡಿದೆ. ಎಷ್ಟು ಕೊಡ್ತೀರಾ ಕೊಡಿ ಅಂದ್ಬಿಟ್ಟು ಮಾಡಿದೆ ನಾನು ಸಿನಿಮಾ. ಓಕೆ, ಆ ಕತೆ ಸಖತ್ ಇಂಪ್ರೆಸ್ ಮಾಡಿದೆ ನನಗೆ. ನಾನು ಡಿಮ್ಯಾಂಡ್ ಮಾಡಲಿಲ್ಲ, ಅವ್ರು ಇಷ್ಟೇ ಕೊಡೋಕ್ಕಾಗೋದು ನಮಗೆ ಅಂತ ಹೇಳಿದ್ರು. ಮುಂಚೆ ತೊಗೊಂಡಿದ್ದ ಸಿನಿಮಾಗಳಿಗಿಂತ ಕಮ್ಮಿ, ತುಂಬ ಕಮ್ಮಿ, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ. ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅದಕ್ಕಿಂತ 10 ಪಟ್ಟು ಜಾಸ್ತಿ ತಗೋತಾರೆ. ನಾನಲ್ಲಿ ಹೆಂಗಿದ್ದೆ ಅಂತಂದರೆ, ಈಗ ಒಂದು ಒಳ್ಳೆ ಸಿನಿಮಾ ಆದರೆ ಸಾಕು ಅನ್ನೋ ಸಿಚುವೇಶನ್ ಇದೆ. ಯಾಕಂದರೆ ನಾನು ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ, ತುಂಬ ಪ್ಯಾನಿಕ್ ಆಗಿದ್ದೆ ನಾನು. ಬಟ್ ಆ ಸಿನಿಮಾ ನನ್ನ ಸಖತ್ ಇಂಪ್ರೆಸ್ ಮಾಡ್ತು. ಜಯತೀರ್ಥ ಅವ್ರು ಬಂದು ಕತೆ ಹೇಳಿದಾಗ ನಾನು ಥ್ರಿಲ್ಲಾಗಿ ಕತೆ ಕೇಳಿದ್ದೆ. ಓಕೆ, ದುಡ್ಡು ಮುಖ್ಯ ಅಲ್ಲ, ಸಿನಿಮಾ ಮಾಡೋಣ ಅಂತ. ಸಿನಿಮಾ ಚೆನ್ನಾಗಾಯಿತು, ಸಕ್ಸಸ್ ಆಯಿತು, ಎಲ್ಲ ಆಯಿತು. ಅದೆಲ್ಲ ಸರಿ, ಅದೆಲ್ಲ ಬ್ಯೂಟಿಫುಲ್ ಮನ್ಸುಗಳು, ಅದೆಲ್ಲ ಓಕೆ. ಬಟ್ ನನಗೆ ಅದು ಮತ್ತೆ ವಾಪಸ್ ಟ್ರ್ಯಾಕಿಗೆ ತೊಗೊಂಬಂದು ನಿಲ್ಲಿಸ್ತಲ್ಲ, ಅದಕ್ಕೋಸ್ಕರನೇ ಆ ಸಿನಿಮಾ ಮಾಡಿದ್ದು ನಾನು. ಬಟ್ ರಾಕೆಟ್ ಫೈನಾನ್ಷಿಯಲಿ ತುಂಬ ಕಡಿಮೆ ತೊಗೊಂಡಿದ್ದು ಪೇಮೆಂಟ್ ನಾನು ಅದೇ ಫಿಲ್ಮು. ಅದು ಮತ್ತೆ ಚಂಬಲ್ಲು, ಇದೆರಡೂ ಅಲ್ಲ. ನಾನು ಕೆಲವು ಸತ್ಯಗಳನ್ನ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಯಾರಿಗೂ. ನಾನು ತುಂಬ ಕಡಿಮೆ ರೆಮ್ಯುನರೇಷನ್ ಇಲ್ಲ, ಕತೆಗೋಸ್ಕರ ಸಿನಿಮಾ ಮಾಡಿದ್ದೀನಿ. ಇವತ್ತು ನಾನು ಸ್ವಲ್ಪ ಕಮರ್ಷಿಯಲ್ ಆಗಿದ್ದೀನಿ. ಈಗ ದಯವಿಟ್ಟು ಆ ಥರದವ್ರು ಯಾರು ಬರ್ಬೇಡಿ ಪ್ಲೀಸ್, ಸಾರಿ ಟು ಸೇ ದಿಸ್. ಬಟ್ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ನನಗೆ, ಎಲ್ಲರ ಬಗ್ಗೆನೂ. ಅವತ್ತು ಪ್ರಸನ್ನ ಅವ್ರು ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಬಿಕಾಸ್ ಆ ಟೈಮಲ್ಲಿ ನನಗೆ ಸಿನಿಮಾ ಬೇಕಿ ಚೆನ್ನಾಗಿರೋದು, ಅದನ್ನು ಅವ್ರು ಮಾಡಿಕೊಟ್ರು. ಆ್ಯಂಡ್ ಚಂಬಲ್ಲು ಕೂಡ ಕತೆಗೋಸ್ಕರನೇ ನಾನು ಮಾಡಿದ್ದು. ಜೇಕಬ್ ವರ್ಗೀಸ್ ಬಗ್ಗೆನೂ ರೆಸ್ಪೆಕ್ಟ್ ಇದೆ ನನಗೆ. ನಾನು ಎಷ್ಟು ಕಡಿಮೆ ಪೇಮೆಂಟ್ ತೊಗೊಂಡಿದ್ದು ಯಾವುದು ಅಂತ ಕೇಳಿದ್ರೆ ನೀವು ಬ್ಯೂಟಿಫುಲ್ ಮನ್ಸುಗಳೇ. ಓಕೆ, ಆ ರೇಟ್ ಎಲ್ಲ ಹಾಕೋದು ಬೇಡ ನಾವು. ಎಷ್ಟು ಕಡಿಮೆ ಪೇಮೆಂಟ್ ತೊಗೊಂಡಿದ್ದು ನಾನು ಬ್ಯೂಟಿಫುಲ್ ಮನ್ಸುಗಳೇ. ಬಟ್ ಸ್ಟಿಲ್ ಅದು ರಾಕೆಟ್ ಸಿನಿಮಾದ ಫೈನಾನ್ಷಿಯಲ್ ಹೊಡೆತದಿಂದಾನೇ ಈ ಪ್ರೊಸೆಸ್ಗೆ ಬಂದಿದ್ದು. ಎಲ್ಲ ಇದಾಯಿತು, ಎಲ್ಲ ಆಗಿ ಸ್ಟ್ರಗಲ್ ಆಗಿ ಅದು ಮತ್ತೆ ನಾನು ರೆಡಿಯಾಗಿ ನಿಂತ್ಕೊಳ್ಳೋಕ್ಕೆ ವರ್ಷಾನುಗಟ್ಟಲೆ ತಗೊಂತದ್ದು. ಒಂದು ಸೋಲು ಎಲ್ಲಿಗೆ ತೊಗೊಂಡು ಬಂದು ನಿಲ್ಸ್ಬಿಡುತ್ತಲ್ವ ಮತ್ತೆ ತುಂಬ ಜನ ಹಂಗೆ ತಾನೆ, ತುಂಬ ಜನ ಪ್ರೊಡ್ಯೂಸರ್ಸು, ತುಂಬ ಜನ ಹೀರೋಗಳು, ತುಂಬ ಜನ ಇದು. ಆದರೆ ನಾವು ಅಲ್ಲಿ ಮೆಂಟಲಿ ನಾನು ಡಿಪ್ರೆಷನ್ಗೆ ಹೋಗಿಲ್ಲ, ಅಪ್ಸೆಟ್ ಆಗಿದೆ. ಮತ್ತೆ ಎದ್ದು ಬರ್ತೀನಿ ಅನ್ನೋ ನಂಬಿಕೆ ಇತ್ತು ನನಗೆ. ಮತ್ತೆ ನಾನು ಎದ್ದು ಬಂದೆ ವಾಪಸ್ಸು. ಅಷ್ಟರಲ್ಲಿ ಏನಂದರೆ ಬ್ಯೂಟಿಫುಲ್ ಮನ್ಸುಗಳು ಆದಮೇಲೆ ಟೈಗರ್ ಗಲ್ಲಿ ಬಂತ ಇರಬೇಕು, ಟೈಗರ್ ಗಲ್ಲಿ ಅನಿಸ್ತದೆ, ಟೈಗರ್ ಗಲ್ಲಿ ಬಂತು. ಟೈಗರ್ ಗಲ್ಲಿನಲ್ವೇ ಏನಂದರೆ ಕೆಲವೊಂದು ಕಾನ್ಸಿಕ್ವೆನ್ಸಸ್ ಇತ್ತು ಅದರಲ್ಲೂ ಟೈಗರ್ ಗಲ್ಲಿನಲ್ಲಿ. ಅಂದರೆ ರಾಕೆಟಿಂದ ಲಾಸ್ ಆಗಿತ್ತು ಎನ್ ಕುಮಾರ್ ಅವ್ರಿಗೆ, ಅವ್ರು ನನಗೆ ಅಡ್ವಾನ್ಸ್ ಮಾಡಿದ್ರು. ಆ ಅಡ್ವಾನ್ಸ್ ಪೇಮೆಂಟಿಂದ ಲಾಸ್ ಆಗಿತ್ತು ಅವರಿಗೆ. ಆ ಕಾರಣಗಳಿಗೆ ಕೆಲವೊಂದಕ್ಕೆ ನಾನು ಟೈಗರ್ ಗಲ್ಲಿ ಮಾಡಬೇಕಾಗುತ್ತೆ. ಅಲ್ಲೊಂದಷ್ಟು ಕಮಿಟ್ಮೆಂಟ್ಗಳಲ್ಲಿ ಟೈಗರ್ ಗಲ್ಲಿ ಮಾಡಿದ್ದು ನಾನು. ಅದು ಬಿದ್ದೋಗುತ್ತೆ ಮತ್ತೆ ರಪ್ ಅಂತ. ಅದು ಬಿದ್ದಾಗ ಮತ್ತಿನ್ನೇನಪ್ಪ ಅಂದಾಗ ಅಯೋಗ್ಯ ಮಾಡಿದ್ದು. ಅಯೋಗ್ಯ ನನ್ನ ಲೈಫ್ನ ಮತ್ತೆ ಟ್ರ್ಯಾಕ್ ತಗೊಂಡಿಸಿದ್ದು. ಒಂದ್ ಕಡೆಯಿಂದ ರಾಕೆಟ್ ಇಂದ ಹಣನೂ ಕಳ್ಕೊಂಡ್ರೆ ಈ ಕಡೆ ಕೆರಿಯರ್ನು ಕೆಳಗಡೆ ಬೀಳ್ತಿರುತ್ತೆ ಅಂತ ಎರಡೂನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾ ಟಫ್ ಸಿಚುವೇಶನ್ ಅದು. ಅದರಲ್ಲಿ ನಮ್ಮ ಸ್ವಂತ ಮಾವನ ಮಗ ದುಡ್ಡು ಹಾಕಿದ್ದ, ಇನ್ನೊಬ್ಬ ನನ್ನ ಫ್ರೆಂಡು ದುಡ್ಡು ಹಾಕಿದ್ದ. ನಾವೆಲ್ಲರೂ ಒಂಥರ ಕೆಟ್ಟ ಸಿಚುವೇಶನ್ ಹೊರಟೋದ್ವಿ. ನಾನು 3 ಜನನೂ ತುಂಬ ಆ ಟೈಮಲ್ಲಿ ತುಂಬ ಒಂಥರ ಎಲ್ಲರೂ ನಾವು 3 ಜನ ಒಂಥರ ಏನಂತಾರೆ ಎದ್ದೇಳಕ್ಕೆ ಆಗಲ್ಲ ಅನ್ನೋ ಥರ ಲೈಫ್ನ ಮತ್ತೆ ಎದ್ದು ಬಂದಿದ್ದು ನಾವೆಲ್ಲ ವಾಪಸ್ಸು. ಅದಕ್ಕೆ ಸಸ್ಟೈನ್ ಆಗಿದ್ದು ನಾವು. ಆ ಟೈಮ್ ಹಂಗಿತ್ತು. ಅಯೋಗ್ಯದ ಗೆಲುವು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ? ಅಯೋಗ್ಯ ಗೆಲುವು ಭಾಳ ಮುಖ್ಯ ಆಗಿತ್ತು ನಮಗೆ. ಅದಕ್ಕೆ ನೀವು ಆ ವಿಡಿಯೋ ತೆಗೆದು ನೋಡಿದ್ರೆ ಅಯೋಗ್ಯ ರಿಲೀಸ್ ದಿವಸ ನಾನು ಕಾರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದೆ. ನಾನು ಆ ಥರ ಎಕ್ಸೈಟ್ ಆಗಿ ಹಂಗೆಲ್ಲ ಮಾಡೋನಲ್ಲ. ಬಟ್ ಅವತ್ತು ತುಂಬ ಕುಣಿದಾಡಿ ಕಿರ್ಚಾಡಿ, ಅಂದರೆ ಇನ್ನೇನು ಮುಗದೇ ಹೋಯಿತು ಕೆರಿಯರು, ಅವ್ನು ಹಾಕೊಂಡು ಸಿನಿಮಾ ಯಾಕೆ ಮಾಡ್ತೀರಾ, ಅವ್ನಿಗೆ ಯಾಕಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಏನು ತಲೆ ಕೆಟ್ಟೋಗಿದೆ ನಿಮಗೆ. ಅಯೋಗ್ಯ ಮುಹೂರ್ತದಲ್ಲೇ ನಿಂತೋಬೇಕಾಗಿತ್ತು. ಆ ಪ್ರೊಡ್ಯೂಸರೇ ನಿಲ್ಸ್ಬಿಟ್ಟು ಹೊಟ್ಟೋದ್ರು ಮುಹೂರ್ತ ದಿವಸನೇ ಸಿನಿಮಾನ. ನಾಳೆ ಮುಹೂರ್ತ ಮಾಡ್ತಿದ್ದೀವಿ, ಪ್ರೊಡ್ಯೂಸರೇ ಬಂದಿಲ್ಲ. ಪ್ರೊಡ್ಯೂಸರೇ ನಿಲ್ಸ್ಬಿಟ್ಟು ಸಿನಿಮಾನ ನೆಕ್ಸ್ಟ್ ಆ ಸಿನಿಮಾನೇ ಆಗಲ್ಲ ಅಂತ. ಮಹೇಶ ಒಂದು ಕಡೆ ಏನಂದರೆ ನನ್ನ ಕೆರಿಯರೇ ಮುಗೀತು, ನಾನು ಹೊಟ್ಟೋಯ್ತೀನಿ ಸರ್ ಅನ್ನೋ ಥರ ಅವನು ಸೂಸೈಡ್ ಲೆವೆಲೆಲ್ಲ ಥಿಂಕ್ ಮಾಡಿಬಿಟ್ಟಿದ್ದ. ಅಯ್ಯೋ, ಅವನ್ನ ಕರ್ಕೊಂಬಂದು ನಾನೊಂದು ತಿಂಗಳು ಆಫೀಸಲ್ಲಿ ಇಟ್ಕೊಂಡು ಇಲ್ಲ ಇರೋ ಆಗುತ್ತೆ, ಈ ಸಿನಿಮಾ ಆಗುತ್ತೆ ಅಂತ. ಆ ಸಿನಿಮಾ ಮೇಲೆ ಏನೋ ನಂಬಿಕೆ ಇತ್ತು ನನಗೆ. ಆಮೇಲೆ ಇನ್ನೊಬ್ಬರು TR ಚಂದ್ರಶೇಖರ್ ಅವ್ರು ಬಂದರು. ಪಾಪ ಅವ್ರನ್ನ ನಾನು ಜಿನಿಯಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು, ಐ ವಿಶ್ ಅವರೆಲ್ಲ ಇದ್ರು ನಾನು ವಿಶ್ ಮಾಡ್ತೀನಿ ಅವ್ರು ಒಳ್ಳೇದಾಗಲಿ ಅಂತ. ಬಿಕಾಸ್ ಅಯೋಗ್ಯನ ಮಾಡಿದ್ರು ಅವ್ರು ನಂಬಿ, ಆ ಕತೆ ಮತ್ತು ನಮ್ಮನ್ನು ನಂಬಿ ಮಾಡಿದ್ರು. ಹಿಂದಿನ ದಿವಸ ಇದು ಟೈಗರ್ಗಲ್ಲಿ
ಏನೋ ಅಟ್ರ್ ಫ್ಲಾಪ್ ಆಗಿದೆ. ಆಲ್ರೆಡಿ ಅವ್ನು ಹಾಕೊಂಡು ಎಷ್ಟು ಬಜೆಟ್ ಹಾಕ್ತೀರಿ ಅಷ್ಟೆಲ್ಲ ಬಜೆಟ್ ಹಾಕೊಂಡು ಸಿನಿಮಾ ಮಾಡ್ತೀರಿ, ಅಷ್ಟೆಲ್ಲ ಹಾಕ್ಬೇಡ್ರಿ ಅವ್ನ ಮೇಲೆ ಅನ್ನೋ ಪರಿಸ್ಥಿತಿನಲ್ಲಿ ಇತ್ತು. ಅದ್ರ ಹಿಂದಿನ ದಿವಸ ಅದೇ ದಿವಸ ನಾನು ಟೈಗರ್ ಗಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಟೈಗರ್ ಗಲ್ಲಿ ಫ್ಲಾಪ್ ಅಂತ ಗೊತ್ತಾಗಿದೆ ನಮಗೆ. ಬಟ್ ಅವತ್ತು ಸೈನ್ ಮಾಡಬೇಕು ಅಯೋಗ್ಯಗೆ. ನಾನು ಅನ್ಕೊಂಡೆ ಇವ್ರು ಮಾಡಲ್ಲ ಫಿಲ್ಮ್ ಅಂತ. ನಿಮ್ಮ ಮನ್ಸಲ್ಲಿ ಇತ್ತು? ನನ್ನ ಮನಸ್ಸಲ್ಲಿ ಇತ್ತು, ಕ್ಲಿಯರ್ ಆಗಿದ್ದೆ, ಇವ್ರು ಮಾಡಲ್ಲ ಸಿನಿಮಾ, ಮುಂದಕ್ಕೆ ಏನು ಗುರು ಲಗೇಜ್ ಎತ್ಕೊಂಡು ವಾಪಸ್ ಬಿಡೋಣ ಊರಿಗೆ, ಅಥವಾ ಏನು ಕತೆ ನಮ್ಮ ಲೈಫ್ ಅನ್ನೋ ಥರ ಪರಿಸ್ಥಿತಿ ಇತ್ತು ನನಗೆ. ಬಟ್ ಅವ್ರನ್ನ ನಾನು ಇಷ್ಟಪಡ್ತೀನಿ. ನನಗೂ ಅವ್ರಿಗೂ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಆಗಿದ್ದಾವೆ. ಆದರೆ ಅವ್ರು ಒಳ್ಳೇದಾಗಬೇಕು ಮತ್ತು ಅವ್ರು ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಹಾಕಿದೆ ಅಂತಂದರೆ ಆ ಸಂದರ್ಭದಲ್ಲಿ ಟೈಗರ್ ಗಲ್ಲಿ ಮಾಡಿದ್ರು, ಅಲ್ಲ ಅಯೋಗ್ಯ ಮಾಡಿದ್ರು ಅವರು. ದಟ್ಸ್ ವೈ ಸಿ ಈಸ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ರು, ನೀಟಾಗಿ ಸಿನಿಮಾ ಮಾಡಿದ್ರು. 100 days ಆಯಿತು, ಸಕ್ಸಸ್ ಆಯಿತು. ನಮ್ಮ ಕೆರಿಯರ್ ಸ್ಟ್ರಾಂಗಾಗಿ ವಾಪಸ್ ನಿಂತ್ಕೊಂತು, ಮತ್ತೆ ಎದ್ದು ಬಂದೆ. ಅದೇ ಕಾರಣ ಆಗಿದ್ದು. ಅಂದರೆ ಯಾರ್ಯಾರು ನಮ್ಮ ಲೈಫಲ್ಲಿ ಏನೇನೋ ಮಾಡಿರ್ತಾರೆ. ದಟ್ಸ್ ವೈ ನನ್ನ ಪ್ರೊಡ್ಯೂಸರ್ಗಳ ಬಗ್ಗೆ ಎಲ್ಲರ ಬಗ್ಗೆನೂ ನನ್ನ ಪ್ರೀತಿ ಇದೆ. ಅದು ಬ್ಯೂಟಿಫುಲ್ ಮನ್ಸ್ಗಳು ಪ್ರೊಡ್ಯೂಸರ್ ಆಗಿರಲಿ, ಅಯೋಗ್ಯ ಪ್ರೊಡ್ಯೂಸರ್ ಆಗಲಿ, ಟೈಗರ್ ಗಲ್ಲಿ ಆಗಿರಲಿ, ಯಾರಾದರೂ ಆಗಿ. ಅದಕ್ಕೆ ನಾನು ನಿಮಗೆ ಆವಾಗ ಹೇಳಿದೆ, ಏನೋ ಒಂದು ಜರ್ನಿನ ಮುಂದಕ್ಕೆ ತಳ್ಳಕ್ಕೆ ಅವರೆಲ್ಲ ಬಂದು ನಮ್ಮ ಜೊತೆ ನಿಂತ್ಕೊಂಡಿರ್ತಾರೆ. ಅದು ಸಕ್ಸಸ್ಸು ಫೇಲ್ಯೂರು ಅದನ್ನು ಮೀರಿದಾಚೆಗೆ ಒಂದು ಸಂಬಂಧ ಇರುತ್ತಲ್ಲಿ, ಒಂದು ಜರ್ನಿ ಇರ್ತದಲ್ಲಿ. ಅದಕ್ಕೆ ನಾವು ಯಾರನ್ನೂ ಬೈಕೊಂಡು ಓಡಾಡೋಕ್ಕಾಗಲ್ಲ. ನನ್ನ ಆಫೀಸಿಗೆ ಬಂದರೆ ನೀವು ಎಲ್ಲ ಸಿನಿಮಾಗಳದ್ದು ನಾನು ಪೋಸ್ಟರ್ ಹಾಕಿದ್ದೀನಿ, ಎಲ್ಲದ್ರದ್ದು ಪೋಸ್ಟರ್ ಹಾಕಿದ್ದೀನಿ, ಎಲ್ಲದ್ರದ್ದು. ಟೈಗರ್ ಗಲ್ಲಿ ಹಿಡಿದು ಅಯೋಗ್ಯ, ಬ್ಯೂಟಿಫುಲ್ ಮನ್ಸುಗಳು, ಲೂಸಿಯಾ, ಡ್ರಾಮಾ, ಪಂಚರಂಗಿ ಎಲ್ಲದ್ರದ್ದು ಹಾಕಿದ್ದೀನಿ ನಾನು. ಬಿಕಾಸ್ ಅಲ್ಲಿ ನನಗೆಲ್ಲ ಒಂದೇನೆ ಆ ಫ್ರೇಮಲ್ಲಿ ಎಲ್ಲವೂ ಸೇರಿ ಸತೀಶ್, ಎಲ್ಲ ಸೇರಿದ್ರೆ ಸತೀಶ್. ಇವತ್ತು ತೆಗೆದ್ಬಿಡಕ್ಕಾಗತ್ತಾ ನಾನು? ಇದು ಬೇಡ ಅಂತ ಕ್ಲೀನ್ ಮಾಡ್ಕೊಳಕ್ಕಾಗತ್ತಾ? ಹಂಗೆ ಮಾಡೋಕ್ಕಾಗಲ್ಲ, ಅದು ಮಾಡಬಾರ್ದು. ಅಲ್ಲೂ ಅನ್ನ ತಿಂದಿದ್ದೀನ ಸೆಟ್ಟಲ್ಲಿ, ಅಲ್ಲೂ ಊಟ ಹಾಕಿದಾರ. ಅವರು ಹಿಟ್ ಆಗಲೇಬೇಕು ಒಂದು ಸಿನಿಮಾ ಮಾಡಿದಾರ. ಅವ್ರೇನು ಫೇಲ್ಯೂರ್ ಮಾಡ್ಬಿಡೋಣ, ಸಿನಿಮಾ ಸೋತೋಗ್ಬಿಡ್ಲಿ ಸಿನಿಮಾ ಮಾಡಿರ್ತಾರೆ. ಯಾರು ನನಗೂ ಹಂಗೆ ಯಾರು ಮಾಡಲ್ವಲ್ಲ. ಎಲ್ಲ ಸಕ್ಸಸ್ಗೋಸ್ಕರ ಮಾಡೋದು. ಇಟ್ಸ್ ಓಕೆ ಫೈನ್. ನಾವು ಮಾಡಿರೋದು ಖುಷಿಯಿಂದ ಹೇಳ್ಕೊಳ್ಳೋಣ, ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಅದರಲ್ಲಿ ಒಂದು ಜರ್ನಿ ಮಾಡಿದ್ದೀವಿ, ಅದ್ರಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮೀಟ್ ಮಾಡಿರ್ತೀವಿ, ಒಳ್ಳೊಳ್ಳೆ ಕ್ಷಣಗಳನ್ನ ಕಳೆದಿರ್ತೀವಿ. ಅವೆಲ್ಲವೂ ಬ್ಯೂಟಿಫುಲ್. ಎಲ್ಲನೂ ತಗೋಬೇಕು ನೀವು. ಲೈಫ್ ಅಂದರೆ ಬೆಳಿಗ್ಗೆ ಸಂಜೆವರೆಗೂ ಸಂತೋಷವಾಗಿರುತ್ತೆ ಅಂತ ಯಾರು ಲೈಫ್ ಆಗಿರಲ್ಲ. ಬೋರಿಂಗ್ ಆಗಿರ್ತದೆ. ಸಮ್ಟೈಮ್ಸ್ ಬೋರ್ ಆಗಬೇಕು. ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ನಾನು ಬೋರ್ ಆಗ್ತಾ ಇದ್ದಪ್ಪ. ಬೋರ್ ಆಗೋದು ಒಂದು ಕ್ರಿಯೆನೇ, ಅದು ಆಗಬೇಕು, ಅದಾಗುತ್ತೆ, ಅದನ್ನು ತಡ್ಕೋಬೇಕು. ಬೇಜಾರಾಗೋದು ಇರುತ್ತೆ, ಸಂತೋಷನೂ ಇರುತ್ತೆ, ಅಳುನೂ ಇರುತ್ತೆ ಲೈಫಲ್ಲಿ. ನೀನು ನಾಳೆ ಎಲ್ಲನೂ ಫೇಸ್ ಮಾಡಬೇಕು. ಬರೀ ಖುಷಿನೇ ಇರಲ್ಲ ನಿನಗೆ. ಈ ವ್ಯಾಲ್ಯೂಸ್ನ ನಾನು ನನ್ನ ಮಗಳಿಗೆ ಹೇಳ್ಕೊಡೋದು. ನೀನು ಎಲ್ಲರೂ ಪ್ರೀತಿಸ್ಬೇಕು, ಎಲ್ಲರೂ ನಮ್ಮವರೇ, ಈ ವ್ಯಾಲ್ಯೂಸ್ನ ನಾನು ಹೇಳ್ಕೊಡೋದು.